ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಬನ್ನಿ ಬನ್ನಿ ಬನ್ನಿ.
ಏನಾಯ್ತು 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 ರಕ್ತ ಬರ್ಕೊಂಡು ಅಯ್ಯೋ ಅಬ್ಬ ಅಯ್ಯೋ ಅಯ್ಯೋ ಅಬ್ಬ ವಾ ಅಯ್ಯೋ ಅರೆ ಅಯ್ಯೋ ಅಬ್ಬ ಆ ಫೋನಾಗ ನಮ್ಮ ಜಿಪ್ ಸಿಗ್ತಾರಪ್ಪ ದೇವ್ರೇ ಕಾಪಾಡಪ್ಪ ಟ್ರಕ್ಕಿಂಗ್ ಬಂದಿದ್ರಾ? ನಿಮ್ ವಯಸ್ಸಲ್ಲಿ ನಾನು ತುಂಬಾ ಹೋಗ್ತಾ ಇದ್ದೆ ಟ್ರಕ್ಕಿಂಗಿಗೆ. ಆದ್ರೆ ಹುಡುಗಿಯರು ಇವತ್ತಿನ ತರ ಸ್ಪೀಡ್ ಇರ್ಲಿಲ್ಲ. ನೀವೆಲ್ಲ ಫ್ರೆಂಡ್ಸಾ? ಓಹ್, ಬಟ್ಟೆ ಹರ್ಕೊಳ್ಳೋದು ಅಂತ ಕೇಳಿದ್ದೆ, ಆದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಂಗೊಂದು ಡೌಟ್ ಸರ್. ಯೂಶುವಲಿ ಡೌಟ್ ನಮ್ಗಿರ್ಬೇಕು. ಆಯ್ತು ಕೇಳು ಸರ್, ನೀವು ಒರಿಜಿನಲ್ ಪೊಲೀಸಾ? ಒರಿಜಿನಲ್ ಸರ್ ನೀವು. 3+3 ಏನು ಎಲ್ರು ಲವ್ ಬರ್ಡ್ಸಾ? ನಾಡ್ ಬಿಟ್ಟು ಕಾಡಿಗೆ ಬಂದಿದ್ರ. ವೆರಿ ಗುಡ್. ಮ್ಯಾಚಿಂಗ್. ವಾವ್, ಸೂಪರ್. ನಾವೆಲ್ಲ ಫ್ರೆಂಡ್ಸ್ ಸರ್, ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಿ. ಓಹೋ, ಫ್ರೆಂಡ್ಸ್ ರೀ. ಎಲ್ಲ ಫ್ರೆಂಡ್ಸ್. ಚೆನ್ನಾಗಿದೆ ಚೆನ್ನಾಗಿದೆ. ಅಯ್ಯೋ, ಒಂದೇ ಕಂಪ್ನಿಲಿ ಕೆಲಸ ಮಾಡಿ ಮಾಡಿ ಬೇಜಾರಾಗಿ ಇವಾಗ ಈಚೆ ಬಂದಿದ್ದೀರಾ. ಕಾಡು ಬಿಟ್ಟು ನಾಡು ಸೇರೋದು ಸಿವಿಲೈಸೇಷನ್. ನಾಡು ಬಿಟ್ಟು ಕಾಡು ಸೇರೋದು ಫ್ಯಾಷನಾ? ಏನೋ ರೇ ಚಿಕ್ಕೋಡಿ, ಇವ್ರ ಬ್ಯಾಗ್ ಅಲ್ಲಿ ಏನಾದ್ರು ಸಿಕ್ತೇನ್ರಿ? ಏನು ಸಿಕ್ಕಿಲ್ಲ ಸರ್. ಅದೇ ಹುಲಿ ಚರ್ಮ, ಆನೆದಂತ ಗನ್ನುಗಿನ್ ಏನಾದ್ರು? ನಾನೇ 2 ಗಂಧೆ ತುಂಡು ಇಟ್ಟಿದ್ದೀನಿ ಸರ್. ವೆರಿ ಗುಡ್. ಬ್ಯಾಗ್ ಅಲ್ಲಿ ಒಂದು ಫೋನ್ ಸಿಕ್ತು ಸರ್. ಅದು ಫೋನ್ ಅಲ್ಲ ಸರ್, ಟ್ಯಾಬು. ಏನೋ ನಿನ್ ಹೆಸರು? ಗೇಬ್ರಿಯಲ್. ಗೇಬ್ರಿಯಲ್ ಅಲ್ಲ ಸರ್, ಗೇಬ್ರಿಯಲ್ ಅಲ್ಲ ಸರ್, ಗೇಬ್ರಿಯಲ್. ಚೇಂಜ್ ಮಾಡ್ಕೊಂಡು ಪ್ಯಾಟರ್ನ್ ಜೀನಾ? ಸರ್, ನೀವು ತುಂಬಾ ಶಾರ್ಪು ಸರ್. ಬ್ಯೂಟಿಫುಲ್ 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 ಫೋಟೋಸ್. 1 2 3 4 5 6. ಇಲ್ಲಿ 7 ಜನ ಇದ್ದಾರೆ, ಇಲ್ಲ 6 ಜನ. ಇನ್ನೊಬ್ಬ ಇಲ್ಲಿ ಸಾಯಿಸ್ಬಿಟ್ರ ಮತ್ತೆ? ಸರ್, ಅದು ಗೋವಿಂದ ಹರಿ ಗೋವಿಂದ, 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 ಗೋವಿಂದ ಹರಿ ಗೋವಿಂದ. ಗ್ಯಾಬ್ರಿಯಲ್, ಏನ ಬಾಳ ಬಾರ ಉಂಟು ಮಾರ. ಒಂದು ಮೊದಲು ಸೆಲ್ಫಿ ತೆಗಿಯೋ. ನಾನಂತೂ ಎಣದ ಜೊತೆ ಸೆಲ್ಫಿ ತೆಗೆಸ್ಕೋತಾ ಇರೋದಿದೆ. ಮತ್ತು ನಾನು ಸೆಕೆಂಡ್, ನಾನು ಕೂಡ ಫಸ್ಟ್. ಗರ್ಲ್ಸ್ ಎಲ್ರು
ಸ್ಮೈಲ್ ಹೆಣ ಬಿಟ್ಟು ಸ್ಮೈಲಿಂಗ್ ಲೋ 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 ಏನ್ರು ನೀವು ಸೆಲ್ಫಿ ವಿಷಯದಲ್ಲಿ ಸೆಲ್ಫಿಶ್ ನನ್ ಮಕ್ಕಳ್ರು. ನಾನ್ ಫೋಟೋ ತಗೊಳೋದ್ ಬೇಡವಾ? ನೀನು ತಗೊಳ್ಳೋ, ಯಾರ್ ಬೇಡ ಅಂದಿದ್ದು? ಯಾರು ಬೇಡ ಅಂದಿಲ್ಲ. ಇಲ್ಲಿ 2 ಕೈಲಿ ಹಣ ಬರೋ ಓದ್ಕೊಂಡಿದೀನಿ. ಹೆಂಗ್ ತಗೊಳ್ಳಿ? ಏನೋ ಒಂದ್ ಮಾಡ್ಕೊಂಡ್ ತೆಗ್ಯಾ. ಹೌದಾ, ನೋಡ್ ಹೆಂಗ್ ತಗೋತೀನಂತ. ಅವನೇನ್ ಮಾಡ್ತಾನ, ಕೈ ಬಿಡ್ತಾನ ಮಾರೇ. ಸ್ಮೈಲ್ ಪ್ಲೀಸ್. ಅಯ್ಯೋ ನಮ್ಮ ಮಕ್ಕಳ್ರ, ಎಷ್ಟೋ ಧೈರ್ಯ ನಿಮ್ಗೆ? ನನ್ ಬರ್ಡೇ ದಿನ ನನ್ ದುಡ್ಡೆಲ್ಲ ಕುಡಿದ್ಬಿಟ್ಟು ನನ್ನನ್ನೇ ಚಟ್ಟದ ಮೇಲೆ ಮಲಗಿಸ್ತೀರಾ? ಗ್ಯಾಬ್ರಿಯಲ್ಗೊಂದು ಹೆಣದ ಜೊತೆ ಸೆಲ್ಫಿ ತೆಗಿಬೇಕಂತ ಆಸೆ ಇತ್ತು, ಅದಕ್ಕೆ ಅವನು ಬೈಕ್ ಈಡೇರಿಸಿದೆ ಅಷ್ಟೇ. ಏನೋ ಬೈಕ್ ಈಡೇರ್ಸೋದು? ಅವನೇನ್ ಗರ್ಭಿಣಿನ ಬೈಕ್ ಈಡೇರ್ಸೋದು? ಹಂಗಲ್ಲಪ್ಪ, ನೀ ಕುಡ್ದ್ ಮಲಗಿದ್ದಲ್ಲ, ಏನೋ ಒಂಚೂರು ಮಜಾ ತಗೊಳ್ಳೋಣ ಅಂತ ಹಂಗ್ ಮಾಡ್ದೋ. ದುರುದ್ದೇಶ ಏನಿರ್ಲಿಲ್ಲಪ್ಪ. ಹೌದಪ್ಪ. ಸಾರಿ ಆರ್ಯ, ಬೇಜಾರ್ ಮಾಡ್ಕೋಬೇಡ. ಏನ್ ಬೇಜಾರ್ ಮಾಡ್ಕೋಬೇಡ. ನೀವು ಕೋತಿ ತರ ಇವ್ರ ಜೊತೆ ಸೇರ್ಕೊಂಡಿದ್ದೀರಲ್ಲ. ನಾವು ಬೆಸ್ಟ್ ಫ್ರೆಂಡ್ ಅಲ್ಲೋ. ಯಾವನ ಫ್ರೆಂಡು? ನಿಮ್ ಫ್ರೆಂಡ್ಶಿಪ್ ಬೇಡ, ನಿಮ್ ಸವಾಸನು ಬೇಡ. ಟೆನ್ಷನ್ ಯಾಕೆ ಮಾಡ್ತಪ್ಪ? ಏನಪ್ಪಾ, ನಿನ್ನ ಎಣ ಮಾಡಿ ನಾವು ಸೆಲ್ಫಿ ತಗೊಂಡ್ ಮಜಾ ತಗೊಂಡು ಅಂತ ಬೇಜಾರ? ಯಾಕೆ ಚಿಂತೆ ಮಾಡ್ತೀಯಾ? ಈಗ ಇವನು ಎಣ ಆಯ್ತಾನೆ, ನೀನ್ ಮಜಾ ತಗೋ. ಏನೋ ಎಣ ಆಗಲ್ವೇನೆ ನೀನು? ಸೆಲ್ಫಿ ತಗೋ ಬಾ. ಏನ್ ಬೇಜಾರ್ ಮಾಡ್ಕೊಬೇಡ, ಬರ ಹಿಂಗ್ ಮಲ್ಕೊಳ, ಹಿಂಗ್ ಮಲ್ಕೊಳ. ಉಲ್ಟಾ ಮಲ್ಕೊತಿದ್ಯಲ್ಲ. ಬರ ಬಾ, ಸೆಲ್ಫಿ ತಗೋ ಬಾ. ನೀವೆಲ್ಲ ಹೆಣ ಆದ್ರೂ ನಿಮ್ ಮುಖ ನೋಡೋದಕ್ ನಾನ್ ಬರಲ್ಲ ಕಣ್ರು. ಸಾಯ್ರೋ. ನೀನು ಬೆಸ್ಟ್ ಸಾಂಗ್ ಆಗ್ತಾನ ಕಣೋ, ಬಾರೋ. ಹಾಕ್ರು ಸಾಂಗ್. ಹಾಕು. ಅವನ್ ಫೋಟೋ ಅವನಿಗೆ ನೋಡಕ್ ಆಯ್ತಿಲ್ಲ, ಅವನಿಗೆ ನಗ ಬತ್ತೈತೆ. ಒಂದು ಡೆಡ್ ಬಾಡಿ ಜೊತೆ ಸೆಲ್ಫಿ ತೆಗೆದ್ರಿಂದ 1,500 ಲೈಕ್ ಬಂತು. ಹಾಗಾದ್ರೆ ಒಂದು ಲೇಡಿ ಬಾಡಿ ಜೊತೆ ಸೆಲ್ಫಿ ತೆಗೆದ್ರೆ ಎಷ್ಟು ಲೈಕ್ ಬರ್ಬೋದು? ಐ ಡೋಂಟ್ ಲೈಕ್ ಇಟ್. ಅದ್ರ ಬದಲು ಬಾಡಿ ಬಿಲ್ಡರ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ರೆ ಅವರೇ ಹುಡ್ಕೊಂಡ್ ಬಂದಿರೋರು. ಯಾರನ್ನ? ನನ್ನನ್ನ. ಕಷ್ಟ. ಬಾಡಿ ಬಿಲ್ಡರ್ಸ್ ಗಳ ಬಗ್ಗೆ ನಮಗ್ ಕ್ಯೂರಿಯಾಸಿಟಿ ಇರ್ಬೇಕು, ನಿನಗೆ ಯಾಕೋ? ಅವನ ಹೆಸರಲ್ಲೇ ಇದೆಯಲ್ಲ ಗೇಬ್ರಿಯಲ್ ಅಂತ, ಅದಕ್ಕೆ. ಅಲ್ಲ, ನನ್ನ ಹೆಸರು ಗೇಬ್ರಿಯಲ್ ಅಲ್ಲ. ಏನಮ್ಮ? ಡೋಂಟ್ ಟಚ್ ಮೀ. ಯಾಕೋ ಹೆಂಗಿದೆ ಮೈಗೆ? ಗೇಬ್ರಿಯಲ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಏ ವಿಕ್ಕಿ, ಯಾಕೋ ಯಾವಾಗ್ಲೂ ಮೆಣಸಿನ್ಕಾಯಿ ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತೀಯಾ? ಓ ಗಾಡ್, ಯಾವನೋ ಬಕ್ರ ಇವನು, ಗಾಳಿ ತೆಗೆದ್ಬಿಟ್ಟಿದಾನಲ್ಲ. ಶ್ರಾವಣಿ, ಏನಾಯ್ತು? ಗಾಡಿ ಪಂಚರಾ? ಹಾ, ಬಾ ಡ್ರಾಪ್ ಮಾಡ್ತೀನಿ. ಓಹೋ, ಇದೆಲ್ಲ ಇವನ್ ಐಡಿಯಾನಾ? ಕೊಡ್ತೀನಿ ನೋಡ್ ಕೆಲ್ಸ. ಬಾಮ. ಅಯ್ಯಯ್ಯೋ, ನಿಮ್ಗೆ ಯಾಕೆ ಪಾಪ ತೊಂದ್ರೆ? ನನಗ್ ತೊಂದ್ರೆನಾ? ಏನ್ ಬಾಡಿ ಮೇಲೆ ಹೊತ್ಕೊಂಡು ಹೋಗ್ತಾ ಇದೀನಿ, ಗಾಡಿ ತಾನೇ ಹೋಗೋದು, ಪರವಾಗಿಲ್ಲ ಬಾ. ಸರಿ ಹೊರಡಣ್ವಾ? ಬಾ ಬಾ ಬಾ. ಒಂದ್ ಐಡಿಯಾ. ನನ್ ಗಾಡಿನೇ ಪಂಚರ್ ಮಾಡಿ ಡ್ರಾಪ್ ಕೊಡ್ತೀರಿ ಅಂತ ಬಿಲ್ಡಪ್ ಬೇರೆ ಕೊಡ್ತೀಯಾ? ತಳ್ಳು ನಿನ್ನಜ್ಜಿ, ಅವಾಗಾದ್ರೂ ಬುದ್ಧಿ ಬರುತ್ತೆ. ಶ್ರಾವಣಿ, ನನ್ ಬೈಕಲ್ಲೇ ಡ್ರಾಪ್ ಮಾಡ್ತಿದ್ದೆ ತಾನೆ? ಅದು ನಾಳೆ ನಂಗೆ ಅರ್ಜೆಂಟ್ ಕೆಲ್ಸ ಇದೆ, ಅದಕ್ಕೆ ಇವತ್ತೇ ಪಂಚರ್ ಹಾಕ್ಸೋಣ ಅಂತ. ನಿಂಗ್ ಕಷ್ಟ ಆದ್ರೆ ಹೇಳು, ನಾನೇ. ಪರವಾಗಿಲ್ಲ, ನಾನೇ ತಳ್ತೀನಿ ಬಿಡು. ಹೌದು, ನಿಮ್ ಮನೇಲಿ ಮದ್ವೆ ಆಗುವಂತ ಏನ್ ಪ್ರೆಷರ್ ಮಾಡ್ತಾ ಇಲ್ವಾ? ಯಾರ್ ಮನೇಲಿ ಪ್ರೆಷರ್ ಇರಲ್ಲ. ಎಜುಕೇಶನ್ ಮುಗಿದ ತಕ್ಷಣ ಮದ್ವೆ ಆಗುವಂದ್ರು, ಜಾಬ್ ಸಿಕ್ಕದ್ಮೇಲೆ ಇನ್ನ ಪ್ರೆಷರ್ ಹಾಕಿದ್ರು. 2 ವರ್ಷ ಆರಾಮಾಗಿರೋಣ ಅಂತ ನಾನೇ ಮುಂದಕ್ಕೆ ಹಾಕ್ತಿದ್ದೀನಿ. ನಿಮ್ಮನೇಲಿ ಏನು ಪ್ರೆಷರ್ ಇಲ್ವಾ? ನಮ್ಮ ಮನೇಲಿ ನನ್ ಮದ್ವೆ ಬಗ್ಗೆ ಯಾರು ಮಾತೇ ಆಡ್ತಾ ಇಲ್ಲ. ನಾನೇ ನನಗ್ ಮದ್ವೆ ಮಾಡಿ ಅಂತ ಅವ್ರ ಮೇಲೆ ಪ್ರೆಷರ್ ಹಾಕ್ತಾ ಇದೀನಿ. ದಿನ ನನಗ್ ನಾನೇ ಅಡಿಗೆ ಮಾಡ್ಕೊಂಡ್ ಬೇಜಾರಾಗೋಗಿದೆ. ಓ ಹೌದು, ನಿನ್ಗೆ ಯಾವ ತರ ಹುಡುಗ ಬೇಕು? ನನಗೆ ನಿನ್ ತರ ಇನ್ನೋಸೆಂಟ್ ಅಂಡ್ ಡೀಸೆಂಟ್ ಇದ್ರೆ ಸಾಕು. ನನ್ ತರ ಡೀಸೆಂಟ್ ಹುಡುಗನ? ನಿಂಗೆ ಯಾವ ತರ ಹುಡುಗಿ ಬೇಕು? ನನ್ಗೆ ನಿನ್ ತರ ಒಳ್ಳೆ ಹುಡುಗಿ ಸಿಕ್ಕರೆ ಸಾಕು. ನಾನು ಒಳ್ಳೆ ಹುಡುಗಿನ? ನೀನ್ ಅನ್ಕೊಂಡಿರೋಷ್ಟು ಒಳ್ಳೆ ಹುಡುಗಿ ನಾನಲ್ಲಪ್ಪ. ಐ ಆಮ್ ಜಸ್ಟ್ ಅ ಕಾಮನ್ ಗರ್ಲ್. ಇಲ್ಲ ಶ್ರಾವಣಿ, ನೀನ್ ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗಿ. ನೀನೇ ಹೇಳ್ಬೇಕಷ್ಟೇ.
ನನ್ನ ಇಂಪ್ರೆಸ್ ಮಾಡಕ್ ಹೇಳ್ತಿಲ್ಲ ತಾನೆ? ಇಲ್ಲ 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 ಇಲ್ಲ, ನಿಜವಾಗ್ಲೂ ನೀನ್ ತುಂಬಾ ಒಳ್ಳೆ ಹುಡುಗಿ. ಸುಸ್ತಾಯ್ತಾ? ತಳ್ಬೇಕಾ ನಾನು? ಏನ್ ಹಿಂಗನ್ಬಿಟ್ಟೆ? ಬಾಡಿ ನೋಡಿದ್ಯಾ? ಈಡವ್ಗೇನ್ ಕಮ್ಮಿ ಇಲ್ಲ. ಇನ್ನು 10 ಕಿಲೋಮೀಟರ್ ಬೇಕಂದ್ರೆ ತಳ್ತೀನಿ. ಅಮ್ಮ, ನಿನ್ನ ತುಂಬಾ ಇನ್ನೋಸೆಂಟ್ ಅಂತ ಅನ್ಕೊಂಡಿದ್ದೆ. ನಾನ್ ಇನ್ನೋಸೆಂಟ್ ಅಲ್ವಾ? ಇನ್ನೋಸೆಂಟ್ ಆಗಿರೋದಕ್ಕೆ ಈ ತರ ಗಾಡಿ ತಳ್ತಾ ಇರೋದು. ಹೇ ಶ್ರಾವಣಿ, ನೀನ್ ಇಲ್ಲಿದ್ಯಾ? ಗಾಡಿ ಪಂಚರ್ ಆಯ್ತಂತ ಗೊತ್ತಾಯ್ತು, ಡ್ರಾಪ್ ಕೊಡ್ತೀನಿ ಬಾ. ನನ್ ಗಾಡಿ ಪಂಚರ್ ಆಗಿದ್ದು ನಿಂಗೆ ಹೇಗ್ ಗೊತ್ತಾಯ್ತು? ಅದು ವಾಚ್ಮನ್ ಹೇಳ್ದ. ಲೈ, ನೀನು ನನ್ನ ರೂಮ್ ಮೇಟ್, ಕಷ್ಟಪಟ್ಟು ನಾನ್ ಗಾಡಿ ತಳ್ತಾ ಇದ್ದೀನಿ. ನನ್ನೊಂದ್ ಮಾತು ಡ್ರಾಪ್ ಮಾಡ್ತೀನಿ ಅಂತ ಹೇಳಿಲ್ಲ. ಇವಳ ಮಾತ್ರ ಡ್ರಾಪ್ ಮಾಡ್ಲಾ ಅಂತ ಕೇಳ್ತಾ ಇದ್ದೆ. ಹುಡುಗಿರಂದ್ರೆ ಏನ್ ಸಿಂಪತಿ ಗಿಟ್ಟಿಸ್ಕೊತಿರೋ? ಹಂಗಲ್ಲ ಕಣೋ. ಏನ್ ಹಂಗಲ್ಲ? ಡ್ರಾಪ್ ಎಲ್ಲ ಏನು ಬೇಡ, ನಾವು ಪಂಚರ್ ಹಾಕ್ಸ್ಕೊಂಡ್ ಬರ್ತೀವಿ, ತಾವ್ ಹೊರಡಿ. ಹೊರಡೋಡು. ಬಂದ್ಬಿಟ್ಟ ಏನೋ ಡ್ರಾಪ್ ಮಾಡ್ತೀನಿ ಅಂತ. ಅಯ್ಯೋ ಹಬ್ಬ, ಬಂತಲ್ಲಪ್ಪ ಪಂಚರ್ ಅಂಗಡಿ. ಆರ್ಯ, ಐ ಆಮ್ ಸಾರಿ. ಎಲ್ಲ ಓಕೆ, ಸಾರಿ ಯಾಕೆ? ಗಾಡಿ ಪಂಚರ್ ಮಾಡಿದ್ ನೀನು ಅಂತ ನಿನ್ ಕೈಲ್ ತಳ್ಸ್ಕೊಂಬಂದೆ. ಆದ್ರೆ ಈಗ ಗೊತ್ತಾಯ್ತು ಪಂಚರ್ ಮಾಡಿದ್ ನೀನಲ್ಲ ಅವನು ಅಂತ. ಅದೇಂಗ್ ಗೊತ್ತಾಯ್ತು? ಯೂಶಲಿ ಪಂಚರ್ ಮಾಡಿರೋರೇ ಡ್ರಾಪ್ ಕೊಡಕ್ ಬರ್ತಾರೆ. ಅದೆಲ್ಲ ಹುಡುಗಿರ್ ವಿಷಯ, ನಿಂಗೆ ಅರ್ಥ ಆಗಲ್ಲ ಬಿಡು. ಬಟ್ ಐ ಆಮ್ ರಿಯಲಿ ಸಾರಿ ಆರ್ಯ. ಬೇಕಿತ್ತಿದ್ದಲ್ಲ ನಂಗೆ. ಹೋಗ್ಲಿ, ಸಾರಿ ಎಲ್ಲ ಯಾಕೆ, ಸಣ್ಣ ಮ್ಯಾಟ್ರು, ಬಿಟ್ಟಾಕು. ಅಂಗಡಿ ಹತ್ರ ಬಂದಿದೀವಿ, ಪಂಚರ್ ಹಾಕ್ಸ್ಕೊಂಡು ಹೋಗೋಣ. ಸರಿ ಮರಿ ಸರ್, ಒಂದ್ ಪಂಚರ್ ಹಾಕೋ. ಇಲ್ಲ ಸರ್, ಟೈಮ್ ಆಯ್ತು. ಹಾಕಲ್ಲ, ಒಂದೇ ಒಂದು. ಟೈಮ್ ಆಯ್ತು, ಆಗಲ್ಲ ಸರ್. ಅಪ್ಪ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ಹಾಕೋ. ಹೌದಾ ಸರ್? ಹಾಕು ಬೇಗ. ಕೊಡಿ ಸರ್. ಹಾಕ ಬಿಡಿ. ಇರು ಕೋಟ್ ತಗೊಂಡ್ಬಿಡ್ತೀನಿ. ತಗೊಳ್ಳಿ. ಬಾ ಕೂತ್ಕೋ. $20 ಎಕ್ಸ್ಟ್ರಾ ಕೊಡ್ತೀನಿ ಅಂದ ತಕ್ಷಣ ಏನ್ ಫಾಸ್ಟ್ ಮಾಡ್ತಾವನೆ, ಬೇಗ ಮಾಡ. ಸರ್, ಕೊನೆಯದಾಗ ಒಂದೇ ಒಂದ್ ಗುಲಾಬಿ ಇದೆ, ಪ್ಲೀಸ್ ತಗೊಳ್ಳಿ ಸರ್. ನಿಂದ ಒಳ್ಳೆ ಕತೆ. ನಾನ್ ಯಾರಿಗಮ್ಮ ಕೊಡ್ಲಿ ಗುಲಾಬಿನ? ನಿಮ್ ಗರ್ಲ್ ಫ್ರೆಂಡ್ ಇದಾರಲ್ಲ, ಅವ್ರಿಗೆ ಕೊಡಿ ಸರ್. ನೀನ್ ಇನ್ನು ಚಿಕ್ಕೋಳು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತೆಲ್ಲ ಮಾತಾಡಬಾರ್ದು. ಪ್ಲೀಸ್ ತಗೊಳ್ಳಿ ಸರ್. ಪಾಪ ತಗೊಳ್ಳೋ. ಇದನ್ ತಗೊಂಡು ನಾನೇನ್ ಮುಡ್ಕೊಳ್ಳ? ಒಂದ್ ಕೆಲಸ ಮಾಡೋಣ, ಒಂದ್ ಕಂಡೀಷನ್ ಅಲ್ಲಿ ಹೂವ ತಗೋತೀನಿ. ಏನದು? ಆ ಹೂವನ ನೀನ್ ಮುಡ್ಕೋಬೇಕು. ಮತ್ತಿನ್ನೇನ್ ನೀನ್ ಮುಟ್ಕೋತ್ಯಾ? ಕೊಡಮ್ಮ, ತಗೋ. ಥ್ಯಾಂಕ್ ಯು. ಫಾರ್ ಯು. ಥ್ಯಾಂಕ್ ಯು. ಒಳ್ಳೆ ಲವರ್ ಅಂತೂ ಕೊಡ್ಲಿಲ್ಲ, ಒಳ್ಳೆ ಲಿವರ್ ಆದ್ರೂ ಕೊಡ್ತಂದೆ. ಅದಕ್ಕೆ ಕಣ್ಣು ಲಿವರ್ ಫ್ರೈ ತಂದಿದ್ದೀನಿ. ಇದಲ್ವಾ? ಏನೋ ಕಲ್ಗಚ್ ಕುಡ್ದಂಗೆ ಕುಡಿತ್ಯಾ? ನಾನು ಹೆಂಗಾದ್ರೂ ಕುಡ್ತೀನಿ, ನಿಂಗೇನೋ? ಯಾರ್ದೋ ಕೊಪ್ಪನ್ ಯಾರ್ ಮೇಲೆ ಯಾಕೋ ತೋರಿಸ್ತ್ಯಾ? ಸುಮ್ನೆ ಪಾರ್ಟಿನ ಎಂಜಾಯ್ ಮಾಡು. ಹೌದಪ್ಪ, ಅವಳು ಕೊಟ್ಟ ಪಾರ್ಟಿ ತಾನೆ, ನಾವ್ ಎಂಜಾಯ್ ಮಾಡ್ಬೇಕು. ನಾ ಬರೋದಕ್ ಮುಂಚೆನೆ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಹೋಗ್ಲಿ ಬಿಡಪ್ಪ, ನೀನೀಗ ಬಂದಿಯಲ್ಲ, ಶುರುಯಿಂದಲೇ ಶುರು ಮಾಡುವ. ನೀ ಯಾಕೋ ಶ್ರಾವಣಿ ಗಾಡಿ ಬ್ಲೋ ಬಿಟ್ಟೆ? ನಾನ್ ಬಿಟ್ಟಿಲ್ಲ. ಸುಳ್ಳು ಹೇಳ್ಬೇಡ, ಅವಳೇ ನನ್ಗೆ ಹೇಳಿದ್ಲು. ಓ, ನಿನಗೆ ನನ್ಕಿಂತ ಅವಳ ಮೇಲೆ ನಂಬಿಕೆ ಜಾಸ್ತಿನಾ? ಅವಳನ್ನ ನಂಬೇಡ, ಅವಳು ಸರಿ ಇಲ್ಲ. ಅಪ್ಪ, ಅವಳು ಸರಿ ಇಲ್ಲ ಅಂತ ಅವಳೇ ನನ್ಗೆ ಹೇಳಿದ್ಲು. ಅವಳು ಬಿಟ್ಟಾಕೋ. ಇವನ್ ಸರಿ ಇದ್ದಾನ? ಅವ್ರಿಬ್ರು ಸರಿ ಇದಾರ? ಇವನ್ ಸರಿ ಇದ್ದಾನ? ನೀನ್ ಸರಿಗಿದ್ಯಾ? ಏಯ್, ನನ್ನೇ ಸರಿ ಇಲ್ಲ ಅಂತ್ಯಾ? ಸಾಕು. ಸುಮ್ನೆ ಧರ್ಮದ ಪಾರ್ಟಿನ ಎಂಜಾಯ್ ಮಾಡ್ಬಿಟ್ಟು ಸುಮ್ನೆ ಕೂತ್ಕೊಳ್ಳ. ನೀವೆಲ್ಲ ಸೇರ್ಕೊಂಡು ನನ್ ಕಿಂಡಲ್ ಮಾಡ್ಬೇಕಾದ್ರೆ ನಾನ್ ಸುಮ್ನೆ ಇರಲ್ವಾ? ಇವನ್ ಏನಾದ್ರು ಅಂದ್ರೆ ರೋಷ ಬಂದ್ಬಿಡ್ತಾನೆ. ಇಲ್ಲಪ್ಪ, ನಿಮ್ಗಳ ಸವಾಸನು ಬೇಡ, ನಿಮ್ ಪಾರ್ಟಿನೂ ಬೇಡ, ಕುಡ್ಕೊಂಡ್ ಸಾಯ್ರಿ. ಹೋಗ್ಲಿ ಬಿಡ. ಫ್ರೆಂಡ್ಸ್ ಅಂತ ಫ್ರೆಂಡ್ಸ್. ಏನು ಸಲೀಸಾಗಿ ಹೇಳ್ಬಿಟ್ಟೆ? ಕಸ ಗುಡಿಸ್ತಾನೆ, ಪಾತ್ರೆ ತೊಳಿತಾನೆ, ಬಟ್ಟೆ ಒಗಿತಾನೆ, ಮನೆ ಕೆಲಸ ಎಲ್ಲ ಮಾಡ್ತಾನೆ, ಅದ್ರಲ್ಲೂ ಪಾರ್ಟಿನೂ ಕೊಡಿಸ್ತಾನೆ. ಅಷ್ಟೆಲ್ಲ ಉಪಕಾರ ಮಾಡ್ದವನಿಗೆ ನೀನ್ ಬೈದ್ ಬಿಟ್ಟಲ್ಲೋ. ಫಸ್ಟೇ ಬೆಂಗಳೂರ್ಲಿ ಕೆಲ್ಸ ತೋರ್ಸಿಗದ್ ಕಷ್ಟ, ಅದ್ರಲ್ಲೂ ಆಲ್ರೆಡಿ ಗಂಡ್ಸು. ತಮ್ಮ ಮಾತಿನ ಅರ್ಥ ಆಯ್ತು, ಸ್ವಲ್ಪ ಸುಮ್ನಿರಿ. ಟೆನ್ಷನ್ ಮಾಡ್ಕೋತೀರಾ? ಸಮಾಧಾನ ಮಾಡಿ ಕರ್ಕೊಂಡ್ ಬರೋಣ ಬನ್ನಿ. ಬನ್ನಿ. ಬೇಡ, ನಿನ್ನ ಹತ್ರ 5 ಪೈಸೆ ಸಿಗಲ್ಲ, ಅವನ ಹತ್ರ ಆದ್ರೆ ಏನಾದ್ರೂ ಸಿಗುತ್ತೆ. ಪಾಪ. ಏನೋ ಲೆಟರ್ ಗಿಟ್ರ್ ಎಲ್ಲ ಬಡ್ದು ಸುಸೈಡ್ ಮಾಡ್ಕೊಳ್ತೀಯಾ? ಏನ್ ಬರೀತಿದ್ಯಾ? ನಾನು ಯಾಕೋ ಸುಸೈಡ್ ಮಾಡ್ಕೊಳ್ಳಿ, ಡೈರಿ ಬರಿತಾ ಇದೀನಿ. ಬರಿ. ಏನೋ ಪೇಜ್ ನ ಉಪ್ಪಿನಕಾಯಿ ತರ ನೆಕ್ತಿದ್ಯಾ? ಹೌದಾರ್ಯ, ಈಗ ಪೇಪರ್ ಅನ್ನು ನಕ್ಕಿ ನಂಗೆ ಬರಿಬಾರದು, ಕೈಯಲ್ಲಿ ಇದ್ದದೆಲ್ಲ ಬಾಯಲ್ಲೇ ಬರುತ್ತೆ. ಅಸಹ್ಯ, ಬಿಟ್ಬಿಡು. ಚಿಕ್ಕ ವಯಸ್ಸಿಂದ ನಮ್ ಟೀಚರು ನಮ್ಮ ಅಪ್ಪ ಅಮ್ಮ ಹೇಳ್ದಾಗ್ಲೇ ಬಿಡ್ಲಿಲ್ಲ, ನೀನ್ ಹೇಳ್ದೆ ಅಂತ ಬಿಟ್ಬಿಡ್ತೀನಾ?
ಹಾಗಾದ್ರೆ ಅವನ್ ಬೈದಲ್ವಾ ಅದನ್ನ ಬಿಟ್ಬಿಡು. ಈ ಲೆಟರ್ ಅನ್ನು ಕಂಟಿನ್ಯೂ ಮಾಡು. ಒಂದು ಪೆಗ್ ಹೊಡಿ, ಒಬ್ಬ ಉಪ್ಪಿನಕಾಯಿ ತಗೊಂಡು. ನೀವೆಷ್ಟೇ ಹೇಳಿದ್ರು ನಾನ್ ಬರಲ್ಲ. ನಾ ಒಂದ್ಸಲಿ ಡಿಸೈಡ್ ಮಾಡಾಗಿದೆ. ಸುಮ್ನೆ ಹೋಗಿ. ನಾ ಬರಲ್ಲ ಅಂದ್ಮೇಲೆ ಬರಲ್ಲ. ಬಾರು ಹೇ. ಬರಲ್ಲ ಕಣೋ. ಬಾರೋ ಹೇ. ಬರಲ್ಲ. ಥ್ಯಾಂಕ್ ಯು. ನೋಡೋ, ಈ ಪಾರ್ಟಿ ನಂದು. ಬರಂಗಿದ್ರೆ ಬಾ, ಇಲ್ಲಾಂದ್ರೆ ಈ ಪೆಗ್ ಕುಡ್ಕೊಂಡು ಇಲ್ಲೇ ಕೂತ್ಕೋ. ಹೋಗೆಲ್ಲ ಗಿಣಿ ಹೋಗೆ. ಬಲೆ ಗಿಣಿ. ಹೋದ್ರಿಲ್ಲ. ನಮ್ಮ ಮೇನ್ ಕಂಪನಿ ಕೊರಿಯಾದಲ್ಲಿ ಇರೋದು ನಿಮ್ಗೆಲ್ಲ ಗೊತ್ತು. ಯಾರ್ಯಾರಿಗೆ ವರ್ಕ್ ಮಾಡೋಕೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕೈ ಎತ್ತಿ. ನಿಮ್ಗೆ ಯಾಕಿಲ್ಲ ಸರ್? ಮಂಗಳೂರಲ್ಲಿ ನನ್ನ ಹೆಂಡತಿ ಒಬ್ಳೆ ಇರ್ತಾಳೆ. ಅವಳನ್ನು ಬಿಟ್ಟು ಹೋಗೋದೇ ಒಂದು ದೊಡ್ಡ ಪ್ರಾಬ್ಲಮ್. ಅವಳಿಲ್ಲ ಅಂತ ಅಲ್ಲಿ ಒಂದು ಯಾರ್ದಾದ್ರು ಹುಡುಗಿ ಮುಖ ನೋಡಿದ್ರೆ ಎಲ್ರದ್ದು ಮುಖ ಒಂದೇ ರೀತಿ ಇರುತ್ತೆ. ಅದು ಒಂದು ದೊಡ್ಡ ಪ್ರಾಬ್ಲಮ್. ಅಲ್ಲಿದು ಪರಿಸರ ಎಷ್ಟು ಸ್ವಚ್ಛ ಅಂದ್ರೆ ನಮ್ಮ ಹಣದಲ್ಲೇ ನಾವು ಬೀಡಾಗ್ದು ಜಗ್ದು ಉಗ್ದ್ರೆ ಅವ್ರು ನಮ್ಮ ಮುಖಕ್ಕೆ ಹೋಗಿತಾರೆ. ಅದೊಂದು ದೊಡ್ಡ ಪ್ರಾಬ್ಲಮ್. ಅಲ್ಲಿ ಕೆಲಸ ಮಾಡಿ ಮುಖದಲ್ಲಿ ಬೆವರು ಬಂದ್ರೆ ನನ್ನ ಮುಖವನ್ನು ನಾನು ಪೇಪರ್ ಅಲ್ಲಿ ಒರೆಸಲ್ಲ. ಮತ್ತೆ ಅಲ್ಲಿ ಟಾಯ್ಲೆಟ್ಗೆ ಹೋದ್ರೆ ಅಲ್ಲಿ ಪೇಪರ್. ಅದೊಂದು ದೊಡ್ಡ ಪ್ರಾಬ್ಲಮ್. ಇಷ್ಟೆಲ್ಲ ಪ್ರಾಬ್ಲಮ್ ಹೇಳ್ಕೊಂಡು ಹೋದ್ರೆ ನಿಮ್ಗೂ ದೊಡ್ಡ ಪ್ರಾಬ್ಲಮ್ ಅಲ್ಲ ಸರ್? ನೀವೇ ಒಂದು ದೊಡ್ಡ ಪ್ರಾಬ್ಲಮ್. ನೀವಿಲ್ಲೇ ಥ್ಯಾಂಕ್ ಯು. ಕಷ್ಟ ಸರ್. ಇದು ನಮ್ಮ ಟೀಮ್ಗೆ ಸಿಕ್ಕಿರುವಂತ ಒಂದು ಗೋಲ್ಡನ್ ಆಪರ್ಚುನಿಟಿ. ಅಷ್ಟೇ ಅಲ್ಲ, ಇದೆಲ್ಲ ನಮ್ಮ ಆಂಬಿಷನ್ ಕೂಡ ಅಲ್ವೇನ್ರೋ? ನಿಮ್ ಟೆಕ್ನಿಕಲ್ ಟೀಮ್ ರಿಪೋರ್ಟ್ ಕೊರಿಯಾಗ್ ಹೋಗಿದೆ. ಅದ್ರಲ್ಲಿ ಇಬ್ರು ಲಕ್ಕಿ ಪರ್ಸನ್ಸ್ ನ ಅವ್ರು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಆ ಲಕ್ಕಿ ಪರ್ಸನ್ಸ್ ಯಾರು ಅಂತ ಸದ್ಯದಲ್ಲಿ ನಮ್ಮ MD ಅನೌನ್ಸ್ ಮಾಡ್ತಾರೆ. ಎನಿವೇಸ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇವ್ರು ಇಲ್ಲೇ ಇರ್ತಾರೆ, ನೀವೆಲ್ಲ ಹೋಗಿ. ಲಕ್ಕಿ ಚಾನ್ಸ್ ಯಾರಿಗ್ ಸಿಗುತ್ತೋ, ಒಳ್ಳೆ ಆಪರ್ಚುನಿಟಿ ಯಾರಿಗ್ ಸಿಗುತ್ತೋ ಗೊತ್ತಿಲ್ಲ. ಏನಾಯ್ತು? ಅಲ್ಲ, ಗ್ಯಾಬ್ರಿಲ್ ಒಬ್ನೇ ಏನ್ ಮಾಡ್ತಿದ್ದಾನಂತ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ? ಹೋಗ್ ನೋಡ್ಕೊಂಬಾ. ಬಾರೋ ಬಾರೋ ರಣಧೀರ, ಬಾ ಎಂದರೆ ಬಂದಿಳಿಯುವ ಶೂರ. ರಾಜ ಮುದ್ದು ರಾಜ ಅಂತಾಕ್ಷರಿ ನಿನ್ನಲ್ಲೇಕೆ ಮುದ್ದು ರಾಜ. ಜಮ 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 ಜಮಾಯಿಸು, ಲವಿಗಿಲಿ ಲೈಸೆನ್ಸ್ ಇಲ್ಲ ಲಗಾಯಿಸು. ಜಮ ಜಮ ಮಲಗು ಮಲಗು ಚಾರುಲತೆ, ನಿನಗು ಮನಸಿದೆ. ದೂರದ ಊರಿಂದ ಹಮ್ಮೀರ ಬಂದ, ಜರತಾರಿ ಸೀರೆ ತಂದ. ಸೋತ್ಬಿಟ್ಟೆ. ಫೋನು ಸಾರಿ ಸರ್, ಏನ್ ಬೇಕು? ಒಂದು ಬಿಟ್ಟು ಹೋಗಿದ್ದೆ. ದಾರಿ ಕಾಣದಾಗಿದೆ ರಾಘವೇಂದ್ರನಿ, ಬೆಳಕು ತೋರಣ ಯೋಗಿ ವರ್ಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗೀಂದ್ರನೇ. ಏನ್ ತಲೆನೋವಪ್ಪ, ಏನ್ ಔಷಧಿ ತಕೊಂಡ್ರು ಹೋಗ್ತಾ ಇಲ್ಲ. ರಾತ್ರಿ ಔಷಧಿ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಈಗ ತಲೆ ನೋಯ್ತಾ ಇರೋದು. ಅದಲ್ಲಪ್ಪ, ನಮ್ ಸ್ವಂತ ತಮ್ಮಂತರಿದ್ದ ಗ್ಯಾಬ್ರಿಲು ರಾತ್ರಿ ಕೂಡ ಮನೆಗೆ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಓ, ನಿನಗೆ ಆ ಟೆನ್ಷನಾ? ಪ್ಯಾಂಟ್ ಹಾಕೊಂಡಿಲ್ವಾ? ಯಾಕ್ರಪ್ಪ ಎಲ್ಲ ಹಂಗ್ ನೋಡ್ತಾ ಇದ್ದೀರಾ? ಲೈ, ನಿನ್ ಫ್ರೆಂಡ್ಸು ನಾವು ಇಲ್ಲೆಲ್ಲ ಕಾಯ್ತಾ ಇರ್ತೀವಿ ಅನ್ನೋ ಪರಿಜ್ಞಾನ ಬೇಡವ ನನಗೆ? ಎಲ್ಲ ಹೋಗಿದೆ? ಅಪ್ಪ ಅಮ್ಮ ಸಡನ್ ಆಗಿ ಅಪ್ಪ ಅಮ್ಮನ ನೆನಪಾಗ್ಬಿಡ್ತು. ಪಾಪ ಅವ್ರಿಗೂ ವಯಸ್ಸಾಗಿದೆ, ಯಾರಿದ್ದಾರೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅದಕ್ಕೆ ಹೇಳದೆ ಹೋಗುದೇನಾ?
ಏಯ್ ಅಪ್ಪ ಅಮ್ಮ ಅಂದ್ರೆ ಏನ್ ಅನ್ಕೊಂಡಿದೀಯೋ? ನಮಗೆ ಜನ್ಮ ಕೊಟ್ಟಂತಹ ದೇವರು. ನಾವೇನ್ ಸಾಲ ಕೊಟ್ಟು ಮಾರ್ವಾಡಿ ಅಂದ್ವಾ? ಅಪ್ಪ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇರೋದು. ಮಾತಾಡು. ಅವ್ರನ್ನ ನೋಡ್ಬೇಕು ಅನ್ನಿಸ್ದಾಗ ಅವ್ರನ್ನ ಕೇಳ್ಬೇಕು ಇವ್ರನ್ನ ಕೇಳ್ಬೇಕು ಅಂತ ಏನಿಲ್ಲ, ಹೋಗ್ತಾ ಇರೋದೆ. ಪಾಪ ಹೇಗಿದ್ದಾರೆ ಈಗ? ಯಾಕೋ ನೆಗಡಿ ಆಗಿದ್ಯಾ? ಅಪ್ಪ ಅಳ್ತಾ ಇರೋದಪ್ಪ. ಓ ಅಳ್ತಾ ಇರೋದಾ? ಓಕೆ ಹೇಳು. ಪಾಪ ವಯಸ್ಸಾದ ಕಾಲ, ಈಗ್ಲೋ ಆಗ್ಲೋ ನೊಂಗಿದ್ದಾರೆ. ನಡಿಯಕ್ಕಾಗಲ್ಲ, ಕಿವಿ ಕೇಳ್ಸಲ್ಲ, ಕಣ್ ಬೇರೆ ಮಂಜು ಅಷ್ಟ. ಪಾಪ ಈಗ್ಲೋ ಆಗ್ಲೋ ಅಂತ ಹಣ ಎಣಿಸ್ತಾ ಇದ್ದಾನ, ದಿನ ಎಣಿಸ್ತಾ ಇದ್ದಾರೆ. ಸರಿ. ಹೌದು, ಅವ್ರಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಇದೆಯಲ್ಲ, ಮತ್ತೆ ಇವ್ರು ಯಾರು? ಇವ್ರು ಯಾರು? ನಿನ್ನ ತಂದೆ ತಾಯಿದು ಜೆರಾಕ್ಸಾ? ಡ್ಯಾಡಿ ಮಮ್ಮಿ ಯಾವಾಗ ಬಂದ್ರಿ? ಕಾಲು ಸರಿ ಹೋಗ್ಬಿಟ್ಟಿದೆ, ಕಿವಿನೂ ಕೇಳಿಸ್ತಾ ಇರೋಂಗಿದೆ, ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ. ವೆರಿ ಗುಡ್. ಸಡನ್ ಆಗಿ ಸರಿ ಹೋಗಿ ತುಂಬಾ ಒಳ್ಳೇದಾಯ್ತು. ಇನ್ನು ಎಷ್ಟು ಜನಕ್ಕೆ ಸುಳ್ಳು ಹೇಳ್ಬೇಕು ಅಂತಿದ್ಯೋ? ಅಲ್ವೋ, ನಿನ್ನಿಂದ ನಮಗ್ ನೆಮ್ಮದಿನೇ ಇಲ್ವಲ್ಲೋ ಗೇಬ್ರಿ? ಮಮ್ಮಿ ಎಷ್ಟ್ ಸಲ ಹೇಳಿದೀನಿ, ಗೇಬ್ರಿ ಅನ್ಬೇಡ, ಗೇಬ್ರಿಯಲ್ ಅಂತ ಫುಲ್ ಹೇಳು. ಇದೊಂದ್ ಬೇರೆ ಕೇಳಿ ಇವನ್ಗೆ. ಅಲ್ರಪ್ಪ, ನಮ್ಮ ಅಣ್ಣನ್ ಮಗಳ ಜೊತೆ ಮದ್ವೆ ಫಿಕ್ಸ್ ಆದಾಗಿಂದ ಫೋನು ಮಾಡ್ತಿಲ್ಲ, ಮನೆಗೂ ಬರ್ತಿಲ್ಲ. ಆಂಟಿ, ನಿಮ್ಮ ಅಣ್ಣನಿಗೆ ಯಾರು ಗಂಡ್ ಮಕ್ಳಿಲ್ವಾ? ಯಾಕಪ್ಪ? ಯಾರ್ಯಾ ಸುಮ್ಮನೆ ನಿದ್ರೆ ಸರಿ, ಅದೇ ಆಮೇಲೆ ನೋಡಿವಾಗ. ಅವ್ರ ಮೇಲೆ ಯಾಕೆ ಕೂಗಾಡ್ತೀಯ? ನಿನ್ ಕಷ್ಟ ಏನಿದ್ರು ನನಗೆ ಹೇಳು. ಹೋಗ್ಲಿ, ನೀನ್ ಯಾವ್ದಾದ್ರು ಹುಡುಗಿನ ಪ್ರೀತಿಸಿದ್ರೆ ಹೇಳು, ನಾವೇ ನಿಂತು ಮದ್ವೆ ಮಾಡ್ಕೊಡ್ತೀವಿ. ಅವನ್ ಹುಡುಗಿಗೆ ಆಗ ಬರೋಲ್ಲ ಜಾತಕ. ಆಗ್ ಬರುತ್ತೋ ಆಗ್ ಬರಲ್ವೋ ನೋಡ, 1 ತಿಂಗಳ ಟೈಮ್ ಕೊಡ್ತೀನಿ ನಿನಗೆ, ಮದುವೆಗೆ ಒಪ್ಕೊಳ್ಳೇಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನಿನ್ ಕಂಪ್ನಿಗೆ ಬಂದ್ ಹೇಳ್ಕೊಂಡು ಹೋಗ್ತೀವಿ. ಚೆನ್ನಾಗಿ ನೆನ್ಪಿರ್ಲಿ. ಏನ್ರಪ್ಪ, ನೀವಾದ್ರೂ ಈ ನನ್ ಮಗನ್ ಸ್ವಲ್ಪ ಬುದ್ಧಿ ಹೇಳ್ರಪ್ಪ. ಆಶೀರ್ವಾದ ಅವನ್ ಕೇಳಿ ಅವನಿಗೆ. ಕಾಸ್ ಬಿದ್ದಿತ್ತು ಅಂತ ಬಗ್ದೆ, ಅದಕ್ಕೂ ಹೋಗಿತ್ತಾರ. ಎಂತ ಮಗನ್ ಹೆತ್ಬಿಟ್ನು ಕರ್ಮ. ಅಮ್ಮ ನೀವೇನು ಬೇಜಾರ್ ಮಾಡ್ಕೋಬೇಡಿ, ಸರಿ ಹೋಗ್ತಾನೆ. ಬನ್ನಿ, ನಾನು ನಿಮ್ಮನ್ನ ಬಸ್ ಸ್ಟಾಪ್ ವರೆಗೂ ಡ್ರಾಪ್ ಮಾಡಿ ಬರ್ತೀನಿ. ನನ್ನ ಮಗ ಗಂಡಸು ಅನ್ನೋದೇ. ನಿಮ್ದು ಚಿತ್ರಗೀತೆ ಎಷ್ಟೊತ್ತು ನಡೀತು? ಯಾರ ನಮ್ಮ ಅಪ್ಪ ಅಮ್ಮನ ಇಲ್ಲಿ ಅಡ್ರೆಸ್ ಕೊಟ್ಟು ಕರ್ಸಿದ್ದು? ನಂಗ್ ಗೊತ್ತಿಲ್ಲಪ್ಪ. ಯಾಕೋ ಮ್ಯಾನೇಜ್ ಮಾಡ್ತೀಯಾ? ಆರ್ಯ ಅಂತ ಹೇಳು. ಓ, ಇದಕ್ಕೆಲ್ಲ ಸೂತ್ರಧಾರ ಆರ್ಯನಾ? ಬರ್ಲಿ ಮಾಡ್ತೀನಿ. ಇವಾಗ ಸುಮ್ನಿರು, ನಮಗೂ ಒಂದ್ ಟೈಮ್ ಬರುತ್ತೆ, ಅವಾಗ ನೋಡ್ಕೊಳ್ಳೋಣ. ಹಂಸ ಆರ್ಯ, ಅರ್ಜೆಂಟ್ ಆಗಿ ಬಾ ಅಂತ ಏನಕ್ಕೆ ಫೋನ್ ಮಾಡಿದ್ದೆ? ಫ್ರೆಂಡ್ಸ್ ಯಾರು ಮನೇಲಿ ಇರ್ಲಿಲ್ಲ, ಒಬ್ಳೆ ತುಂಬಾ ಬೋರ್ ಆಗ್ತಿತ್ತು, ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಇಬ್ರು ಸೇರ್ಕೊಂಡು ಡರ್ಟಿ ಪಿಕ್ಚರ್ ನೋಡೋಣ ಬಾ. ಡರ್ಟಿ ಪಿಕ್ಚರ್ ನಾನು 3-4 ಸಲ ನೋಡಾಗಿದೆ. ನನ್ ಜೊತೆ ಒಂದ್ಸಲ ನೋಡೋ ಪ್ಲೀಸ್. ಅಮ್ಮ, ನೀನ್ ಯಾಕೆ ಮೈ ಮೇಲೆ ಬೀಳ್ತಾ ಇದ್ಯಾ? ನಾನು ಏನೇನ್ ನೋಡ್ಬೇಕು ಎಲ್ಲ ನೋಡಾಗಿದೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಎಲ್ಲ ನೋಡಿದ್ಯಾ ಕಳ್ಳ? ಯಾಕೆ ಹಿಂಗ್ ಆಡ್ತಿದ್ಯಾ ಇವತ್ತು? ಆರ್ಯ ಒಂದ್ ನಿಜ ಹೇಳ, ನಿನ್ನ ನೋಡ್ದಾಗಿಂದ ಏನೋ ಫೀಲ್ ನಿನ್ ಮೇಲೆ, ಅದಕ್ಕೆ ಫ್ರೆಂಡ್ಸ್ನೆಲ್ಲ ಹೊರ ಕಳ್ಸಿದೀನಿ. ನಿನ್ನ ಲವ್ ಮಾಡ್ದೆ ಹೋದ್ರೂ ಪರವಾಗಿಲ್ಲ, ಒಂದಿನ ನನ್ ಜೊತೆ ಇರ್ತೀಯಾ ಪ್ಲೀಸ್? ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಹುಡುಗಿರ್ ಮಾತಾಡೋ ಮಾತಾ ಇದು? ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ ಶ್ರಾವಣಿ ನೋಡ್ ಕಲ್ತ್ಕೋ. ಆರ್ಯ ನಿಂತ್ಕೋ. ಆರ್ಯ, ನನ್ನೇ ರಿಜೆಕ್ಟ್ ಮಾಡಿ ಹೋಗ್ತಿದ್ಯಲ್ಲ, ಇದ್ರ ಎಫೆಕ್ಟ್ ಏನಾಗುತ್ತೆ ಅಂತ ಗೊತ್ತಾಗತ್ ನಿಂಗ ಆಮೇಲೆ. ಖಾಲಿ ಗ್ಲಾಸು. ಓಹ್, ಏನ್ರಪ್ಪ ಆಲ್ರೆಡಿ ಶುರು ಮಾಡ್ಕೊಂಡ್ಬಿಟ್ಟಿದ್ರಾ? ಏನಿಲ್ಲ, ಗ್ಯಾಬ್ರಿಯಲ್ದು ಫೀಲಿಂಗ್ ಪಾರ್ಟಿ ಅಂತೆ, ಹಾಗೆ ಕಾಯ್ತಿದ್ದೇವೆ. ಖಾಲಿ ಗ್ಲಾಸು. ಫೀಲಿಂಗ್ ಯಾಕೆ? ಖುಷಿ ಪಡ್ಬೇಕು ತಾನೆ? ಖುಷಿ ಪಡೋಕೆ ಅದೇ ಇಲ್ವೋ ಅಲ್ಲ. ಅಂದ್ರೆ ಹಂಗಿಲ್ವಲ್ಲ ಅಂತ. ಅದಕ್ಕೇನಂತೆ, ತಗೊಂಬಂದ್ ಕುಡ್ಕೊಳ್ಳಿ. ತಾವು ಸಾಹೇಬ್ರು ಏನಾದ್ರೂ ದಾನ ಧರ್ಮ ಮಾಡಿದ್ರೆ ನಿಮ್ ಲೆಕ್ಕದಲ್ಲಿ ಒಂದು ಸೇವೆ ಮಾಡೋಣ ಅಂತ ನಮ್ಮ ಇಷ್ಟ. ದಿನ ನೀವು ಕುಡಿಯೋದಕ್ಕೆ ನಾನ್ ದುಡ್ಡು ಕೊಡ್ಬೇಕಾ? ಇವತ್ತಾಗಿದ್ದಾಗ್ಲಿ ನನ್ನ ಮಕ್ಕಳ್ರ ನಿಮ್ ಎಣ್ಣೆಗೆ ನಾನು ದುಡ್ಡು ಕೊಡಲ್ಲ. ಆಯ್ತಪ್ಪ, ಸ್ನಾನ ಮಾಡಿ ಬಾ, ದೇವರು ಏನು ಮನಸ್ಸು ಕೊಡ್ತಾರ ಆಮೇಲೆ ನೋಡುವ. ದೇವ್ರು ಮನ್ಸ್ ಕೊಡೋದಲ್ಲ, ದೇವ್ರೇ ಪ್ರತ್ಯಕ್ಷ ಆದ್ರು ನಾನಂತೂ ನಿಮ್ಗೆ ದುಡ್ಡು ಕೊಡಲ್ಲ. ಹ ಸಕ್ಸಸ್.
ಏನ್ ನೋಡ ಗೀಸರ್ ಬ್ಲಾಸ್ಟ್ ಆಗೋಯ್ತು ಕಣೋ. ನಿಂಗೇನಾಗಿಲ್ಲ ತಾನೇ? ಇಲ್ಲ ನನ್ಗೇನಾಗಿಲ್ಲ. ಅಲ್ಲ ಕಣ್ರು, ಆ ಗೀಸರ್ ಏನಾದ್ರು ಇನ್ನೊಂದ್ ಸ್ವಲ್ಪ ಜೋರಾಗಿ ಬ್ಲಾಸ್ಟ್ ಆಗಿದ್ರೆ ನಾನು ಊಷ್ಟ ಆಗ್ಬಿಡ್ತಾ ಇದ್ನಲ್ರು. ಒಮ್ಮೊಮ್ಮೆ ಕರೆಂಟ್ ವೋಲ್ಟೇಜ್ ಜಾಸ್ತಿ ಆದ್ರೆ ಹಾಗೆ ಆಗುತ್ತೆ ಕಣೋ. ಅದನ್ನೆಲ್ಲ ಮರ್ತು ಹೋಗ್ಲಿ ಅಂತಲ್ವಾ ಪಾರ್ಟಿ ಕೊಡೋದು. ಕುಡಿ. ನೋಡ್ರೋ ಶಾರ್ಟೇಜ್ ಆಯ್ತು, ನಂಗೆ 2 ಬೇರೆ ಬೇಕು. ಅಪ್ಪ ನನಗೂ 2 ಬಾಟ್ಲು ಬೇಕೇ ಬೇಕು. ಹೋಗ್ ತಗೊಂಬನ್ರಪ್ಪ. ಅರೆ ನೀನೇ ಹೋಗ್ ತಗೋಬಾ. ನನ್ ಕೈಲಾಗಲ್ಲಪ್ಪ. ಆಚೆ ಕಡೆ ಪೊಲೀಸ್ ಅವ್ರ ಕಾಟ, ಸುಮ್ನೆ ಡ್ರಂಕ್ ಅಂಡ್ ಡ್ರೈವ್ ಅವೆಲ್ಲ ಹಿಂಸೆಪ್ಪ. ಒಂದ್ ಐಡಿಯಾ, ಎದುರುಗಡೆ ಶ್ರಾವಣಿ ಮನೆ ಇದೆ. ಬಾಟಲ್ಲಿ ಕೀ ಇರುತ್ತೆ. ಹೆಂಗಿದ್ರು ಅವ್ರು ಹೊರಗಡೆ ಹೋಗಿದ್ದಾರೆ. ಫ್ರಿಡ್ಜ್ ಅಲ್ಲಿ ಬೀರ್ ಸ್ಟಾಕ್ ಇರುತ್ತೆ. ಹೋಗ್ ತಗೊಬಂದ್ರಾಯ್ತು. ತಾವೇ ಹೋಗ್ತಾ ಇರ್ಬೋದಲ್ಲ. ನಮ್ಗೆ ಇದಕ್ಕೆ ಅರ್ಜೆಂಟ್. ನೀವಿಬ್ರು ಪ್ಲಾನ್ ಮಾಡ್ಬಿಟ್ಟು ನನ್ನ ಕೈಲಿ ಕಳ್ತನ ಮಾಡಿಸ್ತಾ ಇದೀರಾ? ನಾನೇ ಕಳ್ತನ ಎಲ್ಲ ಮಾಡಿ ಅಭ್ಯಾಸ ಎಲ್ಲ ಗುರು. ಮತ್ತೆ ನಾವು 3 ತಿಂಗಳಿಗೊಮ್ಮೆ ಬ್ಯಾಂಕ್ ರಾಬರಿ ಮಾಡ್ತೇವ. ನಡಿಯೋ, ಅಗತ್ಯ ಬಿದ್ದಾಗ ಏನೇನ್ ಮಾಡಿಸ್ತೀರ ನನ್ನ ಕೈಲಿ? ಸುಳ್ಳಿಗೆ ನೋಡ್ಬೇಕು. ಪಾಪ ಇವತ್ತು ಕಳ್ಳನ ಹೋಗೋಯ್ತು. ಆಲ್ ದಿ ಬೆಸ್ಟ್. ಏನೋ ಕಾಣ್ತಾ ಇಲ್ವಲ್ಲೋ. ಮೆತ್ತಿಗೆ ಮೆತ್ತಿಗೆ ಹೋಗೋ, ಮೆತ್ತಿಗೆ ಇಟ್ರೆ ಜಾರ್ತದೆ ಅಂತ ಈಗ ಗೊತ್ತಾಯ್ತು. ಅಯ್ಯೋ ದೇವ್ರೆ, ಇದು ಹುಡುಗಿರ ಮನೇನಲ್ಲ ವೈನ್ ಸ್ಟೋರ. ಈ ರೀತಿ ಹುಡುಗಿರು ಕುಡಿದ್ರೆ ಕಷ್ಟ. ಅಪ್ಪ ಅವ್ರ ಕಷ್ಟ ಆದ್ರೆ ಆಗ್ಲಿ, ನಮಗ್ ಸುಲಭ ಆಯ್ತಲ್ಲ. ಬಟ್ಟೆಗಳು ನೋಡಿ ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ದಾರೆ. ಬಿಯರ್ ಬಾಟಲ್ಗಳು ಮಾತ್ರ ಚೆನ್ನಾಗಿ ಜೋಡಿಸಿದ್ದಾರೆ. ಏಯ್, ನೀ ಏನ್ ಹುಡುಕ್ತಾ ಇದೀಯಾ? ಸ್ನಾಕ್ಸ್ ಬೇಡವಾ? ಆ ಸ್ನೇಕ್ ಗಳು ಬಂದ್ರೆ ಕಚ್ಚಿ ಬಿಡ್ತಾವೆ. ಸ್ನಾಕ್ ಅಂದ್ರೆ ಸ್ನಾಕ್ ಬರಲ್ಲ. ಅಯ್ಯೋ ಬಂದ್ರಲ್ಲೋ. ಬರ್ಲಿ, ಅವ್ರಿಗೆ ಕೊಡುವ ಸ್ವಲ್ಪ. ಮನೆಗ್ ಬಂದಿರೋದು, ಬಾ ಅಲ್ಲಿ ಮುಚ್ಚಿಕೊಳ್ಳೋಣ. ಎಲ್ಲಿಗೆ ಹೋಗುವ? ಬಾಬಾ ಬಾ ಅಲ್ಲಿ. ಹೆಂಗಿತ್ತೆ ಪಾರ್ಟಿ? ಪಾರ್ಟಿ ಬೋರ್ ಕಣೆ ಇವತ್ತು. ವೇಸ್ಟು ಕಣೆ. ಡೋರ್ ಲಾಕೆ ಮಾಡಿಲ್ವಲ್ಲೇ. ಇಲ್ಲಿ ಯಾರೇ ಬರ್ತಾರೆ ಕದಿಯಕ್ಕೆ. ಸಿಗಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಬಾ ಸರೆಂಡರ್. ಏಯ್, ನೀನ್ ಕುಡ್ದಾಗ ಹೆಂಗ್ ಕ್ಯಾಟ್ ವಾಕ್ ಮಾಡ್ತೀಯ ಅಂತ ನೋಡ್ಬೇಕು. ಎಸ್. ಕೂಲ್ ಕೂಲ್. ಅದು ಹೇಗಿದೆ? ಓಕೆ ಓಕೆ, ಒನ್ಸ್ ಮೋರ್. ಶುರು ಮಾಡಿ ನಮ್ ಲಿಕ್ಕರ್ ರೇಟ್ ಜಾಸ್ತಿ. ಯಾವ್ದಾದ್ರು ಸಾಂಗ್ ಇದ್ರೆ ಪ್ಲೇ ಮಾಡ, ಡಾನ್ಸ್ ಮಾಡೋಣ. ಎಸ್. ಡಾನ್ಸ್ ಮಾಡೋಣ. ಚಾನ್ಸ್ ಸಿಗಲ್ಲ. ಲೈವ್ ಪ್ರೋಗ್ರಾಮ್ ಇದು. ಚಂದ ಉಂಟಲ್ವಾ? ಏನ್ ಟಿವಿನ? ಅಲ್ಲ, ಅವ್ರ ಡ್ರೆಸ್. ನೀ ಯಾಕೋ ಡ್ರೆಸ್ ಎಲ್ಲ ನೋಡ್ತೀಯಾ? ಮತ್ತೆ ಬೇರೆ ನೋಡಕ್ ಆಗಲ್ಲ, ಸೆನ್ಸರ್ ಕಟ್ ಆಗುತ್ತೆ ಅಲ್ವಾ? ಸುಮ್ಮನೆ ಕೂತ್ಕೊಳ್ಳೋ. ಯಾದ್ ಪಿಯಾ ಆನೆ ಲಗಿ ಅದಿಗಿ ದಿಗಿ ರಾತ ಈ ಸಾಂಗ್ ಚೆನ್ನಾಗಿಲ್ಲ, ಬೇರೆ ಹಾಕೆ. ಹೌದು, ಬೇರೆ ಹಾಕು. ಸರಿ, ಓಕೆ. ನಾವ್ ಇಲ್ದಿರೋ ಟೈಮಲ್ಲಿ ನಮ್ ರೂಮ್ಗೆ ಹೇಗೋ ಬಂದ್ರಿ? ಅದು ಹುಡುಗಿ ರೂಮ್ಗೆ. ನನ್ ಪರ್ಸನಲ್ ಥಿಂಗ್ಸ್ ಗಳು ಬೇರೆ ಕಳ್ತನ ಆಗ್ತಿದೆ.
ನನ್ ಒಳ್ಳೊಳ್ಳೆ ಬಟ್ಟೆಗಳೇ ಕಾಣಿಸ್ತಿಲ್ಲ. ಅಯ್ಯ ನಿಮ್ಮ ಬಟ್ಟೆ ಕತ್ಕೊಂಡು ನಾವೇನ್ ಮಾಡ್ಲಿಕ್ಕೆ ಆಗುತ್ತೆ? ನಂದೊಂದ್ ದೊಡ್ಡ ಖರ್ಚು ಪಾಲಿ ನಿಮ್ಗೆ 3 ಡ್ರೆಸ್ ಆಗುತ್ತೆ ಗೊತ್ತಾ? ಇನ್ನೊಂದ್ಸಲ ನಮ್ ರೂಮಿಗೆ ಏನಾರ ಬಂದ್ರೆ ಒಂದ್ ಕೆಲ್ಸ ಮಾಡಿ, ಬೈದ್ಬಿಟ್ಟು ನನ್ ರೂಮಿಗೆ ಕಳ್ಸ್ಬಿಡಿ, ಹಾಕೊಂಡ್ ರುಬ್ಬಿ ಬಿಡ್ತೀನಿ. ಕಷ್ಟ. ನೋಡಮ್ಮ, ಇದ್ರಲ್ಲಿ ನನ್ ತಪ್ಪೇನಿಲ್ಲ. ಪಾಟ್ ಅಲ್ಲಿ ಕೀ ಇರುತ್ತೆ, ಫ್ರಿಜ್ ಅಲ್ಲಿ ಬೀರ್ ಇರುತ್ತೆ ಅಂತ ಹೇಳಿದ್ದು ವಿಕ್ಕಿನೇ. ಕುಡ್ದು ಜಾಸ್ತಿಯಾಗಿ ಹುಡುಗಿ ರೂಮಿಗೆ ಹೋಗಿದ್ದಲ್ದೆ ನನ್ ಮೇಲೆ ಚಾಡಿ ಹೇಳ್ತೀಯಾ? ಅದಕ್ಕೆ ನಾನ್ ಲೈಫ್ ಅಲ್ಲೇ ಹುಡುಗಿ ರೂಮ್ಗೆ ಹೋಗಿಲ್ಲ. ನೀನ್ ಹುಡುಗಿ ರೂಮ್ಗೆ ಹೋಗೋದೇ ಇಲ್ಲ ಕಣ, ಹೋದ್ರು ವೇಸ್ಟ್. ಶಟ್ ಅಪ್. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬೇರೆಯವ್ರ ಮೇಲೆ ಹಾಕ್ತಿದ್ಯಾ? ನಾನೇನೋ ನೀನ್ ಒಳ್ಳೆ ಹುಡ್ಗ ಅನ್ಕೊಂಡಿದ್ದೆ. ಕಳ್ಳ ಯಾವತ್ತಿದ್ರು ಕಳ್ಳನೇ. ನೋಡಮ್ಮ, ನಿಜವಾಗ್ಲೂ ನಂದೇನು ತಪ್ಪಿಲ್ಲ, ಹೇಳೋದನ್ನ ಕೇಳಿಸ್ಕೋ. ಮೇ ಐ ಕಮ್ ಇನ್ ಸರ್? ಗುಡ್ ಮಾರ್ನಿಂಗ್, ಪ್ಲೀಸ್ ಕಮ್. ಬನ್ನಿ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ 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 ಸರ್. ಗುಡ್ ಮಾರ್ನಿಂಗ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you, sir. Guys, I am here to announce a good news. As you all are aware, Nama Hyundai company is the 5th largest car manufacturing company in the world. ಹಾಗೂ ಈ ವರ್ಷ ನಮಗೆ ಕಾರ್ ಆಫ್ ದ ಇಯರ್ ಅವಾರ್ಡ್ ಕೂಡ ಬಂದಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಂತ ಟೆಕ್ನಿಕಲ್ ಇಂಜಿನಿಯರ್ಸ್ಗಳು ಎಫರ್ಟ್ಸ್ ಹಾಕ್ಬಿಟ್ಟು ಎಫಿಷಿಯೆಂಟ್ಲಿ ಕೆಲಸ ಮಾಡೋದ್ರಿಂದ. ಹಾಗೇನೆ ನಮ್ಮ ಕೊರಿಯಾದಲ್ಲಿರೋ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕೆಲಸ ಮಾಡೋದಕ್ಕೆ ಸಾಕಷ್ಟು ಜನ ಕನ್ಸ್ ಕಾಣ್ತಿರ್ತಾರೆ, ಸಾಕಷ್ಟು ಪ್ರಯತ್ನನೂ ಮಾಡ್ತಿರ್ತಾರೆ. ಆದ್ರೆ ಈ ವರ್ಷ ಈ ಕಂಪನಿಯಿಂದ 2 ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ದಿಸ್ ಇಸ್ ವೆರಿ ಪ್ರೌಡ್ ಸಿಚುವೇಶನ್ ಟು ಅವರ್ ಕಂಪನಿ. ಕೊರಿಯಾಗ ಹೋಗ್ತಾ ಇರೋ 2 ಲಕ್ಕಿ ಪರ್ಸನ್ಸ್ ಹೆಸರನ್ನ ನಾನೀಗ ಅನೌನ್ಸ್ ಮಾಡ್ತೀನಿ. ಎನಿ ಗೆಸಸ್? ದಿ ಫಸ್ಟ್ ಲಕ್ಕಿ ಪರ್ಸನ್ ಈಸ್ ಮಿಸ್ ಶ್ರಾವಣಿ. The second lucky person is Mr. Arya. Congrats, Arya. All the best. Thank you, sir. Congrats and all the best, Arya. Thank you, sir. Congrats, Shravani. Thank you. Congrats. Finally, I did it. ಕಂಗ್ರಾಟ್ಸ್ ಸರ್, ನಿಮ್ ಟೀಮ್ ಇಂದಾನೆ ಕೊರಿಯಾಗ ಹೋಗಿ 2 ಸೆಲೆಕ್ಟ್ ಆಗಿರೋದಕ್ಕೆ. ನನ್ಗೆ ಮೊದ್ಲೇ ಗೊತ್ತಿತ್ತು ನನ್ನ ಪ್ರಾಬ್ಲಮ್ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ನಿಜವಾಗ್ಲೂ ಆ ಕಬ್ಬಿನ ಮುಖ ಹೋಗ್ಬೇಕಿತ್ತು, ಅದು ಕ್ಯಾನ್ಸಲ್ ಆಯ್ತು. ಆ ಮ್ಯಾನೇಜರ್ ನಿನ್ನನ್ನು ಚಿತ್ರಗೀತೆ ಆಡಿಸಿ ಮೋಸ ಮಾಡಿ ಬಿಟ್ರು. ಆಯ್ತು ಸುಮ್ನಿರಪ್ಪ. ಏನೇ ಆದ್ರೂ ವಿಕ್ಕಿ ಹೋಗ್ಬೇಕಿತ್ತು ಕಣೋ. ಅವ್ನ್ ನಮ್ ಟೀಮ್ಗೆ ಲೀಡರು, ಸೀನಿಯರು ಪ್ಲಸ್ ಟ್ಯಾಲೆಂಟೆಡ್. ಆದ್ರೆ ಆರ್ಯ ಹೇಗ್ ಸೆಲೆಕ್ಟ್ ಆದ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ನು ಸೆಲೆಕ್ಟ್ ಆಗಿರೋದ್ರಲ್ಲೇನು ಆಶ್ಚರ್ಯ ಇಲ್ಲ. ಆದ್ರೆ ಆ ಶ್ರಾವಣಿ ಹೆಂಗ್ ಸೆಲೆಕ್ಟ್ ಆದ್ಲು? ಒಟ್ನಲ್ಲಿ ಕಂಪನಿನೇ ಸರಿ ಇಲ್ಲ. ಯಾಕಪ್ಪ? 2 ಹುಡುಗರ್ನ ಸೆಲೆಕ್ಟ್ ಮಾಡ್ಬೇಕು, ಇಲ್ಲ 2 ಹುಡುಗಿರ್ನ ಸೆಲೆಕ್ಟ್ ಮಾಡ್ಬೇಕು. ಯಾವ್ದು ಇಲ್ದಂಗೆ ಒಂದ್ ಹುಡುಗ ಒಂದ್ ಹುಡುಗಿ ಸೆಲೆಕ್ಟ್ ಮಾಡಿದ್ರೆ ನನಗಂತೂ ಇಷ್ಟ ಆಗ್ಲಿಲ್ಲ. ನಿನಗ್ ಇಷ್ಟ ಆಗುತ್ತೋ ಬಿಡುತ್ತೋ ಅದು ಕಂಪನಿಗ್ ಬೇಕಾಗಿಲ್ಲ. ಆದ್ರೆ ಆರ್ಯನ್ ಬದಲು ವಿಕ್ಕಿ ಹೋಗ್ಬೇಕಾಗಿತ್ತು ಅಷ್ಟೇ. ಆರ್ಯ ಅದ್ ಹೆಂಗ್ ಕೊರಿಯಾಗ ಹೋಗ್ತಾನೋ ನಾನು ನೋಡ್ತೀನಿ. ಏನೇ ಆದ್ರೂ ವಿಕ್ಕಿ ಹೋಗ್ಬೇಕಿತ್ತು ಕಣೋ. ಅವ್ನ್ ನಮ್ ಟೀಮ್ಗೆ ಲೀಡರು, ಸೀನಿಯರು ಪ್ಲಸ್ ಟ್ಯಾಲೆಂಟೆಡ್. ಆದ್ರೆ ಆರ್ಯ ಹೇಗ್ ಸೆಲೆಕ್ಟ್ ಆದ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ನು ಸೆಲೆಕ್ಟ್ ಆಗಿರೋದ್ರಲ್ಲೇನು ಆಶ್ಚರ್ಯ ಇಲ್ಲ. ಆದ್ರೆ ಆ ಶ್ರಾವಣಿ ಹೆಂಗ್ ಸೆಲೆಕ್ಟ್ ಆದ್ಲು? ಒಟ್ನಲ್ಲಿ ಕಂಪನಿನೇ ಸರಿ ಇಲ್ಲ. ಯಾಕಪ್ಪ? 2 ಹುಡುಗರ್ನ ಸೆಲೆಕ್ಟ್ ಮಾಡ್ಬೇಕು, ಇಲ್ಲ 2 ಹುಡುಗಿರ್ನ ಸೆಲೆಕ್ಟ್ ಮಾಡ್ಬೇಕು. ಯಾವ್ದು ಇಲ್ದಂಗೆ ಒಂದ್ ಹುಡುಗ ಒಂದ್ ಹುಡುಗಿ ಸೆಲೆಕ್ಟ್ ಮಾಡಿದ್ರೆ ನನಗಂತೂ ಇಷ್ಟ ಆಗ್ಲಿಲ್ಲ. ನಿನಗ್ ಇಷ್ಟ ಆಗುತ್ತೋ ಬಿಡುತ್ತೋ ಅದು ಕಂಪನಿಗ್ ಬೇಕಾಗಿಲ್ಲ. ಆದ್ರೆ ಆರ್ಯನ್ ಬದಲು ವಿಕ್ಕಿ ಹೋಗ್ಬೇಕಾಗಿತ್ತು ಅಷ್ಟೇ. ಆರ್ಯ ಅದ್ ಹೆಂಗ್ ಕೊರಿಯಾಗ ಹೋಗ್ತಾನೋ ನಾನು ನೋಡ್ತೀನಿ. ದೇವ್ರೆ, ಚಿಕ್ಕ ವಯಸ್ಸಿಂದಾನು ನನಗೆ ಫಾರಿನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನಿನ್ನ ಆಶೀರ್ವಾದದಿಂದ ಈಗ ಅದು ಈಡೇರ್ತು. ಈಗ ಇನ್ನೊಂದು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಶ್ರಾವಣಿಗೆ ನನ್ನ ಪ್ರೀತಿ ವಿಷಯ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ಈಡೇರಿಸ್ಬಿಡಮ್ಮ. ಹಾಯ್ ಶ್ರಾವಣಿ. ಹಾಯ್. ಏನೇ ಇವತ್ತು ಕಲರ್ ಡ್ರೆಸ್ ಅಲ್ಲಿ ಕಲರ್ಫುಲ್ ಆಗಿ ಮಿಂಚ್ತಾ ಇದ್ಯಾ? ಎನಿಥಿಂಗ್ ಸ್ಪೆಷಲ್? ಏನಿಲ್ಲ ಕಡೆ, ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕಿತ್ತು. 1-2 ಡೇಸ್ ಇರೋದಿಲ್ವೇ? ಹುಡ್ಗನ್ ನೋಡಕ್ ಹೋಗ್ತಿದ್ಯಾ? ಇಲ್ಲ ಇಲ್ಲ, ಅವನೇ ನನ್ನ ನೋಡಕ್ ಬರ್ತಿದ್ದಾನಂತೆ. ಅವನ್ನ ಒಪ್ಕೋಬೇಡ ಶ್ರಾವಣಿ, ದಯವಿಟ್ಟು ಆ ಹುಡುಗನ ಒಪ್ಕೋಬೇಡ. ಯಾಕೋ ಒಪ್ಕೋಬಾರ್ದು? ಶ್ರಾವಣಿ, ಅದ್ ಯಾಕೆಂದ್ರೆ ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಹೌದು ಶ್ರಾವಣಿ, ಐ ಲವ್ ಯು. ಲವ್
ನೀನು ನನ್ನ ಇದೇನ್ ದಿಢೀರಂತ? ಇಲ್ಲ ಶ್ರಾವಣಿ, ನಾನು ಈ ಕಂಪ್ನಿಗೆ ಸೇರ್ದಾಗ್ಲಿಂದಾನೇ ನಿನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಓ, ಹಾಗಾದ್ರೆ ಇಷ್ಟು ದಿನ ಫ್ರೆಂಡ್ ತರ ನಾಟಕ ಆಡ್ತಿದ್ಯಾ? ನಾಟಕನ? ನೀನೇ ಹೇಳಿದ್ಯಲ್ಲ. ನೋಡು, ನಿನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಅದನ್ನೆಲ್ಲ ಸುಳ್ಳು ಮಾಡ್ಬಿಟ್ಟೆ. ಶ್ರಾವಣಿ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನೀನು ನನ್ನ ಇಷ್ಟಪಡ್ತಿದ್ಯಾ ಅಂತ ಅನ್ಕೊಂಡೆ. ನೀನ್ ನನ್ನ ಲವ್ ಮಾಡ್ತಿಲ್ವಾ? ನೀನ್ ಅನ್ಕೊಂಡ್ಬಿಟ್ರೆ ಆಯ್ತಾ? ನನ್ಗೂ ನಂದೇ ಆದ ಆಸೆಗಳಿದೆ, ಟೇಸ್ಟ್ ಇದೆ, ಹೇಳೋಕೆ ಕೇಳೋಕೆ ಅಂತ ನನ್ಗೂ ಫ್ಯಾಮಿಲಿ ಇದ್ದಾರೆ. ನಿನಗ್ ಕೊಟ್ಟಿರೋ ಸಲ್ಗೆನ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ನಿನ್ ಜೊತೆ ಕ್ಲೋಸ್ ಆಗಿ ಮಾತಾಡಿದ್ದೇನೆ ಲವ್ ಅನ್ಕೊಂಡ್ಬಿಟ್ರೆ? ಅದು ಹಾಗಲ್ಲ ಶ್ರಾವಣಿ. ನಂಗೊಂದ್ ಡೌಟ್, ಅವತ್ತು ನಮ್ಮನೆ ಕಳ್ತನ ಮಾಡಕ್ ಬಂದಿದ್ಯಲ್ಲ, ಅವತ್ತೇನಾರು ನನ್ ಮೇಲೆ ಲವ್ ಆಯ್ತಾ? ಓ ಸಾರಿ, ಅಟ್ರಾಕ್ಷನ್ ಆಯ್ತಾ? ನಿನ್ಗಾಗಿರೋದು ಲವ್ ಅಲ್ಲ, ನನ್ ದೇಹದ ಮೇಲೆ ಅಟ್ರಾಕ್ಷನ್. ಆಮ್ ಐ ರೈಟ್? ಶ್ರಾವಣಿ, ಯಾಕೆ ಹುಚ್ಚುಚ್ಚಂಗ್ ಏನೇನೋ ಮಾತಾಡ್ತಾ ಇದ್ಯಾ? ಏನಾಗಿದೆ ನಿಂಗೆ? ಸತ್ಯ ಹೇಳಿದ್ರೆ ಹುಚ್ಚಿ ತರ ಕಾಣಿಸ್ತೀನಾ? ನಾನ್ ಹೊರಡ್ಬೇಕು, ನಂಗ್ ದಾರಿ ಬಿಡು. ಶ್ರಾವಣಿ ಪ್ಲೀಸ್. ಇಲ್ಲ ಅನ್ಬೇಡ. ನೀನಿಲ್ದೆ ನನಗ್ ಬದುಕಕ್ಕಾಗಲ್ಲ, ನೀನಿಲ್ದೆ ನನ್ ಜೀವನನೇ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಈ ತರ ಡೈಲಾಗ್ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ. ಸುಮ್ನೆ ದಾರಿ ಬಿಡ್ಕೆ ಇಲ್ಲ ಬಾಸ್ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾ? ಸಾರಿ ಶ್ರಾವಣಿ, ನಾನೇ ತಪ್ಪು ಮಾಡ್ಬಿಟ್ಟೆ. ಶ್ರಾವಣಿ, ನಿಂಗೇನ್ ತಲೆ ಕೆಟ್ಟಿದ್ಯಾ? ನೀನು ಅವನ್ನ ಲವ್ ಮಾಡ್ತಿದ್ಯಾ? ಈಗ ಯಾಕೆ ರಿಜೆಕ್ಟ್ ಮಾಡ್ದೆ? ಅವ್ನು ಎಷ್ಟು ಒಳ್ಳೆಯವನು ಗೊತ್ತಾ? ಅವನು ಒಳ್ಳೆಯವನೇ, ಪ್ಲಸ್ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ ಅಂತ ನಂಗೂ ಗೊತ್ತು. ಮತ್ ಯಾಕೆ ಅವನಿಗೆ ಅವಮಾನ ಮಾಡ್ದೆ? ಅವಮಾನನಾ? ಲೇ, ಅವ್ನ್ ಐ ಲವ್ ಯು ಹೇಳಿ ಅಂತ ನಾನ್ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಈ ಫೂಲ್ ಬೇರೆ ಇವತ್ ಬಂದ್ ಹೇಳ್ತಾ ಇದ್ದಾನೆ. ಅವನು ವೇಟ್ ಮಾಡ್ಲಿ 2 ದಿನ. ಅಂದ್ರೆ ನಾನ್ ಊರಿಂದ ಬರೋ ತನಕ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ಲಿ, ಆಮೇಲೆ ನಾನ್ ಪ್ರಪೋಸ್ ಮಾಡ್ತೀನಿ ಅವನ್ಗೆ. ಆಗ್ಲೇ ನಮ್ ಲವ್ ಅಲ್ಲಿ ಸ್ವಲ್ಪ ಥ್ರಿಲ್ ಇರುತ್ತೆ, ಅವನಿಗೂ ಶಾಕ್ ಆಗುತ್ತೆ. ಏನೋ ನಿನ್ನಂತೂ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನನ್ಗಂತೂ ಸರ್ಪ್ರೈಸ್ ಆಗೋಯ್ತು. ನನ್ ಲವ್ ವಿಷಯನ ನಾನ್ ಬರೋ ತನಕ ಅವನಿಗೆ ಹೇಳ್ಬಾರ್ದು. ಪ್ರಾಮಿಸ್? ಪ್ರಾಮಿಸ್. ಓಕೆ. ನಿನಗ್ ಕೊಟ್ಟಿರೋ ಸಲ್ಗೆನ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ನಿನ್ ಜೊತೆ ಕ್ಲೋಸ್ ಆಗಿ ಮಾತಾಡಿದ್ದೇನೆ ಲವ್ ಅನ್ಕೊಂಡ್ಬಿಟ್ರೆ? ಏ ಆರ್ಯ, ಎಲ್ಲೋ ಇದ್ಯಾ? ಮನೇಲೇನೋ ಮಾಡ್ತಾ ಇದ್ಯಾ? ನಿನ್ ಲವ್ ಸಕ್ಸಸ್ ಆಯ್ತು. ಏನ್ ಹೇಳ್ತಾ ಇದ್ಯಾ? ಶ್ರಾವಣಿ ನಿನ್ನ ಹತ್ರ ತಮಾಷೆ ಮಾಡಿದಂತೆ. ಬೇಗ ಬಾ, ಸ್ಟಾಕ್ ಯಾರ್ಡ್ ಅಲ್ಲಿ ಕಾಯ್ತಾ ಇದೀವಿ. ಶ್ರಾವಣಿ ಒಪ್ಕೊಂಡ್ಬಿಟ್ಲಾ? ಬಂದೆ 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 ಇಲ್ಲೇ ಇರ್ತೀನಂತ ನಾ ಬಂದೇ ಇಲ್ಲ. ಯಾರೋ ನೀವು? ಯಾಕೆ ಹೊಡಿತಾ ಇದ್ದೀರಾ? ನಂಗೆ ಹೊಡಿತೀರಾ? ಎಷ್ಟೊತ್ತೈರ ನಿಂಗೆ? ವಿಕಿ, ಗೇಬ್ರಿಯಲ್, ನೋಡ್ರ ನಮ್ ಜಾಗಕ್ಕೆ ಬಂದ್ಬಿಟ್ಟು ನನ್ಗೆ ಹೊಡಿತಾ ಇದ್ದಾನ. ನಮ್ಮ ಮಕ್ಕಳ ಮಾಡ್ತೀನಿ ನಿಮ್ಗೆ. ನಂಗೆ ಹೊಡಿತಾ ಇದ್ಯಾ? ಗೇಬ್ರಿಯಲ್, ನನ್ಗೆ ಹೊಡಿತಾ ಇದ್ದೀರಾ? ನಾನ್ ಲವ್ ಮಾಡ್ತಿರೋ ಹುಡುಗಿನ ನೀನ್ ಹೆಂಗೋ ಪ್ರಪೋಸ್ ಮಾಡ್ದೆ? ನೀನು ಶ್ರಾವಣಿ ಲವ್ ಮಾಡ್ತಾ ಇದ್ಯಾ? ಅಪ್ಪ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಕಣೋ. ಗೊತ್ತಿಲ್ವೋ ಇಲ್ಲ ಗೊತ್ತಿಲ್ಲದ ತರ ನಾಟಕ ಆಡ್ತಿದ್ಯಾ? ನಿಜವಾಗ್ಲೂ ಗೊತ್ತಿಲ್ಲ ಕಣೋ. ಪ್ಲೀಸ್, ನಂಗೆ ಈಗ ಗೊತ್ತಿಲ್ಲ ಕಣೋ. ಗೊತ್ತಿಲ್ವಾ? ನೋಡು ಪ್ಲೀಸ್, ಎಲ್ಲರೂ ನೋಡ್ತಾ ಇದಾರೆ, ನಮ್ಗೆ ಅವಮಾನ ಆಗುತ್ತೆ. ನೋಡು, ರೂಮಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡೋಣ ಪ್ಲೀಸ್. ಅವ್ರ ಮುಂದೆ ಹೊಡೆದು ಅವಮಾನ ಮಾಡ್ತಾ ಇದ್ದೀರಲ್ಲ, ಪ್ಲೀಸ್ ಕಣ್ರು, ಎಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ ಕಣ್ರು. ಹೊಡಿಬೇಡ್ರು, ಹೊಡಿಬೇಡ್ರು.
ಕ್ಲೋಸ್ ಆಗಿ ಮಾತಾಡಿದ್ರೆ ಲವ್ ಅನ್ಕೊಂಡ್ಬಿಟ್ರೆ? ಇಷ್ಟೆಲ್ಲ ಬ್ಯಾಂಗ್ಳೂರಲ್ಲಿ ನಡೆದದ್ದು ಸರ್. ಆಮೇಲೆ ಏನಾಯ್ತು ಅಂತ ನಾನು ಹೇಳ್ತೀನಿ. ನಿನ್ ಜೊತೆ ಕ್ಲೋಸ್ ಆಗಿ ಮಾತಾಡಿದ್ದೇನೆ ಲವ್ ಅನ್ಕೊಂಡ್ಬಿಟ್ರೆ? ಸರ್, ನಿಮ್ಗೆ ಆರ್ಯ ಗೊತ್ತಾ? Yes, he is my family friend. ಅವನಿಗೇನು ತೊಂದರೆ ಇಲ್ಲ ಅಲ್ವಾ? ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಡಿಪ್ರೆಷನ್ ಇರೋ ಹಾಗೆ ಕಾಣ್ತಾ ಇದ್ದಾರೆ. ಹುಷಾರಾಗಿ ನೋಡ್ಕೊಳ್ಳಿ. ನಾನು ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾ ಇದ್ದೀನಿ. ಸರಿ ಸರ್, ಮೆಡಿಸಿನ್ಸ್ ತಗೊಳ್ಳಿ. ಎಷ್ಟೊಂದು ಬರ್ಕೊಟ್ಟಿದಾರಲ್ವಾ? ನೋಡಿದೆ ಅವನ್ ಗ್ರಾಚಾರ. ತುಂಬಾ ಥ್ಯಾಂಕ್ಸ್ ಸರ್. ನಮ್ ಡ್ರೈವರ್ ಡ್ರಾಪ್ ಮಾಡ್ತಾರೆ. ಬರ್ತೀನಿ ನಾನು. ನೋಡಪ್ಪ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನೋ ದೇವ್ರು ನಮ್ಮ ಪಾಲ್ಗಿದ್ದ, ಬಚಾವಾದ್ವಿ. ನಂಗೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನೀ ಸ್ವಲ್ಪ ಅವನ ಹತ್ರ ಮಾತಾಡ್ತೀನಿ. ಹಾ ಸರಿ, ನಾನು ಮೆಡಿಸಿನ್ ತರಿಸ್ತೀನಿ. ಆರ್ಯ, ಏನಾಯ್ತು? ಯಾಕೆ ಹೀಗೆ ಮಾಡ್ಕೊಂಡೆ? ಪ್ಲೀಸ್ ನನ್ನನ್ನೀಗ ಏನು ಕೇಳ್ಬೇಡಿ. ಕಮಾನ್ ಆರ್ಯ, ಏನಾದ್ರೂ ತೊಂದರೆ ಇದ್ರೆ ನನ್ನ ಹತ್ರ ಹೇಳು, ನಾನ್ ಸಾಲ್ವ್ ಮಾಡ್ತೀನಿ. ಪ್ಲೀಸ್, ನಾನೇನು ಹೇಳೋ ಪರಿಸ್ಥಿತಿ ಇಲ್ಲ. ನನ್ನ ಹತ್ರ ಏನು ಕೇಳ್ಬೇಡಿ. ನಿನ್ಗೇನೋ ನೋವಾಗಿದೆ ಅಂತ ನಿನ್ ತಂದೆಗೆ ನೋವು ಕೊಡೋದು ಸರಿನಾ? ನಿನ್ಗೆ ಯಾವತ್ತು ಹೇಳ್ಬೇಕು ಅಂತ ಅನ್ಸುತ್ತೋ ಅವತ್ತು ಹೇಳು. ಆದ್ರೆ ಜೀವನದಲ್ಲಿ ಯಾವತ್ತೂ ಇಂಥ ತಪ್ಪನ್ನು ಮಾಡಬೇಡ. ಪ್ರಾಮಿಸ್ ಮಾಡು. ಇದನ್ನೇ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದು. ನಡೆದಿದ್ದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡು. ಟೇಕ್ ಕೇರ್. ಗುಡ್ ಲಕ್. ಇನ್ಯಾವತ್ತು ಈ ತರ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಸರಿಯಪ್ಪ. ಅಪ್ಪ, ನನ್ನ ಕ್ಷಮಿಸ್ಬಿಡು. ಬಿಟ್ಟಾಕೋ. ಆ ಕೈಘಟನೆನ ನಾನು ನೆನ್ನೆನೆ ಮರ್ತೆ. ಈಗ ನೀನು ಊಟ ಮಾಡಪ್ಪ. ತಗೋ.
ಅಪ್ಪ ಹೇಳೋದ್ ಮರ್ತೆ, ನಾನು ಕೆಲ್ಸಕ್ಕೆ ರಿಸೈನ್ ಮಾಡಿದ್ದೀನಿ. ರಿಸೈನ್ ಮಾಡ್ಬಿಟ್ಯಾ? ಹ್ಮ್. ಒಳ್ಳೇದಾಯ್ತು ಬಿಡು. ಎಸ್ಟೇಟ್ ನೋಡ್ಕೊಂಡು ಇಲ್ಲೇ ಆರಾಮಾಗಿರು. ನನಗೂ ನನ್ನ ಜವಾಬ್ದಾರಿ ಕಮ್ಮಿ ಆಗುತ್ತೆ, ಅಲ್ಲದೆ ನೀನು ನನ್ನ ಜೊತೆಲಿ ಇದ್ದಾಗತ್ತೆ. ಅಪ್ಪ, ಅದ್ಯಾವ್ದೋ ಜಾತಕ ಬಂದಿದೆ ಅಂತ ಫೋನ್ ಮಾಡಿ ಹೇಳಿದ್ಯಲ್ಲ? ಅದೇ ನನ್ನ ಸ್ನೇಹಿತ ರಾಜಾರಾಮ ಇಲ್ವೇನೋ, ಅವನ್ ಮಗಳು ತುಂಬಾ ಒಳ್ಳೆ ಹುಡುಗಿ, ನೋಡಕ್ಕೂ ಅಷ್ಟೇ ಚೆನ್ನಾಗಿದ್ದಾಳೆ. ಅವನ್ ಕೂಡ ತುದಿಗಾಲ ನಿಂತಿದ್ದಾನೆ ನಮ್ ಸಂಬಂಧ ಬೆಳೆಸೋದಿಕ್ಕೆ. ಬೇಡಪ್ಪ, ಸಾಕು ಸಾಕು. ನನಗೆ ಗೊತ್ತಿಲ್ದೇನೆ ಮಾತೆಲ್ಲ ಮುಂದುವರ್ಸ್ಬಿಟ್ಟಿದ್ದೀರಾ. ನಾನ್ ಯಾರ ಹತ್ರ ಮಾತು ಮುಂದುವರ್ಸಿಲ್ಲಪ್ಪ. ನಿನ್ನ ಹತ್ರ ಮುಚ್ಚುಮರೆ ಏನು? ನಿನ್ ಮನ್ಸಲ್ಲಿ ಯಾರು ಇದ್ರೆ ಹೇಳು. ಇಲ್ಲಪ್ಪ, ನನ್ನ ಮನ್ಸಲ್ಲಿ ಯಾರು ಇಲ್ಲ. ಮದುವೆ ಮಾತುಕತೆ ಮುಂದುವರ್ಸಿ. ಆರ್ಯ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ. ನಾಳೆನೆ ಮನೆ ದೇವ್ರಿಗೆ ತುಪ್ಪದ ದೀಪ ಹಚ್ತೀನಿ. ನೋಡು, ಮಾತ್ರೆ ತಗೊಳ್ಳೋದು ಮರಿಬೇಡಪ್ಪ. ಏನು ಯೋಚನೆ ಮಾಡ್ಬೇಡ, ಆರಾಮಾಗಿ ನಿದ್ದೆ ಮಾಡು. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಆರ್ಯ. ಆರ್ಯ ಆರ್ಯ ಆರ್ಯ. ಮಾತಾಡಿದ್ದೇನೆ ಲವ್ ಅನ್ಕೊಂಡ್ಬಿಟ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಆರ್ಯ ಬೆಳಿಗ್ಗೆಯಿಂದ ಎದ್ದೇ ಇಲ್ಲಪ್ಪ. ಎಷ್ಟು ತಟ್ಟಿದ್ರು ಬಾಗಿಲು ತೆಗಿತಾ ಇಲ್ಲ. ಸದ್ಯ ಇಲ್ಲ, ಭಯ ಆಗ್ತಾ ಇದೆ ಅಪ್ಪ. ಆರ್ಯ ಆರ್ಯ ಆರ್ಯ, ಬ್ರೇಕ್ ದ ಡೋರ್. ಕೊನೆಗೂ ನನ್ನ ಪ್ರಾಮಿಸ್ ಉಳಿಸ್ಕೊಳ್ಳಿಲ್ಲ.
ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ದೇವರಿಗೆ ತುಪ್ಪ ದೀಪ ಹಚ್ಚೆ, ನಮ್ಮನೆ ದೀಪನೇ ಆರೋಯ್ತು. ಇದು ಅವನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್. ಪೊಟ್ಯಾಷಿಯಂ ಸೈನೈಡ್ ತಿಂದು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಫಸ್ಟ್ ಅಟೆಂಪ್ಟ್ ನಲ್ಲಿ ಬಚಾವಾದ, ನೆಕ್ಸ್ಟ್ ಅಟೆಂಪ್ಟ್ ನಲ್ಲಿ ಸಕ್ಸಸ್ ಆದ. ನಿನ್ನೆಗೆ ಅವನ್ ಸತ್ತು 2 ತಿಂಗಳಾಯ್ತು. ನೀವು ಕೊಟ್ಟಿರೋ ಟಾರ್ಚರಿಗೆ ಅವನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ನನಗನ್ಸುತ್ತೆ. ಅವನ್ ಮನೆಯಿಂದ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಹಾಗಂತ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನೀವೇನಕ್ಕೆ ಬಂದಿದ್ರಿ ಇಲ್ಲಿ? ಸಾಕ್ಷಿ ನಾಶ ಮಾಡೋದಕ್ಕೆ ಬಂದಿದ್ರಾ? ಮತ್ತೆ ಅವ್ನ್ ಸತ್ತಿದ್ದಾನೋ ಬದುಕಿದಾನಂತ ಕನ್ಫರ್ಮ್ ಮಾಡ್ಕೊಳಕ್ ಬಂದಿದ್ದೀರಾ? ಕಮ್ ಆನ್, ಟೆಲ್ ಮಿ ದ ಟ್ರೂತ್. ಇಲ್ಲ ಸರ್, ಮೊನ್ನೆ ಅವನೇ ಫೋನ್ ಮಾಡಿದ್ದ. ಕಾಕಿ ಡ್ರೆಸ್ ಹಾಕೊಂಡು ಕೂಲ್ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನ್ ನಿಮ್ ಕಣ್ಣಿಗೆ ಪಿಪಿ ಊದು ಅಂತಾರ ಕಾಣಿಸ್ತಾ ಇದ್ದೀನಾ? ಎಸಿಪಿ ಶಿವಧ್ವಜ್. ಇಲ್ಲ ಸರ್, ಅವ್ನು ಹೇಳ್ತಿರೋದು ನಿಜ. ಮೊನ್ನೆ ಆರ್ಯನೇ ನಮ್ಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದು. ಮತ್ತೆ ಕಾಮಿಡಿನಾ? ಇಲ್ಲ ಸರ್, ಮಾಡಿದ್ದ ಸರ್. ನಮ್ ತಾಯಣೆ ಫೋನ್ ಮಾಡಿದ್ದ ಸರ್, ಇವನೇ ಮಾತಾಡ್ದ. ಮಾತಾಡಿ ಸರ್. ಹೇಳಿ, ಅವನೇನ್ ಹೇಳ್ದಂತ ಹೇಳಿ ಸರ್. 2 days ಹಿಂದೆ. ಹಲೋ ನವೀನ್, ನಾನು ಆರ್ಯ. ಆರ್ಯದ ಫೋನ್. ಆರ್ಯ, ಎಲ್ಲಿ ಹೋಗಿದ್ದಿ ನೀನು? ಒಂದು ಫೋನ್ ಇಲ್ಲ, ಕತೆ ಇಲ್ಲ, ಎಂತ ಕತೆ ನಿಂದು? 2 ತಿಂಗಳಿಂದ ನಿನ್ಗೆ ಫೋನ್ ಮಾಡ್ತಿದ್ದೆ, ನಿನ್ನ ಫೋನ್ ಸ್ವಿಚ್ ಆಫ್. ನೀನೆಲ್ಲಿದ್ಯಾ? ನಾವು ಊರಲ್ಲಿದ್ದೀನಿ. ಅದ್ ಸರಿ, ನೀವೆಲ್ಲ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೇವೆ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತಾ ಇದೆ. ಬೇಗ ಬಂದ್ಬಿಡು, ನಮಗೂ ನಿನ್ನ ನೋಡ್ಬೇಕು ಅನಿಸ್ತಾ ಇದೆ. ನಾನು ಅಲ್ಲಿಗೆ ಬರಲ್ಲ. ಆಗಿದ ವಿಷಯ ಎಲ್ಲ ಮರ್ತು ಬಿಡ ಆರ್ಯ. ಎಲ್ರಿಗೂ ಬೇಜಾರಾಗಿದೆ. ವಿಕ್ಕಿ, ಗ್ಯಾಬ್ರಿಯಲ್ ನಿನ್ನ ಹತ್ರ ಸಾರಿ ಕೇಳಬೇಕಂತ ಕಾಯ್ತಿದ್ದಾರೆ. ಪ್ಲೀಸ್ ಬಾರೋ. ಮತ್ತೆ ನಾನು ಅಲ್ಲಿಗೆ ಬಂದು ನನ್ನ ಮುಖಾನ ತೋರಿಸೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು 2 ತಿಂಗಳಿಂದ ತುಂಬಾ ಯೋಚನೆ ಮಾಡಿದೆ. ತಪ್ಪೆಲ್ಲ ನಂದೆ. ಶ್ರಾವಣಿನ ಲವ್ ಮಾಡ್ತಿರೋ ವಿಷಯನ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಒಂದೇ ರೂಮಲ್ಲಿ ಇಟ್ಕೊಂಡು ನಿಮ್ಮ ಹತ್ರನೇ ಸಸ್ಪೆನ್ಸ್ ಮೇಂಟೈನ್ ಮಾಡಿದೆ. ಅದು ನನಗೆ ತುಂಬಾ ಹರ್ಟ್ ಆಗಿದೆ. ನಿಮ್ಮ ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನಂಗೆ ಅನಿಸ್ತಾ ಇದೆ. ಐ ಆಮ್ ಸಾರಿ ಕಣ್ರು. ನಾವೆಲ್ಲ ಮುಂಚಿನ ಥರ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ನೀವೆಲ್ಲ ಫ್ರೀ ಇದ್ರೆ ಈ ವೀಕೆಂಡು ನಮ್ಮ ಊರಿಗೆ ಬನ್ನಿ. ನಾನು ನಿಮ್ಮನ್ನು ನೋಡಿದಾಗೂ ಆಗುತ್ತೆ, ಸಾರಿ ಕೇಳಿದಾಗೂ ಆಗುತ್ತೆ. 100% ನಾವು ಎಲ್ಲರೂ ಬರ್ತೇವೆ. ಸರಿ ಕಣ್ರು, ಎಲ್ರೂ ಕೇಳಿದೆ ಅಂತ ಹೇಳು. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಅವ್ನು ನಮ್ಮನ್ನೆಲ್ಲರೂ ಎಷ್ಟು ಕರೀತಿದ್ದಾನೆ. ನಾವೆಲ್ಲರೂ ಹೋಗೋಣವಾ? ನಾನಂತೂ ಈಗ್ಲೇ ರೆಡಿ. ಅವನ ಹತ್ರ ತುಂಬಾ ಮಾತಾಡೋದಿದೆ. ನನ್ಗೂ ಅಷ್ಟೇ ಕಣೆ, ಅವನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಹಂಸ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ಲು ಅಲ್ವಾ? ನಾಳೆ ಅವಳು ಕರ್ಕೊಂಡು ಓಕೆ ಡನ್. ಸೀರಿಯಸ್? ನಿಂದೇನು? ನಾನ್ ಬರಲ್ಲ. ಗೇಬ್ರಿಯಲ್, ನೀನು? ಬಾಸ್ ಬರಲ್ಲ ಅಂದ್ರೆ ನಾನು ಬರಲ್ಲ. ಇಷ್ಟು ಖುಷಿಯಲ್ಲಿರುವಾಗ ಆ ತಪ್ಪು ಮಾಡಿದ ಅವನೇ ಸಾರಿ ಕೇಳುವಾಗ ನಿಮ್ಮಂತ ಮಿಡ್ಲಲ್ಲಿ ತೆಂಗಿನಕಾಯಿ ಆಟ. ಬರ್ಬೇಕಂದ್ರೆ ಬರ್ಬೇಕು ಅಷ್ಟೇ. ಪ್ಲೀಸ್ ಕೊಡೋ ವಿಕ್ಕಿ, ಬಾರೋ. ನೀನ್ ಕರಿತಿದ್ಯಾ ಅಂತ ಬರ್ತೀನಿ, ಜಸ್ಟ್ ಬಿಕಾಸ್ ಆಫ್ ಯು.
ಅಡ್ರೆಸ್ ಮಿಸ್ ಆದಂಗೆ ಕಾಣಿಸ್ತು ಕಣೋ ನೀನ್ ಹೇಳಿದ್ ಕರೆಕ್ಟು. ಯಾರನ್ನಾದ್ರು ಕೇಳೋಣ. ಇಲ್ಲಿ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಏಯ್ ಅಲ್ಲಿ ಯಾರೋ ಇದಾರೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಯಾರು ಕುಡ್ಕೊಂಡು ಕೂತಿದ್ದಾರೆ. ನಾವು ಕೂಡ ಅದಕ್ಕೆ ಬಂದಲ್ವಾ ಕುಡಿಲಿಕ್ಕೆ. ಹಲೋ ಫ್ರೆಂಡ್ಸ್, ಇಲ್ಲಿ ನಮ್ಗೆ ರೂಟ್ ತಪ್ಪಿ ಹೋಗಿದೆ. ಯಾರು ಎಸ್ಟೇಟ್ಗೆ ಯಾವ ಕಡೆ ಹೋಗ್ಬೇಕು ಸರ್? ಫ್ರೆಂಡ್ಸ್ ನಾವು ಹೊಸಬ್ರು, ನಮ್ಗೂ ಗೊತ್ತಿಲ್ಲ. ಓಕೆ ಥ್ಯಾಂಕ್ಸ್ ಸರ್. ಗಬ್ರೆಲೋ, ಡ್ರಿಂಕ್ಸ್ ಬಿಟ್ಟು ಬಂದು ಡ್ರಿಂಕ್ಸ್ ನೋಡೋಕೆ ಆಸೆ ಆಗ್ತಿದೆ ಕಣೋ. ಕೇಳು. ಹೆಂಗೆ ಕೇಳೋದು? ಫ್ರೆಂಡ್ಸ್ ಅಂದ್ರಲ್ಲ, ಕೇಳು. ಇಫ್ ಯು ಡೋಂಟ್ ಮೈಂಡ್, ನಾವು ಡ್ರಿಂಕ್ಸ್ ಬಿಟ್ಟು ಬಂದಿದ್ದೇವೆ. ಒಂದು ಲವ್ ಸಿಪ್ ಡ್ರಿಂಕ್ಸ್ ಸಿಗ್ಬೋದು ಸರ್? ಅದಕ್ಕೇನಂತೆ, ತಗೊಳ್ಳಿ ಫ್ರೆಂಡ್ಸ್, ತಗೊಳ್ಳಿ. ಏನೇ ಇವನು? ಫ್ರೆಂಡ್ಸ್, ಇಫ್ ಯು ಡೋಂಟ್ ಮೈಂಡ್, ಸಿಗರೇಟ್ ಮರ್ತು ಬಿಟ್ಟಿದೀವಿ, ಒಂದ್ ಸಿಗರೇಟ್ ಕೊಡ್ತೀರಾ? ಅದಕ್ಕೇನಂತ, ತಗೊಳ್ಳಿ ಫ್ರೆಂಡ್ಸ್. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಚಕ್ಲಿಸ್ ದಾರ್. ಥ್ಯಾಂಕ್ ಯು. ಮಂಗಿಗಳ ಸವಾಸ ಆಯ್ತು. ಫ್ರೆಂಡ್ಸ್ ಎಂದರೆ ಹೀಗಿರ್ಬೇಕು, ಅದು ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ತುಂಬಾ ಥ್ಯಾಂಕ್ಸ್. ಎಂಜಾಯ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಹಲೋ, ಎಕ್ಸ್ಕ್ಯೂಸ್ ಮೀ. ಇಫ್ ಯು ಡೋಂಟ್ ಮೈಂಡ್, ನಾವು ಒಂದ್ ಮರ್ತ್ ಬಂದ್ಬಿಟ್ಟಿದೀವಿ. ಅಯ್ಯೋ ಕೇಳಿ ಫ್ರೆಂಡ್ಸ್, ಬೆಂಗಳೂರಿಂದ ಬರ್ಬೇಕಾದ್ರೆ ಹುಡುಗಿರ್ನ ಎತ್ತಾಕೊಂಡ್ ಬರೋದೇ ಮರ್ತೋಗಿದ್ದೀವಿ. ಸೊ ಇಫ್ ಯು ಡೋಂಟ್ ಮೈಂಡ್, ನಾವು ಸ್ವಲ್ಪ ಹುಡುಗಿರು ಮಾಡಾಗಿದ್ದಾರೆ, ನಾವು ಮೂಡಲ್ಲಿದ್ದೀವಿ. ನೀವೇನಾದ್ರೂ ಮ್ಯಾಡ್ ಆದ್ರೆ ಬ್ಯಾಡ್ ಆಗ್ಬೇಕು. ಸೈಲೆಂಟ್ ಆಗಿದ್ದು ವೈಲೆಂಟ್ ಆಗ್ಬಿಟ್ಟ. ಸೈಲೆಂಟ್ ಆಗಿದ್ದು ವೈಲೆಂಟ್ ಆಗ್ಬಿಟ್ಟ.
ಆರ್ಯ ಏನಾಗಿಲ್ಲ ತಾನೆ? ಇಲ್ಲ ಇಲ್ಲ ನನಗೇನಾಗಿಲ್ಲ. ನಿಂಗಲ್ಲಪ್ಪ ಅವ್ರಿಗೆ. ನಮ್ಮೂರಿಗೆ ಬಂದು ಅದು ನನ್ನ ಫ್ರೆಂಡ್ಸ್ನ ಮುಟ್ಟಿದ್ರೆ ಬಿಟ್ಬಿಡ್ತೀನ? ಏನ್ರೋ ಇದೆಲ್ಲ? ನೀವು ದಾರಿ ಮಿಸ್ ಆಗಿರ್ಬೋದು ಅಂತ ಹುಡ್ಕೊಂಬಂದ್ರೆ ಇಲ್ಲಿ ಬೇರೆನೆ ಮಿಸ್ ಆಗಿರೋದು. ಆರ್ಯ ತುಂಬಾ ಥ್ಯಾಂಕ್ಸ್ ನಮ್ಮನ್ನು ಬಚಾವ್ ಮಾಡಿದಕ್ಕೆ. ಫ್ರೆಂಡ್ಶಿಪ್ ಅಲ್ಲಿ ಥ್ಯಾಂಕ್ಸ್ ಎಲ್ಲ ಇಲ್ಲಮ್ಮ. ನಮ್ಮ ಮಧ್ಯೆ 1000 ಇರುತ್ತೆ, ಅದಕ್ಕೆಲ್ಲ ಸಾರಿ ಹೇಳ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಂಡು. ಸರಿ ಕತ್ಲಾಗ್ತಿದೆ, ಬೇಗ ಹೋಗಿ ಮನೆ ಸೇರ್ಕೊಳ್ಳೋಣ. ನಾನು ಮುಂದೆ ಬೈಕಲ್ಲಿ ಹೋಗ್ತಾ ಇರ್ತೀನಿ, ನೀವು ಜೀಪಲ್ಲಿ ಬನ್ನಿ. ನವೀನ ಬಾ ನನ್ನ ಜೊತೆ. ಬಾರ, ಯಾಕಂಗ್ ನೋಡ್ತಿದ್ಯಾ? ಬನ್ನಿ ಬನ್ನಿ ಬೇಗ ಬನ್ನಿ. ಏನಿದು ರೋಡ್ ಹೋಯ್ತಾನೆ ಇದ್ರು ಹೋಯ್ತಾನೆ ಐತೆ. ಸರಿ ನಾವೇ ಮಾಡಿದ್ರೆ ಖಂಡಿತವಾಗ್ಲೂ ಹುಡ್ಕಕ್ಕಾಯ್ತಿರ್ಲಿಲ್ಲ ಬಿಡಪ್ಪ. ಕರೆಕ್ಟ್ ಕಣ. ಅದ ಬಂದಿದ್ದೆ ಒಳ್ಳೇದಾಯ್ತು. ಸರಿಯಾದ ಟೈಮಿಗೆ ಬಂದು ಆರ್ಯ ನಮ್ಮನ್ನ ಬಚಾವ್ ಮಾಡ್ದ. ನನ್ನ ಆರ್ಯ ಸೈಲೆಂಟು ಅಂತಿದ್ರಲ್ಲ, ಹೆಂಗೆ ನನ್ನ ಆರ್ಯ ಸೂಪರ್ ಅಂತಾನೆ. ಸರಿ ಆಯ್ತು ಬಾರೆ. ಅಷ್ಟು ಸೈಲೆಂಟ್ ಆಗಿದ್ದವನು ಇದ್ದಕ್ಕಿದ್ದಾಗ ಈ ತರ ಅಂದ್ರೆ ಕಾಂಟ್ ಬಿಲೀವ್ ಇಟ್. ಎಷ್ಟು ದೊಡ್ಡ ಬಂಗ್ಲಪ್ಪ ಇದು. ಏಯ್ ನೋಡ್ಕೊಂಡ್ ತೆಗಿಯಪ್ಪ, ನಾಯಿಗೆ ಇರ್ತವೆ. ಏಯ್ ದೆವ್ವನೂ ಇಲ್ಲ ಎಂತದೂ ಇಲ್ಲ. ಏಯ್ ಕಬಾಲಿ ಕಬಾಲಿ. ಇದನ್ನು ಬೇರೆ ಸಾಕಿದ್ಯಾ? ಕಬಾಲಿ ಅಂತ ಕಣ. ಮನುಷ್ಯನ? ಏಯ್ ಯಾಕೋ ಈ ತರ ಬೋರ್ಡ್ ಹಾಕಿದ್ಯಾ? ಆನೆಗಳು ಓಡಾಡೋ ಈ ಕಾಡ್ನಲ್ಲಿ ನಾಯಿ ಇದೆ ಅಂತ ಬೋರ್ಡ್ ಹಾಕಿದ್ರೆ ಯಾವ ನಾಯಿ ನನ್ ಮಗ ತಾನೆ ಎದ್ರಕತಾನೆ. ಅದಕ್ಕೆ ನಾನು ದೆವ್ವ ಇದೆ ಅಂತ ಬೋರ್ಡ್ ಹಾಕಿದ್ದೀನಿ. ಹೆಂಗೆ ಬೋರ್ಡ್ ನೋಡಿ ನಾನು ಹಾಕ್ಬಿಟ್ಟು ನಿಂತಾಯ್ತು. ಬೋರ್ಡ್ ತಿರುಗಿಸ್ ನೋಡು. ವೆಲ್ಕಮ್. ಗೇಟ್ ತೆಗಿ 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 ಬರೋ. ಎಷ್ಟು ದೂರ ಮನೆ ಮಾಡಿದೀಯಾ? ಇನ್ನು ಸ್ವಲ್ಪ ದೂರ ಹೋಗಿದ್ರೆ ಬಂಗಳಾಗ್ಲಾನೆ ಸಿಕ್ಬಿಡೋದು. ಏನ್ ದೊಡ್ಡ ಮಂತ್ರ ಹಾಕಿದ್ಯಾ ಆರ್ಯ? ಕ್ಯಾಬ್ನಲ್ಲಿಗೆ ಹಬ್ಬನೆ. ವಾವ್ ಶ್ರಾವಣಿ, ಇಷ್ಟು ದೊಡ್ಡ ಮನೆ ಸೊಸೆ ಆಗ್ತಿದೆಯಲ್ವೇ? ಏ ಸುಮ್ಮನೆ ಬಾರೆ. ಬನ್ನಿ ಬನ್ನಿ. ಏನು ಕರೆಂಟೇ ಇಲ್ವಲ್ಲೋ? ಇದೆಲ್ಲ ಹಾಗೆ ಕಣ. ಎಷ್ಟೋ ದಿನಗಳಾದ್ರೂ ಕರೆಂಟೇ ಬರಲ್ಲ. ಸಿಕ್ಕಾಪಟ್ಟೆ ಕರೆಂಟ್ ಪ್ರಾಬ್ಲಮ್. ಮೋಹಿನಿ ಏನದು ಬರೀ ಲೈಟ್ ಬಂದಾಗ ಮುಖನೇ ಕಾಣಿಸ್ತಿಲ್ಲ. ಏನಪ್ಪ ಇದು ಲೈಟ್ ಮಾತ್ರ ಬರ್ತಾ ಇದೆ, ಏನು ಕಣ್ಣು ಕಿವಿ ಮೂಗು ಕಾಲು ಏನು ಕಾಣ್ತಾ ಇಲ್ಲಪ್ಪ. ಆರ್ಯ ಏನು ಕರೆಂಟ್ ಬಂತು. ಇದೇನು ಭಯ ಆಗ್ತಿದೆ. ಇವರು ಮೋಹಿನಿ ಅಂತ ನಿಮ್ಮ ಮನೆ ಕೇರ್ ಟೇಕರ್. ಅಲ್ಲಿ ಮಾನವ ಇಲ್ಲಿ ಮಾನವಿ. ಒಂಚೂರು ಕಣ್ ಕಪ್ ಕಮ್ಮಿ ಹಚ್ಕೋ. ಮುಖ ನೋಡಿ ಏನೋ ಬಾಯಿ ಬಂದಂಗಾಯ್ತು. ಮೋಹಿನಿ ಇವರೆಲ್ಲ ನನ್ನ ಫ್ರೆಂಡ್ಸು, ಸ್ವಲ್ಪ ದಿನ ಇಲ್ಲೇ ಇರ್ತಾರೆ. ಕಬಾಲಿ ಇವ್ರ ಲಗೇಜ್ ಎಲ್ಲ ತೆಗೆದು ಒಳಗಾಕಪ್ಪ. ಬನ್ರಪ್ಪ. ನೀವೆಲ್ಲ ಬಂದಿದ್ದು ನನಗೆ ಬಹಳ ಖುಷಿ ಆಗಿದೆಯಪ್ಪ. ಹಾಗೆ ಅವತ್ತೇನಾಯ್ತೋ ಅದ್ರ ಬಗ್ಗೆ ನಂಗೆ ತುಂಬಾ ಬೇಸರ ಇದೆ. ಐ ಆಮ್ ಸಾರಿ ಕಣ್ರೋ. ನೀನ್ ಯಾಕೆ ಸಾರಿ ಕೇಳ್ತೀಯಾ? ಏ ಕಬ್ಬಿನ ಮಗ ನೀನ್ ಸಾರಿ ಕೇಳು. ಗ್ಯಾಬ್ರಿಯಲ್ ನೀನ್ ಸಾರಿ ಕೇಳು. ಸಾರಿ ಆರ್ಯ. ಸಾರಿ ಆರ್ಯ. ಹೇ ಕಮಾನ್, ಏನ್ ಸಾರಿ ಅಂತ ಇದೀರಾ? ಅಪ್ಪ ನಾನು ಹಳೇದನ್ನೆಲ್ಲ ಮರ್ತು ಬಿಟ್ಟಿದೀನಿ. ನಿಮ್ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ನಾವು ಮುಂಚೆ ಯಾವ ತರ ಒಳ್ಳೆ ಫ್ರೆಂಡ್ಸ್ ಆಗಿದ್ವೋ ಈಗ್ಲೂ ಅದೇ ತರ ಒಳ್ಳೆ ಫ್ರೆಂಡ್ಸ್ ಆಗಿದ್ಬಿಡೋಣ. ಓಕೆ ಓಕೆ. ಆಕ್ಚುಲಿ ಶ್ರಾವಣಿ, ನಾನ್ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀನು ಬಂದು ಅಷ್ಟು ಬೋಲ್ಡ್ ಆಗಿ ಮಾತಾಡೋವರೆಗೂ ನಾನು ಅರ್ಥನೇ ಮಾಡ್ಕೊಂಡಿರಲಿಲ್ಲ. ನಾನು ಫ್ರೆಂಡ್ಶಿಪ್ ನ ಲವ್ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೆ. ನನ್ನೊಬ್ಬನ ಸ್ವಾರ್ಥಕ್ಕೋಸ್ಕರ ಇಷ್ಟು ಜನ ಫ್ರೆಂಡ್ಸ್ ನಾನು ಕಳ್ಕೋಬೇಕಾಗಿತ್ತು. ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಪ್ಪ, ಇನ್ ಮುಂದೆ ನನ್ನ ಲೈಫ್ ಅಲ್ಲಿ ನೋ ಲವ್ ನೋ ನೋವು. ಮತ್ತೊಮ್ಮೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ರಿಗೂ ಐ ಆಮ್ ವೆರಿ ಸಾರಿ. ಸಾರಿ 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 ಅಂತ ಎಷ್ಟು ಸಾರಿ ಕೇಳ್ತೀಯಪ್ಪ? ಮೊದಲು ಪಾರ್ಟಿ ಎಂಜಾಯ್ ಮಾಡು. ಆರ್ಯ, ನಿಮ್ಮನೆ ತುಂಬಾ ದೊಡ್ಡದಾಗಿದೆ ಕಣೋ. ಬಾ
ಒಂಟಿಯಾಗಿರಕ್ಕಂತೂ ತುಂಬಾ ಭಯ ಆಗುತ್ತಪ್ಪ. ನೀನ್ ಯಾವಾಗ ಒಂಟಿ ಇರ್ತೀಯ? ನೀನ್ ಯಾವಾಗ ನೋಡಿದ್ರೆ ಚಂಟಿ. ನೀನ್ ಬ್ಯಾಂಕ್ ಖಾತೆ ಕೂಡ ಚಂಟಿ ಆಗಿದೆ. ಓಕೆ ಓಕೆ ಅರಿಯಾ, ಲೆಟ್ ಅಸ್ ಎಂಜಾಯ್. ತಗೆ ಕೈ. ಡ್ರಿಂಕ್ಸ್ ಅಪ್ಪ. ಮತ್ತೆ ಅದೇಳು. ಏ ಪಾಪು, ಆರ್ಯ ಯಾಕೆ ಆತರ ರಿಯಾಕ್ಟ್ ಮಾಡ್ತಿದ್ದಾನೆ? ಅವನ್ಗೆ ನನ್ ಮೇಲೆ ಲವ್ ಇಲ್ಲ ಅನ್ಸುತ್ತೆ. ಇನ್ನೆಂಗೆ ರಿಯಾಕ್ಟ್ ಮಾಡ್ತಾನೆ? ನೀನ್ ಥ್ರಿಲ್ ಬೇಕು ಅಂತ ಅವ್ನ್ ಹೆಂಗೆಲ್ಲ ಆಟ ಆಡಿಸ್ದೆ, ಈಗ ಅನ್ಬೋಸು. ಏ ಪಾಪು, ನಿಂಗೂ ಗೊತ್ತಿದ್ಯಲ್ಲ ನಾನು ಅವನ್ನ ಎಷ್ಟು ಲವ್ ಮಾಡ್ತಿದ್ದೀನಿ ಅಂತ. ನನ್ ಲವ್ ವಿಷಯನ ಅವನ್ಗೆ ಹೇಗೆ ಹೇಳಿ? ಅವ್ನ್ ಹೆಂಗ್ ಹೇಳಿದ್ನೋ ಹಂಗೆ ಹೇಳು. ಅವ್ನ್ ಒಪ್ಕೋತಾನಂತ್ಯಾ? ನೋಡೆ, ಹುಡುಗರ್ಗೆ ಈಗೋ ಜಾಸ್ತಿ. ನಮ್ಗಿಂತನಾ? ಹಂಗೆ ಅನ್ಕೊಳೆ. ನೋಡೆ, ಅವನಿಗೆ ನಿನ್ ಮೇಲೆ 100% ಲವ್ ಇದೆ. ಸುಮ್ನೆ ನಾಟಕ ಆಡ್ತಾನೆ. ಹಾಗಾದ್ರೆ ನಾನ್ ಈಗ್ಲೇ ಹೋಗೋ ಅವನಿಗೆ ಹೇಳ್ತೀನಿ. ಏ ಆರ್ಯ, ಅಪ್ಪಯ್ಯ ಯಾರೋ ಕಿಟಕಿಲ್ ಪಾಸ್ ಆದಂಗ ಆಯ್ತು ಕಣ್ರೆ. ಗೇಬ್ರಿಯಲ್ ಯಾರನ್ನೋ ಹುಡುಕ್ತಾ ಇರ್ಬೇಕು, ಸುಮ್ನೆ ಮಲ್ಕೊಳ್ರೆ. ಅಪ್ಪಯ್ಯ 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 ಯಾರೋ ಕೂಗ್ತಾ ಇದಾರೆ, ಕೇಳಿಸ್ಕೊ. ಅಪ್ಪಯ್ಯ ಯಾವನು ಈ ರಾತ್ರಿಗೆ ಪಪ್ಪಾಯ ಪಪ್ಪಾಯ ಅಂತ ಮಾಡ್ತಿದ್ದಾನೆ? ಅದು ಪಪಾಯ ಪಪಾಯ ಅಂತಿಲ್ಲ, ಅಪಾಯ ಅಪಾಯ ಅಂತಿರೋದು. ಹೌದಾ? ಬಾಸ್ ಹೇಳಿಸ್ಬಿಡೋಣ. ಅವನ್ ಎದ್ದು ಏನ್ ಮಾಡ್ತಾನೆ? ಸುಸ್ ಮಾಡಿ ಮಲಗ್ತಾನೆ ಅಷ್ಟೇ. ಏನಾರ ಆದ್ರೆ ನಮ್ಮಿಬ್ಬರಿಗೆ ಆಯ್ತದೆ, ಆದ್ರೆ ಅವ್ರಿಗೂ ಆಗ್ಲಿ. ಹೇಳ್ಸು ಬಾಸ್. ಬಾಸ್ ಇದೊಳಿ ಬಾಸ್. ಏನ್ರು ನಿಮ್ ಗೋಳು? ಬಾಸ್ ಕಲೆತ. ಸಾರಿ ಬಾಸ್. ಬಾಸ್ ಕೇಳಿಸ್ಕೊಳ್ಳಿ, ಏನೋ ಸ್ವಂತ ಬರ್ತಾ ಇದೆ. ನಮ್ ಜಿಪ್ ಸೌಂಡ್ ಇದು ಯಾವುದು? ಬಾಸ್ ಯಾರೋ ಕಳ್ಳನೇ ಇರ್ಬೇಕು ಬಾಸ್. ನಮ್ ಜಿಪ್ಪು. ಬನ್ನಿ 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 ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಕುಡಿಯೋ ಗ್ಯಾನ್ದಲ್ಲಿ ಗಾಡಿನೂ ಆಫ್ ಮಾಡದೆ ಬಂದಿದ್ದೀರಲ್ಲ. ಏಯ್ ಇಲ್ಲ ಕಣೋ, ಆಫ್ ಮಾಡ್ಬಿಟ್ಟು ನಾನೇ ಕೀನ ನನ್ನ ಜೇಬಲ್ಲಿ ಇಟ್ಕೊಂಡ್ ಬಂದೆ. ಕೀ ಹೆಂಗ್ ಬರುತ್ತಲ್ಲಿ? ಕೀ ಕತ್ಕೊಂಡು ಯಾರೋ ನಮ್ಮ ಜೀಪನ್ನು ಕದಿಯೋಕೆ ಸ್ಕೆಚ್ ಹಾಕಿರ್ಬೇಕು. ನಮ್ಮ ನೋಡಿ ಓಡೋಗ್ಬಿಟ್ಟ. ಜೀಪ್ ಕದಿಯಕ್ ಬಂದಿದ್ರೆ ಜೀಪ್ ಸಮೇತ ಓಡೋಬೇಕಾಗಿತ್ತಾನೆ. ಜೀಪ್ ಯಾಕೆ ಬಿಟ್ಬಿಟ್ಟೋಯ್ತಾನೆ? ಆಫ್ ಮಾಡು ಆಫ್ ಮಾಡು ಆಫ್ ಮಾಡು. ಕೀದಗಿ ಕೀದಗಿ. ಕಳ್ಳಂತರ ತೆಗಿತಿದ್ಯಲ್ಲೋ. ಬೇಗ ತೆಗಿಲಿ, ಸುಂದರಪ್ಪ. ಇಲ್ಲಿ ಏನೋ ನಡೀತಿದೆ, ನಾವು ಹುಷಾರಾಗಿರ್ಬೇಕು. ಅಪ್ಪಯ್ಯ ಅಪ್ಪಯ್ಯ ಏನು ಇವನ್ಗೆ ದೆವ್ವ ಹಿಡ್ದಿದ್ಯಾ? ನನ್ಗೇನು ಗೊತ್ತವನೇ, ನಮ್ ಚಿಕ್ಕಪ್ಪನ ಮಗನ ಹೇಳಕ್ಕೆ ಇರು ಒಂದ್ ನಿಮಿಷ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ ಬ್ರಷ್ ಮಾಡ್ತಿದ್ಯಾ ಅಲ್ಲ ಬಚ್ಚಲ್ ಮನೆ ತೊಳಿತಿದ್ಯಾ? ನನ್ಗೆ ಚಿಕ್ಕ ಬ್ರಷ್ ಆಗ್ಬರಲ್ಲ ಅಂತ ಹೇಳ್ಬಿಟ್ಟು ಯಜಮಾನ್ರು ಈ ಬ್ರಷ್ ಕೊಡ್ಸವ್ರೆ. ಹಂಗಾರೆ ಪೇಸ್ಟ್ ಬದಲು ಪೆನೈಲ್ ಕೊಡ್ಸೋರು? ಅದನ್ನ ಬಿಟ್ಟಕಪ್ಪ, ನಾವೀಗ ಬ್ರಷ್ ಮರ್ತ್ಬಿಟ್ಟು ಬಂದಿದೀವಿ. ಬ್ರಷ್ ಅಲ್ಲಿ ಸಿಗುತ್ತೆ ಅದನ್ನ ಹೇಳು. ಇಲ್ಲಿ ಇದೆಯಲ್ಲ ನೆಂಟ್ರು ಬ್ರಷ್. ನೆಂಟ್ರು ಬ್ರಷ್ ಬಿಟ್ಟೋಗಿರೋ ಬ್ರಷ್ ನ ಬಿಟ್ಟು ಬಂದಿರೋರ್ಗೆ ಯೂಸ್ ಆಗ್ಲಿ ಅಂತ ತೊಳೆದಿಟ್ಟಿದ್ದೀನಿ. ಆದ್ರೆ ಒಂದ್ ವಿಷಯ, ಯೂಸ್ ಮಾಡಿದ್ಮೇಲೆ ದೇಪ್ಕೊಂಡು ಹೋಗ್ಬಾರ್ದು. ಯಾಕೋ? ಬಿಟ್ ಬಂದಿರೋರ್ಗ್ ಮತ್ತೆ ಯೂಸ್ ಆಗುತ್ತೆ. ಕಷ್ಟ. ಬೇರೆ ಏನ್ ಬಿಟ್ಟೋಗಿಲ್ವಾ? ಓ ತುಂಬಾ ಬಿಟ್ಟೋಗಿದ್ದಾರೆ ಸ್ವಾಮಿ. ನೆಂಟ್ರು ಲುಂಗಿ, ನೆಂಟ್ರು ಬನೀನು, ನೆಂಟ್ರು ಟವಲ್, ನೆಂಟ್ರು ಚಪ್ಲಿ. ನೆಂಟ್ರು ಯಾರು ಚಡ್ಡಿ ಬಿಟ್ಟೋಗಿಲ್ವೋ? ಬಿಟ್ಟೋಗಿದ್ದಾರೆ. ನಾನ್ ಹಾಕೊಂಡಿದೀನಿ, ಬೇಕಂದ್ರೆ ಹೇಳಿ ವಾಶ್ ಮಾಡಿ ಐರನ್ ಮಾಡ್ಕೊಡ್ತೀನಿ. ನಿನ್ ಚಡ್ಡಿ ಕೊಡಿ, ಇವನಿಗೆ ಯೂಸ್ ಆಗುತ್ತೆ. ನಾನ್ ಬೇವಿನ ಕಡ್ಡಿಯಲ್ಲಿ ಬ್ರಷ್ ಮಾಡ್ತೇನೆ. ಬೇವಿನ ಕಡ್ಡಿ ಉಂಟು ಮಾರಯ್ಯ, ಆದ್ರೆ ಒಣಗೋಗಿದೆ. ಹೌದಾ? ನಿನ್ನ ಒಣಗಿದ ಕಡ್ಡಿ ಒಳಗಿನ ಚಡ್ಡಿ ಇವನಿಗೆ ಕೊಟ್ಟು ಬಿಡು, ಇವನಿಗೆ ಇಷ್ಟ ಆಗತ್ತೆ. ಅಯ್ಯೋ ಕಷ್ಟ. ಬಾಡಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ.
ಏನ್ ಜಿಮ್ಗೆ ಹೋಗ್ತೀರಾ ಅಂತ ಕಾಡುತ್ತೆ. ಇವನ್ ಇಲ್ಲದ್ರೆ ನಿನಗೆ ಕಷ್ಟ. ಕಷ್ಟನಾ? ಏಯ್, ಇದು ನಿನಗಲ್ಲ, ಅವರಿಗೆ. ನಿನಗ್ ಗೊತ್ತಿಲ್ವಾ, ಬೆಳಗ್ಗೆ ಎದ್ರೆ 2 ಕಪ್ ಕಾಫಿ ಕುಡಿಬೇಕು, ಸಂಜೆ ಆದ್ರೆ 2 ಕ್ವಾರ್ಟರ್ ಹೊಡಿಬೇಕು. ನೆನ್ನೆ ರಾತ್ರಿ ಯಾರೋ ಅಪ್ಪಯ್ಯ ಅಪ್ಪಯ್ಯ ಅಂತ ಕೂಗ್ತಾ ಇದ್ರು. ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ನಾವೇನ್ ಖುಷಿ ಪಡ್ತಾ ಇದ್ವಾ? ನಮಗೂ ಭಯ ಆಯ್ತು. ಕಾಫಿ ಒಂದೇ ಇದೆ, ಯಾರು ಕುಡಿತೀರಾ? ಒಂದೇ ಕಾಫಿನಾ? ಹೌದು, ಇನ್ನಿಬ್ರಿಗೆ ಆಮೇಲೆ ತಂದ್ಕೊಡ್ತೀನಿ. ಓಕೆ, ನಿಮ್ಗೆ ಯಾರಿಷ್ಟನೋ ಅವರು ಕೊಟ್ಬಿಡಿ. ಏನು ಹಿಂಗ ಅವಳನ್ ಕಂಡ್ರೆ ಅಷ್ಟೊಂದ್ ಇಷ್ಟನಾ? ಅವ್ರನ್ನ ದಿನ ನೋಡ್ತಾ ಇರ್ತೀನಿ ನಾನು, ಅದಕ್ಕೆ. ನಾನ್ ಬಂದಿರೋದ್ ನೆನ್ನೆ ತಾನೆ. ಅವಳು ಯಾವ ಸೀರಿಯಲ್ ಅಲ್ಲೂ ಆಕ್ಟ್ ಮಾಡಿ ನಮ್ಮ. ನಾನ್ ಯಾವ ಸೀರಿಯಲ್ ನೋಡಲ್ಲ. ಅಟ್ಟದ ಮೇಲಿರೋ ಕೋಣೆಲಿ ಇವ್ರನ್ ದಿನ ನೋಡ್ತಾ ಇರ್ತೀನಿ. ಅಟ್ಟದ ಮೇಲಿರೋ ಕೋಣೆಲ್ಲ ಏನಿದು? ಶ್ರಾವಣಿ, ನಿನ್ ಫೋಟೋಸು. ನಾನ್ ಹೇಳಿಲ್ವಾ ನಿಂಗೆ ಅವ್ನು ನಿನ್ನ ಲವ್ ಮಾಡ್ತಿದ್ದಾನಂತ? ನೋಡೀಗ. ಇಷ್ಟೆಲ್ಲ ಪಾಗಲ್ ತರ ಲವ್ ಮಾಡ್ತಾ ಇದ್ರು, ನೆನ್ನೆ ಹೆಂಗ್ ನಾಟಕ ಆಡ್ದ ಅಲ್ವಾ? ನೀನ್ ಸೀರಿಯಲ್ ಇಷ್ಟೊಂದ್ ಚೆನ್ನಾಗ್ ಕಾಣ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೂಪರ್ ಕಣೆ. ಯಾವಾಗ ತೆಗ್ಸಿದ್ದೆ? ಅಲ್ಲ, ನನ್ ಲೈಫಲ್ಲೇ ಸಾರಿ ಉಟ್ಕೊಂಡ್ ಫೋಟೋ ತೆಗೆಸ್ಕೊಂಡಿಲ್ಲ. ಇಲ್ಲಿರೋರು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಈ ಫೋಟೋದಲ್ಲಿರೋದು ನೀನಲ್ಲ, ಆ ಫೋಟೋದಲ್ಲಿರೋದು ನೀನಲ್ಲ. ಮತ್ತೆ ಅವಳು ನನ್ನ ಫ್ರೆಂಡ್ ಸ್ಮಿತಾ ಅಂತ. ದ ವಿನ್ನರ್ ಈಸ್ ಆರ್ಯ ಅಂಡ್ ಸ್ಮಿತಾ. ಈ ಪ್ರಶಸ್ತಿ ಕೊಡೋದಕ್ಕೆ ಖ್ಯಾತ ಸಂಗೀತ ನಿರ್ದೇಶಕರಾದ ಚಂದ್ರಕಾಂತ್ ಅವರು ಆಗಮಿಸಿದ್ದಾರೆ. ನಮಸ್ಕಾರ. ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಆರ್ಯ, ನಾನ್ ಬೆಂಗಳೂರಿಗೆ ಹೋಗ್ತಿದ್ದಂಗೆ ನಮ್ಮ ಮನೇಲಿ ನಮ್ ಲವ್ ವಿಷಯ ಹೇಳ್ಬಿಡ್ತೀನಿ. ನೀನು ಆದಷ್ಟು ಬೇಗ ಬೆಂಗಳೂರಿಗೆ ಬಂದ್ಬಿಡು ಪ್ಲೀಸ್. ಡೋಂಟ್ ವರಿ, ನಮ್ಮ ಮನೇಲಿ ಆಲ್ರೆಡಿ ನಾನು ಹೇಳಿ ಅವ್ರನ್ನೆಲ್ಲ ಒಪ್ಸಾಗಿದೆ. ನನಗೆ ಒಂದು ಜಾಬ್ ಅಂತ ಆದ್ಮೇಲೆ ನಾವು ಆದಷ್ಟು ಬೇಗ ಮದುವೆ ಆಗ್ಬಿಡೋಣ. ಫಸ್ಟ್ ಟೈಮ್ ಆಯ್ತು, ಹೊರಡು. ಆರ್ಯ, ನಾನ್ ಬೆಂಗಳೂರಿಗೆ ಹೋಗ್ತಿದ್ದಂಗೆ ನಮ್ಮ ಮನೇಲಿ ನಮ್ ಲವ್ ವಿಷಯ ಹೇಳ್ಬಿಡ್ತೀನಿ. ನೀನು ಆದಷ್ಟು ಬೇಗ ಬೆಂಗಳೂರಿಗೆ ಬಂದ್ಬಿಡು ಪ್ಲೀಸ್. ಡೋಂಟ್ ವರಿ, ನಮ್ಮ ಮನೇಲಿ ಆಲ್ರೆಡಿ ನಾನು ಹೇಳಿ ಅವ್ರನ್ನೆಲ್ಲ ಒಪ್ಸಾಗಿದೆ. ನನಗೆ ಒಂದು ಜಾಬ್ ಅಂತ ಆದ್ಮೇಲೆ ನಾವು ಆದಷ್ಟು ಬೇಗ ಮದುವೆ ಆಗ್ಬಿಡೋಣ. ಫಸ್ಟ್ ಟೈಮ್ ಆಯ್ತು, ಹೊರಡು. ಅವತ್ತು ಮತ್ತೆ ಸಿಗ್ತೀನಿ ಅಂತ ಹೇಳಿ ಹೋದವಳು ವಾಪಸ್ ಬರಲೇ ಇಲ್ಲ. ನಾನು ಅವಳನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಅವಳ ನೆನಪಲ್ಲೇ ತುಂಬಾ ವರ್ಷಗಳು ಕಳೆದೆ. ನನ್ನ ಪರಿಸ್ಥಿತಿ ನೋಡಿ ನನ್ನ ತಂದೆ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಸೇರ್ಕೊ ಅಂತ ಒತ್ತಾಯ ಮಾಡಿದ್ರು. ಬೆಂಗಳೂರಲ್ಲಿ ನಿಮ್ ಕಂಪ್ನಿಗೆ ಸೇರ್ಕೊಂಡೆ. ಅಲ್ಲಿ ನಿನ್ನನ್ನು ನೋಡಿದೆ. ಆ ದೇವರೇ ನನ್ನ ಹುಡುಗಿನ ನನಗೆ ವಾಪಸ್ ಕೊಟ್ಟಿದ್ದಾನೆ ಅಂತ ಖುಷಿ ಪಟ್ಟೆ. ಆದ್ರೆ ನಿನ್ನ ಸ್ಮಿತಾ ಅಲ್ಲ, ಶ್ರಾವಣಿ ಅಂತ ಗೊತ್ತಾಯ್ತು. ಆದ್ರೂ ನಿನ್ನ ನನ್ನ ಸ್ಮಿತಾ ಅಂತಾನೆ ಪ್ರೀತಿ ಮಾಡಿದೆ. ಆಮೇಲೆ ನಡೀತು ನಿಮಗೆಲ್ಲ ಗೊತ್ತು. ಶ್ರಾವಣಿ, ಐ ಆಮ್ ಸಾರಿ.
ಮಿರಾಕಲ್ ಅಲ್ವಾ? ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಇಬ್ರು ಒಂದೇ ತರ ಇದಾರೆ. ಹೌದು. ಇವನ ಪ್ರೇಮ ಚರಿತ್ರೆ ಕೇಳಿ ಮಂಡೆ ಹಾಳಾಯ್ತು ಮಾರ್. ಸ್ವಲ್ಪ ಬಿಸಿನೀರು ಕುಡಿಯೋ ಹೋಗುವ. ಹೌದೌದು, ನಾನು ಅದಕ್ಕೆ ಹೇಳೋದು, ಒಂದ್ ಹುಡುಗ ಒಂದ್ ಹುಡುಗಿನ ಪ್ರೀತಿ ಮಾಡಬಾರ್ದು ಅಂತ. ಮತ್ತೆ ಆದುಮಿ ಸೇ ಪ್ಯಾರು ಕರಿತಾ ಹೂ. ಕಷ್ಟ. ಸ್ಮಿತಾ ನಂತರನ ಏನಿದು ಒಂದು ಅರ್ಥ ಆಗ್ತಿಲ್ಲ. ಹುಡುಗಿನ ಲವ್ ಮಾಡ್ತಿದ್ದೆ ಅಂತಾನೆ ಇಲ್ಲಿ ಯಾರೋ ಬೇರೆ ಹುಡುಗಿನ ತಪ್ಕೊಂಡಿದ್ದಾನೆ. ಏನಿದು? ಹೇಳಿದೆಲ್ಲ ಸುಳ್ಳು. ನವೀನ್, ವಿಕ್ಕಿ. ಶ್ರಾವಣಿ, ಯಾಕಷ್ಟು ಎಕ್ಸೈಟ್ ಆಗ್ತೀಯಾ? ಚೋಚೋಬೇಕಾ? ಅದಲ್ಲ. ಏಯ್ ಇರೋ ನಿಮಿಷ, ಅವಳೇನೋ ಹೇಳ್ತಿದ್ದಾಳೆ, ಹೇಳಿ. ಆರ್ಯ ಹೇಳಿದ್ದೆಲ್ಲ ಸುಳ್ಳು. ಆಲ್ಬಮ್ ಅಲ್ಲಿರೋ ಹುಡುಗಿನೇ ಬೇರೆ. ಬನ್ನಿ ತೋರಿಸ್ತೀನಿ. ಬಸ್ ಹೆಂಗಿದ್ರು ಸ್ಟಾರ್ಟ್ ಹಾಕೊಂಡು ಬೇಡ ಬಿಡಿ ಬಸ್. ಆರ್ಯ ಏನಾದ್ರು ನಮ್ಮ ಕತೆ ಕಟ್ಟಿ ಅಮಾರಿಸ್ಬಿಟ್ಟವನ ಅಂತ ಯಾಕೋ ನಂಗೆ ಅದೇ ಡೌಟ್. ನೋಡಿ, ಇದೇ ಆಲ್ಬಮ್. ಬೆಸ್ಟ್ ಪೇರ್ ಅಂತ ಬೇರೆ ಫೋಟೋನೇ ಇದೆ. ಆರ್ಯನ್ ಲವರ್ ನಂತರ ಇಲ್ಲ. ಶ್ರಾವಣಿ, ಏನಾಗಿದೆ ನಿನಗೆ? ಸರಿಯಾಗಿ ಕಣ್ಬಿಟ್ಟು ಫೋಟೋಗಳು ನೋಡು. ನಾನ್ ನೋಡಿದ್ದಕ್ಕೆ ನಿಮಗ್ ನೋಡಕ್ ಕೊಟ್ಟಿದ್ದು. ಪಿರ್ಕಿ ತರ ಆಡ್ಬೇಡ ಮಾರ. ನಿನ್ನ ಮುಖನೇ ಇರೋದು ಈ ಆಲ್ಬಮ್ ಅಲ್ಲಿ. ಇಲ್ಲ, ನಾನ್ ನೋಡಿದಾಗ ಇದ್ರಲ್ಲಿ ಬೇರೆಯವಳ ಫೋಟೋನೇ ಇತ್ತು. ಲವ್ ಮಾಡ್ಕೊಂಡು ತಲೆ ಕೆಡಿಸ್ಕೊತಾರೆ. ಮಿಕ್ಸರ್ ಗಿಕ್ಸರ್ ಎಲ್ಲ ಬಿಟ್ಕೊಂಡು ಹೋಯ್ತು ಅನ್ನೋ ಸಾವು. ಐ ಸ್ವೇರ್ ಇದ್ರಲ್ಲಿ ಬೇರೆ ಫೋಟೋ ಇತ್ತು. ಮೋಸ್ಟ್ಲಿ ಅವನ ಬಗ್ಗೆ ತುಂಬಾ ಥಿಂಕ್ ಮಾಡ್ತಿರೋದ್ರಿಂದ ಹೀಗಾಗ್ತಿದೆ. ಅವನಿಗೆ ಲವ್ ವಿಷಯ ಹೇಳ್ಬಿಡು. ನೋಡ್ ಶ್ರವಣಿ, ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡ. ಇವತ್ತೇ ನಿನ್ ಲವ್ ಮ್ಯಾಟರ್ನ ಹೇಳ್ಬಿಡು. ಏನಿದು? ಇಷ್ಟು ಬೇಗ ಫೋಟೋ ಚೇಂಜ್ ಆಗೋಯ್ತಾ? ಅಥವಾ ನಾನ್ ನೋಡಿದ್ದೆ ಸುಳ್ಳ? ಒಂದು ಅರ್ಥ ಆಗ್ತಿಲ್ಲ. ಶ್ರಾವಣಿ, ಶ್ರಾವಣಿ, ಏಯ್ ಶ್ರಾವಣಿ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದೆ. ಏನೋ ಮಾತಾಡ್ತಾ ಇಲ್ಲ, ಎಲ್ಲ ಕಾಯ್ತಾ ಇದಾರೆ. ಏನ್ ವಿಷಯ? ಅದು ಆರ್ಯ, ಅವತ್ ನಿಂಗೆ 2 ದಿನ ಟೆನ್ಷನ್ ಕೊಡಕ್ ಹೋಗಿ ನಾನ್ 2 ತಿಂಗಳಿಂದ ಒದ್ದಾಡ್ತಿದ್ದೀನಿ ಗೊತ್ತಾ? ನೀನ್ ಊರ್ಗ್ ಹೋದ್ಮೇಲೆ ಅದೆಷ್ಟು ಸಲ ಕಾಲ್ ಮಾಡ್ದೆ ನಿನ್ಗೆ, ಯಾವಾಗ್ಲೂ ಸ್ವಿಚ್ ಆಫ್ ಬರ್ತಾ ಇತ್ತು. ಶ್ರಾವಣಿ, ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾ? ನಾನು ಅದನ್ನೆಲ್ಲ ಮರ್ತಾಗಿದೆ. ಆದ್ರೆ ನನ್ ಕೈಲಿ ಮರೆಯಕ್ ಆಗ್ತಿಲ್ಲ ಆರ್ಯ. ನಾನ್ ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಐ ಲವ್ ಯು. ನಂಗ್ ಗೊತ್ತು ಆರ್ಯ, ನನ್ನಿಂದ ತುಂಬಾ ಹರ್ಟ್ ಆಗಿದ್ಯಾ ಅಂತ. ಐ ಆಮ್ ಸಾರಿ ಫಾರ್ ದಟ್. ಪ್ಲೀಸ್ ಅದನ್ನೆಲ್ಲ ಮರ್ತ್ಬಿಡು. ಶ್ರಾವಣಿ, ಪ್ರೀತಿ ಅನ್ನೋದು ಆಟ ಅಲ್ಲ. ನಿಂಗೆ ಇಷ್ಟ ಬಂದಾಗ ಪ್ರೀತಿ ಮಾಡೋದಕ್ಕೆ, ಬೇಡ ಅಂದಾಗ ಬಿಸಾಕೋದಕ್ಕೆ ನಾನು ಆಟದ ಸಾಮಾನಲ್ಲ. ನೀನು ಯಾವತ್ತು ನನ್ನನ್ನು ಪ್ರೀತಿ ಮಾಡಲ್ಲ ಅಂತ ಹೇಳಿದ್ಯೋ ಅವತ್ತೇ ನನ್ನ ಪ್ರೀತಿನ ನಾನು ಸಾಯಿಸ್ಬಿಟ್ಟೆ. ಇನ್ ಮುಂದೆ ನಾವೇನೇ ಇದ್ರು ಜಸ್ಟ್ ಫ್ರೆಂಡ್ಸ್. ಪ್ಲೀಸ್ ಆರ್ಯ, ನಂಗೊಂದು ಲಾಸ್ಟ್ ಚಾನ್ಸ್ ಕೊಡು. ನಾನ್ ಮಾಡಿರೋ ತಪ್ಪನ್ನ ತಿದ್ಕೋತೀನಿ. ಶ್ರಾವಣಿ, ಬೆಳಕಿನ ಬೆಲೆ ಗೊತ್ತಾಗೋದು ಕತ್ಲಲ್ಲಿ, ಪ್ರೀತಿ ಬೆಲೆ ಗೊತ್ತಾಗೋದು ಕೊನೆಯಲ್ಲಿ. ಅಪ್ಪ ಆರ್ಯ, ಎಷ್ಟೊತ್ತಪ್ಪ ಮಾತಾಡ್ತೀಯಾ? ಬಾ, ಡ್ರಿಂಕ್ಸ್ ಎಲ್ಲ ತಣ್ಣಗಾಯ್ತು. ಆರ್ಯ, ನಾನ್ ಬೆಳಗ್ಗೆವರೆಗೂ ಕಾಯ್ತೀನಿ. ನೀನ್ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾಳೆ ಬೆಳಗ್ಗೆ ಸರ್ಪ್ರೈಸ್. ಸರ್ಪ್ರೈಸ್? ನನ್ನ ಆರ್ಯ ನನಗ್ ಸಿಕ್ಬಿಟ್ಟ. ನನ್ನ ಲವ್ ನನಗ್ ಸಿಕ್ಕೇ ಸಿಗುತ್ತೆ.
ಈ ಶ್ರಾವಣಿ ಎಲ್ಲೇ? ಶ್ರಾವಣಿ ಲೇಲೆ ಆರ್ಯ ರೂಮ್ಗೆ ಹೋಗೋಣ ಬಾರೆ. ಶ್ರಾವಣಿ ಶ್ರಾವಣಿ ಗ್ಯಾಬ್ರಿಯಲ್ ಇಲ್ಲೇ ಮಲಗಿದಾನೆ, ಮತ್ತಿಲ್ಲಿಂದ ಶಬ್ದ. ಗ್ಯಾಬ್ರಿಯಲ್ 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 ಬಿಕೆ 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 ಕಳಿಸ್ತಾನೆ. ಇವನಿಗೆ ಇದೇ ಮದ್ದು. ಯಾವನು ಕತ್ತೆ ಓದೋನು ಮಲ್ಗಿರ್ಬೇಕಾದ್ರೆ ಕೈ ಹಾಕ್ಬೇಡ ಅಂತ ಎಷ್ಟಲ್ಲ ಹೇಳೋದು? ಬಾಸ್ ನಾನ್ ಕೈ ಹಾಕಿಲ್ಲ ಬಾಸ್. ನಿಮ್ಮನ್ನ ಎಷ್ಟು ಸರ್ತಿ ಎಲ್ಲ ಗಡಿಸಿದ್ರು ನೀವು ಹೇಳಿಲ್ಲ. ಅದಕ್ಕೆ ನಿನ್ನ ಕೈಯನ್ನು ನಾನು ಅವನ ಕೆನ್ನೆ ಮೇಲೆ ಇಟ್ಟೆ. ಹೇಳಿ ಯಾಕೋ? ಈ ಕಿಂಡಿಯಲ್ಲಿ ದೇವ ಹೊಡೆದಂಗ ಆಯ್ತುಕೊಂಡು. ನಿನ್ನ ಮಲ್ಕೊಳಕೋಬಿಡಲ್ಲ ಬಾಸ್, ಸುಮ್ನೆ ಮಲ್ಕೊಳ್ಳಿ ಬಾಸ್. ಅವ್ನು ಹುಚ್ಚು ಚಂಗ ಆಡ್ತಾನೆ. ಅಪ್ಪಯ್ಯ ಅದು ನೋಡು, ಇಲ್ಲಿ ಎಸ್ಟೇಟ್ ನಾವು ಹೊಸಬ್ರು, ದೇವಕ್ ಬೇರೆ ನಾವು ಪರಿಚಯ ಇರಲ್ಲ. ಯಾವ್ದಕ್ಕೂ ಸೇಫ್ಟಿ ಗಾರಿನ ರೂಮಲ್ಲಿ ಸೆಟ್ಲ್ ಆಗ್ಬಿಡ. ನಾನ್ ಬರಲ್ಲ. ನೀನ್ ಬರ್ಬೇಡ. ನೀನು ಬೆಳಿಗ್ಗೆ ತನಕ ಬದುಕಿದ್ರೆ ಒಂದು ಕಪ್ ಬೆಡ್ ಕಾಫಿ ಇಟ್ಕೊಂಡು ಬಾ, ಆಯ್ತಾ? ಏ ಇರೋ, ನಿಮ್ಮನ್ ಬಿಟ್ಟು ನನ್ಗೂ ಇರೋಕಾಗ್ತಿಲ್ಲ. ನಿಮ್ಗೋಸ್ಕರ ಬರ್ತೀನಿ. ಬಾಸ್ ಈ ಡೌನ ಬೆಳಗ್ಗೆ ಹೊತ್ತು ಮಾಡಿ, ರಾತ್ರಿ ಹೊತ್ತು ಗೊತ್ತಾಗಲ್ಲ. ಎಂತ ಡೌ ಬರ್ರಪ್ಪ. ಶ್ರಾವಣಿ ಕಾಣಿಸ್ತಾ ಕಣ್ರು. ನಮ್ ಕಷ್ಟ ನಮ್ಗೆ. ಇವ್ರು ರಾತ್ರಿ ಒಂದು ಜೂಟ್ ಆಟ ಆಡ್ತಾರ, ಕಾಮಿಡಿ ಮಾಡ್ಕೊಂಡು. ಶ್ರಾವಣಿ ಕಾಣಿಸ್ತಿಲ್ವೇ? ಶ್ರಾವಣಿ ಕಾಣಿಸ್ತಿಲ್ವಂತೆ. ಏ ಶ್ರಾವಣಿ, ನೀನ್ ಯಾಕೆ ಎಲ್ಲಿ ಕೂತಿದ್ಯಾ? ಏ ಶ್ರಾವಣಿ, ಏನಾಯ್ತು ನಿಂಗೆ? ಶ್ರಾವಣಿ ಕಾಣಿಸ್ತಿಲ್ವಂತೆ. ಶ್ರಾವಣಿ ಕಾಣಿಸ್ತಿಲ್ವಂತೆ. ಶ್ರಾವಣಿ ಕಾಣಿಸ್ತಿಲ್ವಂತೆ. ಶ್ರಾವಣಿ ಕಾಣಿಸ್ತಿಲ್ವಂತೆ. ಶ್ರಾವಣಿ ಕಾಣಿಸ್ತಿಲ್. ಯಾಕೋ ಹಿಂಗ್ ಆಡ್ತಿದ್ಯಾ? ರೂಮಲ್ಲಿ ಇರೋಕ್ ಆಗಲ್ಲ ಕಣೋ. ಯಾಕೇನಾಯ್ತು? ದೆವ್ವ ಇದೆ. ದೆವ್ವನ? ನಮ್ ರೂಮ್ ಹತ್ರನೇ ಓಡಾಡ್ತಾ ಇತ್ತು. ದೆವ್ವ ಅಂತೆ ದೆವ್ವ, ಇದನ್ನೆಲ್ಲ ನಂಬ್ತೀರಾ ನೀವು? ನಾವ್ ಎಸ್ಟೇಟಿಗೆ ಬರ್ಬೇಕಾದ್ರೆ ಬೆಕ್ಕ ಅಡ್ಡ ಹೋದಾಗ್ಲೇ ಅನ್ಕೊಂಡು ಅಪ್ಶಕುನ ಅಂತ. ಲೇ, ಬೆಕ್ಕಿಗೆ ಅಡ್ಡ ಬರೋ ಬಕ್ರ ನನ್ ಮಕ್ಕಳ್ರಿ ನೀವು. ನಿಮ್ಗೆ ಅಪ್ಶಕುನನಾ? ಲೇ, ನಿಮ್ಮ ಅಪ್ಪಯ್ಯ ಪಂಪ್ ಹೌಸ್ ಹತ್ರ ಇದ್ದಾನ, ಹೋಗ. ಅಪ್ಪಯ್ಯ ಅಂದ್ರೆ ಇವನಲ್ಲ, ಇವ್ರಪ್ಪ. ಅದಕ್ಕೆ ಹೇಳ್ದೆ ಎಲ್ರಿಗೂ, ಮಲಗಕ್ಕಿಂತ ಮುಂಚೆನೆ ಹೇಳ್ದೆ. ಏನಂದೆ? ಗುಡ್ ನೈಟ್ ಅಂತ. ಅಪ್ಪ, ನಿಮ್ಮ ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಅವ್ನು ಕುಡಿಸ್ಬೇಡಿ ಅಂತ. ಅವ್ನು ಯಾವಾಗ ಜಾಸ್ತಿ ಕುಡಿತಾನೋ ಅವ್ರ ಅಪ್ಪನ್ ನೆನೆಸ್ಕೊಂಡು ಅಪ್ಪಯ್ಯ ಅಪ್ಪಯ್ಯ ಅಂತ ತೋಟ ಎಲ್ಲ ಕುಗಾಡ್ಕೊಂಡು ತಿರುಗ್ತಾ ಇರ್ತಾನೆ. ಹೌದಾ? ಇವನು ಅಪಾಯ ಅಪಾಯ ಅಂತ ಹೇಳುವಾಗ ನಮ್ಗೇನು ಅಪಾಯ ಆಗಿದೆ ಅಂತ ಒಂಚೂರು. ಸರಿ, ಈಗ್ಲಾದ್ರೂ ನಿಜ ಗೊತ್ತಾಯ್ತಾನೆ. ಹೋಗಿ ಧೈರ್ಯವಾಗಿ ಮಲ್ಕೊಡಿ. ಹೋಗಿ ಹೋಗಿ. ನಾನು ಇರ್ಬೇಕಾದ್ರೆ ಯಾಕೆ ಭಯ ಪಡ್ತೀರಾ? ನಿಮ್ ಧೈರ್ಯವ ಆ ಮುದುಕನ್ನ ನೋಡಿ ಎದುರ್ಕೊಂಡ್ಬಿಟ್ರಲ್ಲ. ಗಂಡ್ಸು ಅಂದ್ರೆ ಹೆಂಗಿರ್ಬೇಕು ಗೊತ್ತೇನೋ? ಹುಕ್ಕಿನ ಮನುಷ್ಯ. ತಿರ್ಗಾ ಅಪ್ಪಯ್ಯ ಅಂದ್ರೆ ಇವನ್ಗೆ ಇನ್ನೊಂದು ಸಲ ಏನಾದ್ರೂ ಅಪ್ಪಯ್ಯ ಗಿಪ್ಪಯ್ಯ ಅಂದ ಹಿಂದೆ ಅಪ್ಪಯ್ಯ ಅಂದಿದ್ ನಾನಲ್ಲ, ಅಲ್ಲಿ ಅಪ್ಪಯ್ಯ.
ಯಾರು ನೀವೆಲ್ಲ? ಸರ್ ನೀವು? ನಾನು ಈ ಮನೆ ಓನರ್. ಅಂದ್ರೆ ಆರ್ಯನ್ ತಂದೆನಾ? ಬನ್ನಿ ಬನ್ನಿ ಅಂಕಲ್. ನಮ್ಮನೆಗೆ ಬಂದು ನನ್ನನ್ನು ಕರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ವೀಕೆಂಡ್ ಆರ್ಯನೇ ಕಾಲ್ ಮಾಡಿ ನಮ್ಗಿಲ್ ಬರಕ್ ಹೇಳಿದ್ದು. ವೀಕೆಂಡ್? ಆರ್ಯನೇ ಫೋನ್ ಮಾಡಿ ಬರಕ್ ಹೇಳಿದ್ನ? ಬೆಡ್ರೂಮ್ ಅಲ್ಲಿ ಇದ್ದಾನೆ. ಕರಿಯೋ ಗಬ್ರಿಲ್. ಆರ್ಯ 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 ನಿಮ್ ಫಾದರ್ ಎಲ್ಲೋದ ಇವನು? ಆರ್ಯ ಆರ್ಯ 2 ದಿವಸದಿಂದ ಅವನ ಜೊತೆಲೇ ಇದೀವಿ. ಬೇಕಾದ್ರೆ ನಿಮ್ ಕೆಲ್ಸವ್ರನ್ನ ಕೇಳಿ. ಒಂದ್ ವಾರದಿಂದ ನಾನೇ ಮನೇಲಿಲ್ಲ. ಅದ್ಯಾವ ಕೆಲ್ಸದವ್ರು ಬಂದ್ರು? ಎಲ್ಲೋದ ಇವನು? ಆರ್ಯ ರೂಮಲ್ಲಿ ಇಲ್ಲ. ಇಲ್ವಾ? ಆ ಕಡೆ ನೋಡು. ಆ ಕಡೆ ಅಲ್ಲ, ಈ ಕಡೆ ನೋಡಿ. ಆರ್ಯ, ಅಷ್ಟೇ ಬಿಟ್ಟು ಈಗ ತಾನೇ ಬರ್ತಾ ಇದ್ದೀನಿ. ಆರ್ಯ ತೀರ್ಕೊಂಡು ಇವತ್ತಿಗೆ 2 ತಿಂಗಳಾಯ್ತು. ಆರ್ಯ, ಅಷ್ಟೇ ಬಿಟ್ಟು ಈಗ ತಾನೇ ಬರ್ತಾ ಇದ್ದೀನಿ. ಆರ್ಯ ತೀರ್ಕೊಂಡು ಇವತ್ತಿಗೆ 2 ತಿಂಗಳಾಯ್ತು. ನಿಜವಾಗ್ಲೂ ಸತ್ತೋಗ್ಬಿಟ್ಟಿದ್ದಾನ. ಹಾಗಾದ್ರೆ ಯಾರು ಸತ್ತಿದ್ದಾರೆ ಯಾರು ಬದುಕಿದಾರೆ ಅಂತ ಗೊತ್ತಾಗಲ್ಲ. ಯಾಕೆ ಬಂದು ಅಂತ ಹೆಂಗೋ ದೇವ್ ಜೊತೆ ಬಂದ್ಬಿಟ್ಟು ಈಗ ಹೆಂಗೋ ಹೋಗೋದು? ಅಯ್ಯೋ 3 ರೋಡ್ ಬೇರೆ ಸಿಕ್ತೀಗ. ಇರಿ ಯಾವ ಕಡೆ ಹೋಗೋದು? ಯಾವ್ದು ತಪ್ಪು ದಾರಿಗೆ ಬಂದಿದ್ದೀವಿ ಮೋಸ್ಟ್ಲಿ. ಈ ಕಡೆ ನಂಗೆ ಬಂದ್ ನೆನಪಿದೆ. ಇಲ್ಲ ಇಲ್ಲ, ಆ ಕಡೆ ಇಲ್ಲ, ಈ ಕಡೆ. ನಾವ್ ಈ ದಾರಿಯಲ್ಲಿ ಬಂದೇ ಇಲ್ಲ. ಅಲ್ಲೇ ಟರ್ನ್ ತಗೋಬೇಕಾಗಿತ್ತು. ಈ ಕಡೆ ಹೋಗೋಣ. ಈ ಕಡೆ ಈ ಕಡೆನೇ ಹೋಗೋ, ಬೇಗ, ಭಯ ಆಗ್ತಿದೆ. ಹೋಗೋ. ಎಲ್ಲಿ ಹೋಗೋದಂತ ಅರ್ಥ ಆಗುದಿಲ್ಲ. ಇದ್ರ ಮೇಲೆ ಯಾಕೋ ಮಲ್ಕೊಂಡೆ? ಮಾಡೋ ಟೈಮಲ್ಲಿ ಮಾಡಲ್ಲ, ಪ್ರಾಣಿಗಳೆಲ್ಲ ಎದ್ದು ಬಿಡಲ್ವಾ? ಅಯ್ಯೋ, 2 ದಿನ ದೆವ್ವದ ಮನೆಯಲ್ಲೇ ಇದ್ವಲ್ಲೋ. ದೆವ್ವ ಜೊತೆಗೆ ನಿಂತೇವ್ ನಾವು. ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ಅಪ್ಪ ನಡಿ ಹೋಗ್ಬಿಡೋಣ. ನಡಿ. ಎಲ್ಲಿ ಹೋಗುದು? ಎಲ್ಲಿ ಹೋಗ್ತಾನೆ? ದಾರಿನ ಕಾಣ್ತಲ್ಲ. ಅಯ್ಯೋ, ಸುಮ್ನೆ ಅಳ್ಬೇಡ್ರು. ಭಯ ಪಟ್ರೆ ನಾವು ಸತ್ತಂಗೇನೆ. ಆ ರೀತಿ ಆ ಫೈಟ್ ಮಾಡೋಗಳು ನಂಗೆ ಆಲೋಚನೆ ಆಯ್ತು. ಇದು ದೆವ್ವನೇ ಫೈಟ್ ಮಾಡ್ತಿದ್ಯಾ ಅಂತ. ಆ ಗೇಟ್ ಮೇಲೆ ದೆವ್ವ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ತಾಗ್ಲೂ ನಮಗ್ ಡೌಟ್ ಬರ್ಲಿಲ್ವಲ್ಲ. ಆ ಮನೆ ಕೆಲಸದವಳ ಹೆಸರು ಮೋಹಿನಿ ಅಂತ ಹೇಳಿದಾಗ್ಲೂ ನಮಗ್ ಡೌಟ್ ಬರ್ಲಿಲ್ಲ. ಬಾಯಿಗೆ ಮಣ್ಣಾಕ ಬಚ್ಚಲು ಪ್ರೆಸ್ ತಗೊಂಡು ಅಲ್ಲೂ ತಿರ್ಬೇಕಾದ್ರೂ ಡೌಟ್ ಬರ್ಲಿಲ್ವಲ್ಲ ನಿನ್ಗೆ? ಲೇ, ಸ್ವಲ್ಪ ಸುಮ್ನೆ ಬಾಯಿ ಬಿಸ್ಕೊಂಡು ಇರ್ತೀರಾ? ಹೇಳಿದ್ದೇನೆ ಹೇಳಿ ತಲೆ ತಿನ್ಬೇಡಿ. ಮೊದ್ಲೇ ಭಯದಲ್ಲಿದ್ದೀವಿ. ಅದು ಯಾರ್ದು ಗಂಟೆ? ಗಂಟೆ ಸೌಂಡ್ ಅಲ್ವಾ ಅದು? ಹತ್ರದಲ್ಲೇ ಯಾವ್ದು ದೇವಸ್ಥಾನ ಇರುವಾಗಿದೆ. ಬನ್ನಿ ಎಲ್ಲ ಹೋಗಿ ನೋಡೋಣ. ಓಂ ಕಾಳಿಕಾಯ ನಮಃ, ಓಂ ದುರ್ಗಾದೇವಿಯೇ ನಮಃ, ಓಂ ನವಶಕ್ತಿಯೇ ನಮಃ, ಓಂ ಆದಿಶಕ್ತಿಯೇ ನಮಃ. ದೇವರ ಸನ್ನಿಧಾನದಲ್ಲಿ ಯಾರು ಭಯ ಪಡ್ಬೇಕಾಗಿಲ್ಲ.
ತಾಯ್ತನ ಕಟ್ಕೊಳ್ಳಿ, ಭಯ ಎಲ್ಲ ಹೊರಟೋಗುತ್ತೆ. ಆ ತಾಯಿ ನಿಮ್ಮನ್ನ ಕಾಪಾಡ್ತಾಳೆ. ಇಲ್ಲಿಂದ ಬೆಂಗಳೂರು ಮೇನ್ ರೋಡ್ಗೆ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಒಂದ್ 10-15 ಕಿಲೋಮೀಟರ್ ಆಗ್ಬೋದು. ಸ್ವಾಮಿಗಳೇ, ದೆವ್ವ ತೋರಿಸ್ತೀರಾ? ಅಯ್ಯೋ, ದಾರಿ ತೋರಿಸ್ತೀರಾ? ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ, ಬನ್ನಿ ದಾರಿ ತೋರಿಸ್ತೀನಿ. ಆಯ್ತಾಯ್ತು. ಪೂಜಾರಿ ಅವ್ರೆ, ದುಡ್ಡು ಎಷ್ಟಾಯ್ತು? ಬೇಡಪ್ಪ, ಇವಾಗ ತಾನೇ ಆರ್ಯ ಕೊಟ್ಟೋದ. ತಿರುಗಿ ಹಾಕೋ ನಿಲ್ಲಿಸ್ದೆ. ನಾನೆಲ್ಲೋ ನಿಲ್ಲಿಸ್ದೆ, ಅದಾಗದೆ ಆಫ್ ಆಗೋಯ್ತು. ಇಳಿ, ಬಾ ನೋಡೋಣ. ಒಳ್ಳೆ ಟೈಮಲ್ಲಿ ಎತ್ತು. ಬೇಗ 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 ನೋಡು. ಏನಾಯ್ತು? ಅಯ್ಯೋ, ಏನದು? ಇಲ್ಲೆಲ್ಲ ಕರೆಕ್ಟ್ ಆಗಿದೆ. ಮೋಸ್ಟ್ಲಿ ಡೀಸೆಲ್ ಖಾಲಿ ಆಗಿದೆ. ಏನ್ರೋ ಮಾಡೋದೀಗ? ಇದೊಂದಿದ್ದು ಧೈರ್ಯಕ್ಕೆ ಇದು ಕೆಟ್ಟೋಯ್ತು. ನಾವು ಗ್ಯಾರಂಟಿ, ಸಾಯೋದು ಗ್ಯಾರಂಟಿ ನಾವು. ಹಾಗೆ ಹೇಳ್ಬಿಡ್ವೋ, ನಂಗೆ ಭಯ ಆಗ್ತಿದೆ. ಏನಾದ್ರೂ ಮಾಡೋ ಪ್ಲೀಸ್. ಸರಿಯಾಗಿರೋರ್ಗೆ ಹೇಳ್ದೆ ನೀನು. ಬೆಳಗ್ಗೆ ತನಕ ಬದುಕಿದ್ರೆ ಊರ್ ಸೇರ್ಕೊಳ್ಳೋಣ, ಇಲ್ಲಾಂದ್ರೆ ಯಾವ್ದಾದ್ರು ಪ್ರಾಣಿಗೆ ಆಹಾರ ಆಗೋದಂತೂ ಗ್ಯಾರಂಟಿ. ನಡ್ರಿ ಎಲ್ಲ ಜೀಪ್ ಒಳಗೆ ಕೂತ್ಕೊಳ್ಳೋಣ. ಆಗ್ಲೇ ಕತ್ಲಾಗೋಯ್ತು. ಯಾವ್ದಾದ್ರು ಪ್ರಾಣಿ ಬಂದ್ರೆ ನಮ್ಮನ್ ಗ್ಯಾರಂಟಿ ತಿನ್ಕೊಂಡ್ಬಿಡುತ್ತೆ. ನಮ್ಮ ಅಪ್ಪಂಗ್ ಫೋನ್ ಮಾಡೋಣ ಅಂದ್ರೆ ನೆಟ್ವರ್ಕ್ ಬೇರೆ ಸಿಗ್ತಿಲ್ಲ. ನಮ್ಮ ಅಪ್ಪಂಗ್ ನಾನು ಒಬ್ಳೆ ಮಗಳು. ನನ್ನ ಊರಲ್ಲಿ ಒಬ್ಳೆ ಅಂತಿ, ಅವಳ ಪಾಪ ಗೊತ್ತಿಲ್ಲ. ಭಯ ಆಗತ್ತೆ ಕಣ್ರೆ. ನೀವೆಲ್ಲ ಹೀಗೆ ಅಳ್ತಾ ಇದ್ರೆ ನೀವು ಒಳಗ್ ಸೌಂಡ್ಗೆ ಯಾವ್ದಾದ್ರು ಪ್ರಾಣಿ ಬಂದು ತಿನ್ಕೊಂಡು ಹೋಗುತ್ತೆ. ಸ್ವಲ್ಪ ಸುಮ್ಮನೆ ಇರೋ. ಏನ್ ನೋಡಿದ್ರು ದೇವ ದೇವ ಅಂತೆಲ್ಲ. ನಮ್ ಪರಿಸ್ಥಿತಿ ಹಂಗಿದೆ ಕಣೋ. ಯಾವ್ದು ಹಳ್ಳಿ ಇರೋಂಗಿದೆ. ಬಂದ್ರ ನೋಡ. ಹುಷಾರು. ಯಾವ ಊರಾದ್ರೂ ಪರವಾಗಿಲ್ಲ, ದಾರಿ ಸಿಗ್ಲಿ ಈಶ್ವರ. ಕಾಲಿಗೆ ಹಾಕು ಸೋನು, ಕೈಯಲ್ಲಿ ಯಾಕೆ ಇಟ್ಕೊಂಡಿದ್ಯಾ? ನಮ್ಮ ಅಜ್ಜಿ ಹೇಳ್ತಿದ್ಲು, ಹಳೆ ಮೆಟ್ಟು ಕೈಲಿದ್ರೆ ದೆವ್ವ ಹತ್ರ ಬರಲ್ವತ್ತೆ. ಅದ್ನೆಲ್ಲ ಯಾರು ನಂಬ್ತಾರೆ? ಕೈಯಲ್ಲಿದ್ರು ಒಂದೇ, ಕಾಲಲ್ಲಿದ್ರು ಒಂದೇ. ಓ, ದೆವ್ವ ಕತ್ತಿಡ್ಕೊಳ್ಳೋದಲ್ವಾ, ಮೆಟ್ಟು ಕತ್ತತ್ರಿದ್ರೆ ದೆವ್ವ ಬಂದು ಕತ್ತಿಡ್ಕೊಳ್ಳಲ್ಲ ಅಂತ. ಅದಕ್ಕೆ ನಮ್ಮ ಪರಿಸ್ಥಿತಿ ಮೆಟ್ಟು ಕುತ್ತಿಗೆ. ಬನ್ನಿ ಬನ್ನಿ ಬನ್ನಿ. ಇದ್ಯಾವ್ದು ಶೂಟಿಂಗು? ಶೂಟಿಂಗ್ ಅಂದ್ರೆ ಯಾರೋ ಬೆಂಗಳೂರಿನವ್ರು ಇಡ್ತಾರೆ ಕಣ. ಹೆಂಗೋ ಇವ್ರ ಜೊತೆ ಇದ್ಬಿಟ್ಟು ಬೆಳಗ್ಗೆ ಆಯ್ತಿದ್ದಂಗೆ ಇವ್ರ ಜೊತೆ ಎಸ್ಕೇಪ್ ಆಗ್ಬಿಡೋಣ. ಏನಣ್ಣ ಇದು, ಡೈರೆಕ್ಟರ್ ನಮ್ ಬೈತಾ ಇದಾರೆ. ಎಲ್ಲನ ಡ್ಯಾನ್ಸರ್ಸ್ ಏನ್ರಿ ಈ ಕಾಡಲ್ಲಿ ಶೂಟಿಂಗ್ ಇಟ್ಕೊಂಡು ನಮ್ ತಲೆ ತಿಂತಿರಲ್ರಿ. ಡ್ಯಾನ್ಸರ್ಗೆ ಹೇಳಿದೀನಿ, ಫೋನ್ ಬೇರೆ ಸಿಗ್ತಾ ಇಲ್ಲ. ಈ ಕಾಡಲ್ಲಿ ಶೂಟಿಂಗ್ ಇಟ್ಕೊಂಡಿದ್ದೀರಾ, ಬರ್ತಾರ ಇರ್ರಿ. ಅಯ್ಯೋ, ಎಷ್ಟೊತ್ತಿಗೆ ಬರ್ತಾರ ಸರ್? ಪ್ಯಾಕಪ್ ಆದ್ಮೇಲೆ ಬರ್ತಾರಾ? ಯಾರೋ ಬಂದ್ರು ನೋಡಿ. ನೀವು ಡ್ಯಾನ್ಸರ್ಸ್ ಅಲ್ವಾ? ರಾಮಣ್ಣ ಕಳ್ಸಿದ್ರು. ಹೋಗ್ರಿ, ಕಾಸ್ಟ್ಯೂಮ್ ಹಾಕೊಳ್ಳಿ. ಶಿವಾಜಣ್ಣ ಕಾಸ್ಟ್ಯೂಮ್ ಕೊಡ್ರಿ ಫಸ್ಟ್. ಓಕೆನಾ? ಇನ್ನು 10 ವರ್ಷ ನಿಂದೆ ಕಣೆ ಬಜಾರು. ಇಲ್ಲಿ ಬಂದ್ರು. ಇಲ್ಲಿ ಕುಂತಿದ್ದಲ್ವಾ ಅವ್ರು ನೋಡಿ, ರಸ್ತೆ ಅಪಘಾತದಲ್ಲಿ ಸತ್ತಿದ್ದಾಳಂತ ಪೇಪರ್ ಅಲ್ಲಿ ಬಂದಿತ್ತು. ಅವಳು ಇಲ್ಲಿ ತೊಳೆಗೆ ಬಂದು ನನ್ನೇನ್ ಕೇಳ್ತೀರಾ? ಡೈರೆಕ್ಟರ್ ಕೇಳಿ. ಡೈರೆಕ್ಟರ್ ಕೇಳುವ. ಡೈರೆಕ್ಟ್ ಸರ್, ಈಗ ಕುಂದ್ರಲ್ವಾ ಡಚಕ್ ಡಚಕ್ ಅಂತ, ಅವಳು ಬದುಕಿದಾಳ. ಇಷ್ಟೇ ಸರ್ ನಡೆದಿದ್ದು. ಸರ್,
ದಯವಿಟ್ಟು ಈ ಕಡೆ ತಿರ್ಕೊಳ್ಳಿ ಸರ್. ಯಾರು ಯಾವಾಗ ಹೆಂಗ್ ತಿರುಗ್ತಾರೋ ಅಂತ ನಮ್ಗೆ ಭಯ ಆಯ್ತದ ಸರ್. ಒಬ್ಬ ಒರಿಜಿನಲ್ ನೀವೇ ಸರ್. ನಿಮ್ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ದೇವ್ರನ್ನ ನಂಬ್ತೀನಿ, ಆದ್ರೆ ದೆವ್ವನ ಮಾತ್ರ ನಂಬೋದಿಲ್ಲ. ನಿಮ್ ಪರಿಸ್ಥಿತಿ ನೋಡಿದ್ರೆ ದೆವ್ವನ ನಂಬೇಕೋ ಬಿಡ್ಬೇಕೋ ಅಂತ ಗೊತ್ತಾಗ್ತಿಲ್ಲ. ಬಟ್ ನೀವೆಲ್ಲ ಒಂದು ದೊಡ್ಡ ತಪ್ಪು ಮಾಡಿದೀರಾ. ನಿಮಗ್ ಗೊತ್ತಿದ್ದು ಗೊತ್ತಿಲ್ದೇನೋ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣರಾಗಿದ್ದೀರಾ. ನಿಮ್ಗೆಲ್ಲ ಪನಿಷ್ಮೆಂಟು ಕಾನೂನ್ಗಿಂತ ಆ ದೇವ್ರು ಕೊಟ್ರೇನೆ ಚೆನ್ನಾಗಿರುತ್ತೆ. ಎನಿವೇಸ್ ನಿಮ್ ಡೀಟೇಲ್ಸ್ ಕೊಟ್ಟು ನೀವಿನ್ನು ಹೋಗ್ಬೋದು. ಫರ್ದರ್ ಎನ್ಕ್ವೈರೀಸ್ ಇದ್ರೆ ಮತ್ತೆ ಕರೆಸ್ತೀನಿ. ಚಿಕ್ಕೋಡಿ, ಅವ್ರ ಗಾಡಿಗೆ ಡೀಸೆಲ್ ಹಾಕ್ಸ್ಬಿಟ್ಟು ಮೈನ್ ರೋಡ್ ತನಕ ಡ್ರಾಪ್ ಮಾಡು. ಸರಿ ಸರ್. ನವೀನ ಆಫೀಸರ್ ತುಂಬಾ ಕಟ್ಮಸ್ತಾಗಿದ್ದಾರೆ. ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಅಂತಾಕ್ಷರಿ ಆಡ್ಬಿಡ್ಲ? ಬೇಡ ಬಿಡಪ್ಪ. ಸರ್ ಹೈವೇ ಮುಟ್ಬೇಕಾದ್ರೆ ಇನ್ನಿಷ್ಟು ದೂರ ಇದೆ ಸರ್? ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ಬೇಕು, ಹಂಗೆ ಬಲಕ್ಕೆ ತಿರ್ಸೆ. ಇಲ್ಲೊಂದು 2 ಕಿಲೋಮೀಟರ್ ಅಷ್ಟೇ. ಇಲ್ಲೇ ಲೆಫ್ಟಿಗೆ ಹಾಕಿ. ಇಲ್ಲೇ ಸ್ಟಾಪ್ ಸ್ಟಾಪ್ ಸ್ಟಾಪ್. ಹಿಂಗೆ ಸೀದಾ ಹೋದ್ರೆ ಮೇನ್ ರೋಡ್ ಸಿಗತ್ತೆ, ಅಲ್ಲೇ ಕೇಳ್ಕೊಂಡು ಹೋಗಿ. ನಮಸ್ಕಾರ ಸರ್. ಸರಿ, ನಾವು ಬರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೋಗಿ ಬರ್ತೀವಿ. ಈ ಕಡೆ ಆಮೇಲೆ ಪಾರ್ಟಿ ಎಸ್ಟೇಟ್ ಇನ್ನೊಂದು ಟ್ರೀಪಲ್ಲಿ ಹೋಗೋದಿಲ್ಲ. ಯಾವನ ಬೇಕು ಹಂಗೆ ಸಾಕಾಯ್ತು. ನಾನು ಇವನ್ ಯಾರ ತಿರ್ಗಾ ಇನ್ನೊಬ್ಬ ಆ ಕಡೆ ತಿರ್ಕೊಂಡು ನಿಂತವನೆ. ಆರ್ಯನೇ ಇರ್ಬೇಕು ಕಣೋ. ಯಾಕೋ ಇವ್ ನಮ್ಮನ್ ಬಿಡೋ ಹಂಗ್ ಕಾಣಿಸ್ತಿಲ್ಲ. ಆರ್ಯಣ್ಣ, ನಮ್ಮಿಂದ ತಪ್ಪಾಯ್ತು, ನಮ್ಮನ್ ಬಿಟ್ಬಿಡು ಪ್ಲೀಸ್. ಆರ್ಯ ಆರ್ಯ ಅಲ್ಲ, ಜವರಾಯ. ಯಾಕೋ ಆಟ ನಿಂತಿದ್ಯಾ? ದಾರಿ ಬಿಡು. ದಾರಿ ಬಿಡ್ತೀನಿ ನಿಮ್ಮನ್ನೆಲ್ಲ ಗೋರಿ ಕಟ್ಟಿದ್ಮೇಲೆ. ಇವನು ಕಣೋ, ಮೊನ್ನೆ ಏಟ್ ತಿನ್ನಲ್ಲ. ಮೊನ್ನೆ ಎಣ್ಣೆ ಏಟಲ್ಲಿದ್ದಾಗ ನನ್ನ ತಮ್ಮನ ಯಾವನೋ ಹೊಡೆದಿದ್ದು. ಸರ್, ನಾವು ಮೊದ್ಲೇ ಟೆನ್ಷನ್ ಅಲ್ಲಿ ಇದೀವಿ, ನಮ್ಮನ್ ಬಿಟ್ಬಿಡಿ ಸರ್. ಹೊಡ್ದವ್ರಿಗೆ ಇಷ್ಟು ಟೆನ್ಷನ್ ಇರ್ಬೇಕಾದ್ರೆ ಇನ್ನು ಅದೇ ತಿಂದು ನನಗೆ ಟೆನ್ಷನ್ ಇರ್ಬೇಡ ಸರ್. ಆ ಗಳಿಗೆಯಲ್ಲಿ ಏನೋ ತಪ್ಪಾಗಿ ಹೋಗಿದೆ, ನಾವು ಅಮಾಯಕರು ಸರ್, ನಮ್ಮನ್ ಬಿಟ್ಬಿಡಿ ಸರ್. ನಿಮ್ಮನ್ ಬಿಟ್ಬಿಡ್ತೀನಿ, ಆದ್ರೆ ನನ್ನ ತಮ್ಮನ್ ಹೊಡೆದ್ನಲ್ಲ ಅವನ್ ಕರ್ಸಿ. ಸರ್, ಅವ್ನ್ ಸತ್ತು ದೆವ್ವ ಆಗಿದೆ ಸರ್. ದೆವ್ವನ? ದೆವ್ವ ಅಂದ ತಕ್ಷಣ ಓಡೋಗ್ ಬಿಡ್ತೀನಿ ಅನ್ಕೊಂಡ್ರಾ? ದೆವ್ವದ ಜೊತೆ ನಾನು ಯಾವತ್ತೂ ಫೈಟ್ ಮಾಡಿಲ್ಲ. ಇವತ್ತು ಒಂದ್ ಕೈ ನೋಡೇ ಬಿಡ್ತೀನಿ. ಕರ್ಸಿ ಆ ದೆವ್ವನ, ಇಲ್ಲ ಅಂದ್ರೆ ನೀವು ದೆವ್ವಗಳಾಗ್ತೀರಾ. ಅಟ್ಯಾಕ್! ಯಾವ ಹುಡುಗಿ ಬೇಕೋ ಹುಡುಗಿನ ಕರ್ಕೊಂಡು ಹೋಗೋ. ಎಲ್ರಿಗೂ ಟೀ ಕಾಫಿಗೂ 10 ನಿಮಿಷ ಟೈಮ್ ಇದೆ. ಅವಳಿಗೆ ಏನಾದ್ರು ಆದ್ರೆ ಅಷ್ಟೇ. ಇಷ್ಟು ಬೇಗ ಏನು ಆಗುತ್ತೆ? ಎಕ್ಸಾಮ್ ಬರ್ದ್ಮೇಲೆ ತಾನೇ ರಿಸಲ್ಟ್ ಗೊತ್ತಾಗೋದು. ಕರ್ಕೊಂಡೋಗೋ ನೀನು. ಅಟ್ಯಾಕ್! ಯಾವ ಹುಡುಗಿ ಬೇಕೋ ಹುಡುಗಿನ ಕರ್ಕೊಂಡು ಹೋಗೋ. ಎಲ್ರಿಗೂ ಟೀ ಕಾಫಿಗೂ 10 ನಿಮಿಷ ಟೈಮ್ ಇದೆ. ಅವಳಿಗೆ ಏನಾದ್ರು ಆದ್ರೆ ಅಷ್ಟೇ. ಇಷ್ಟು ಬೇಗ ಏನು ಆಗುತ್ತೆ? ಎಕ್ಸಾಮ್ ಬರ್ದ್ಮೇಲೆ ತಾನೇ ರಿಸಲ್ಟ್ ಗೊತ್ತಾಗೋದು. ಕರ್ಕೊಂಡೋಗೋ ನೀನು.
ಏನು ಇದೆವೋ ಈ ತರ ಹೊಡಿತಿದೆ. ಸುಮ್ನಿರೋ ದೆವ್ವ ಅನ್ಬಿಡಕಣೋ, ನಮಗ್ ಬಂದು ಹೊಡ್ಬಿಟ್ರೆ ಕಷ್ಟ ಅಂತಲೇ. ನಿಂತ್ಕೊಳ್ರೋ. ಅರಣ್ಣ ಅರಣ್ಣ ದಯವಿಟ್ಟು ನಮ್ಮನ್ ಬಿಟ್ಬಿಡು, ನಮ್ಮನ್ನ ಕ್ಷಮಿಸ್ಬಿಡು. ನಾವೇನ್ ತಪ್ಪು ಮಾಡ್ಲಿಲ್ಲ ಆರ್ಯನ್ನ. ಯಾರು ನನ್ನ ಸಾಯಿಸಿದ್ದು? ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಯಾರು ನನ್ನ ಕೊಲೆ ಮಾಡಿದ್ದು? ನಮ್ಗೆ ಗೊತ್ತಿಲ್ಲ. ನಾನಲ್ಲ ಆರ್ಯ, ನಾನ್ ಶ್ರಾವಣಿನ ತುಂಬಾ ಲವ್ ಮಾಡ್ತಾ ಇದ್ದೆ. ಅಯ್ಯೋ ಗೈಸ್, ಇನ್ಸೇನೋ ವಾಟ್ ಮನ್ಸತ್ವ ಇದೆಯೇನ್ರೋ ನಿಮ್ಗೆ? ಪಾಪ ಆರ್ಯನ್ ಏನಕ್ಕೋ ಹೊಡೆದ್ರಿ? ನಾನ್ ಆರ್ಯನ ಲವ್ ಮಾಡ್ತಾ ಇದ್ದೀನಿ. ನೀನ್ ಹೋದ್ಮೇಲೆ ಗೊತ್ತಾಯ್ತು ಇವಳು ನಿನ್ನ ಲವ್ ಮಾಡ್ತಿದ್ದಾಳೆ ಅಂತ. ನೀವಿಬ್ರು ಕೊರಿಯಾಗ ಹೋಗಿ ಸೆಟ್ಲ್ ಆಗ್ತೀರಂತ ನನಗ್ ಜಲಸ್ ಆಯ್ತು. ಅದಕ್ಕೆ ಎಲ್ರೂ ಮುಂದೆ ನಿಂಗೆ ಹೊಡೆದ್ರೆ ಅವಮಾನ ಆಗಿ ಕೆಲ್ಸ ಬಿಟ್ಟು ಹೋಗ್ತೀಯಾ, ನನ್ ಲವ್ ಉಳಿಯತ್ತೆ ಅಂತ ನಿನಗ್ ಹೊಡೆದೇ ಬಿಟ್ರೆ ನಿನ್ನ ಕೊಲೆ ಮಾಡೋಷ್ಟು ಕೆಟ್ಟನಲ್ಲ ಆರ್ಯ. ಗೇಬ್ರಿಯಲ್, ಅಯ್ಯೋ ಅರಣ್ಣ, ಅದು ನಮ್ಮ ಅಪ್ಪ ಅಮ್ಮನ್ ಕರ್ಸಿ ಅವಮಾನ ಮಾಡ್ದೆ ಅಂತ ಒಂದ್ ಚೂರು ಕೋಪ ಇತ್ತಷ್ಟೇ. ಅದಕ್ಕೆ ಆ ವಿಕ್ಕಿ ಜೊತೆ ಸೇರ್ಕೊಂಡು ಎರಡೇ ಡೇಟ್ ಆಗ್ತೆ ಅಷ್ಟೇ. ಅದು ಬಿಟ್ರೆ ನಂಗಿನ್ನೇನು ಗೊತ್ತಿಲ್ಲ. ಗೀಸರ್ ಬ್ಲಾಸ್ಟ್ ಮಾಡಿದ್ದು ಅವತ್ತು ಪರ್ಸನಲ್ಲಿ ಪಾರ್ಟಿಗೋಸ್ಕರ ಹಣ ತಕೊಂಡೆ ಅಷ್ಟೇ. ಅದು ಗೀಸರ್ ಬ್ಲಾಸ್ಟ್ ಆದದ್ದು ಆಕ್ಸಿಡೆಂಟ್ ಮಾರ. ಹಂಸ, ನನ್ನೇ ರಿಜೆಕ್ಟ್ ಮಾಡಿ ಹೋಗ್ತಿದ್ಯಲ್ಲ, ಇದ್ರ ಎಫೆಕ್ಟ್ ಏನಾಗುತ್ತೆ ಅಂತ ಗೊತ್ತಾಗತ್ ನಿಂಗೆ ಆಮೇಲೆ. ಹೋಗಲೈ, ನನ್ನ ಕೊಲೆ ನೀನೆ ತಾನೇ ಮಾಡಿದ್ದು? ಅಯ್ಯೋ ಆರ್ಯ, ಇಲ್ಲ. ಆಕ್ಚುಲಿ ಅವತ್ತೇನ್ ನಡೀತು ಗೊತ್ತಾ? ನಾನ್ ಹೇಳಿಲ್ವಾ ಬೇರೆ ಹುಡುಗನ್ ತರ ಅಲ್ಲ ಆರ್ಯ ಅಂತ? ಕರೆಕ್ಟ್ ಕಣೆ, ಬೇರೆ ಹುಡುಗರಾಗಿದ್ರೆ ಇಷ್ಟೊತ್ತಿಗೆ ಜಲ್ ಸುರ್ಸಿರೋರು. ಹೇಗೆ ನನ್ ಸೆಲೆಕ್ಷನ್? ಸೂಪರ್. ಆಕ್ಚುಲಿ ಆರ್ಯ, ಶ್ರಾವಣಿ ನಿನ್ನ ಹತ್ರ ತಮಾಷೆ ಮಾಡಕ್ ಹೋಗಿ ಇಷ್ಟೆಲ್ಲ ಆಗೋಯ್ತು. ಸಾರಿ ಆರ್ಯ, ನನ್ನಿಂದಾನೇ ಎಲ್ಲ ಆಗಿದ್ದು.
ಸಾರಿ ಕೇಳಿ ಬಗ್ಗೆ ಏನ್ ಪ್ರಯೋಜನ? ನಿಮ್ಗೆಲ್ಲ ಯಾವತ್ತಾದ್ರೂ ನಾನು ಕೆಟ್ಟದ್ ಬಯಸಿದ್ನ, ತೊಂದರೆ ಕೊಟ್ಟಿದ್ನ, ಮೋಸ ಮಾಡಿದ್ನ? ಆದ್ರೆ ನೀವೆಲ್ಲ ಸೇರಿ ನನ್ನನ್ನೇ ಮೋಸ ಮಾಡಿ ಸಾಯಿಸ್ಬಿಟ್ರಿ. ಯಾಕಿಂಗ್ ಮಾಡಿದ್ರಿ? ಯಾಕಿಂಗ್ ಮಾಡಿದ್ರಿ? ನಮ್ಮನ್ನು ಬಿಟ್ಬಿಡು, ನಾವು ಹೊರಟೋಗ್ಬಿಡ್ತೀವಿ. ನೀವು ಅವನು ಅಪ್ಪಯ್ಯ ಅಲ್ಲ, ಮಫ್ತಿಲಿರೋ ಪೊಲೀಸ್ ಆಫೀಸರ್. ಈ ಕೊಲೆ ಮಾಡಿದ್ ಯಾರು ಅಂತ ನಂಗೊತ್ತು. ಕೊಲೆ ಮಾಡಿರೋದು ಈ ಹಾಳೆ. ಇದು ಬರೀ ಕಾಗದ ಅಲ್ಲ, ಪೊಟ್ಯಾಷಿಯಂ ಸೈನೈಡ್ ಹಚ್ಚಿರೋ ಕಾಗದ. ಇದನ್ನ ಯಾರು ಹಚ್ಚಿರೋದು ಅಂತ ನಾನ್ ಹೇಳೋ ಅಥವಾ ಸಮಾಧಾನ ಮಾಡ್ಕೋ. ನನ್ ಬಿಟ್ಬಿಡು ಆರ್ಯ, ನನ್ ತಪ್ಪಾಗಿದೆ. ನೀನು ಶ್ರಾವಣಿ ಕೊರೆಯಾಗ ಹೋಗಕ್ ಸೆಲೆಕ್ಟ್ ಆಗಿದ್ರಿ. ಅವತ್ ನಾನ್ ಸೆಲೆಕ್ಟ್ ಆಗ್ತೀನಿ ಅಂತ ತುಂಬಾ ಹೋಪ್ ಇಟ್ಕೊಂಡಿದ್ದೆ ಸರ್. ಆಲ್ರೆಡಿ ನನ್ನ ಫ್ರೆಂಡ್ಸು, ರಿಲೇಟಿವ್ಸು, ನನ್ನ ಪೇರೆಂಟ್ಸ್ಗೂ ಹೇಳ್ಬಿಟ್ಟಿದೀನಿ ಸರ್. ಯಾವ ಗ್ಯಾರಂಟಿ ಮೇಲೆ ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿದ್ರಿ? ಪ್ಲೀಸ್ ನನ್ಗೋಸ್ಕರ ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ನೋ ಚಾನ್ಸ್. ಹಾ, ಒಂದ್ ಚಾನ್ಸ್ ಇದೆ. ಇಬ್ರಲ್ಲೊಬ್ರು ಯಾರಾದ್ರೂ ರಿಸೈನ್ ಮಾಡಿದ್ರೆ ಅಥವಾ ಅವ್ರ ಈ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆದ್ರೆ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ನೀನೇ ಇದೀಯಾ. ಎಕ್ಸ್ಪೈರ್ ಆದ್ರೆ ಏನೋ ಪೇಜ್ ನ ಉಪ್ಪಿನಕಾಯಿ ತರ ನೆಕ್ತಿದ್ಯಾ? ಮಿಸ್ಟರ್ ಆರ್ಯ ರಿಸೈನ್ ಮಾಡಿರೋದ್ರಿಂದ ನೀವೇ ಸಿಲೆಕ್ಟ್ ಆಗಿದ್ದೀರಾ. ನೆಕ್ಸ್ಟ್ 3 months ಅಲ್ಲಿ ನೀವು ಕೊರಿಯಾಗ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನ್ ಕೊರಿಯಾಗ ಹೋಗೋಕ್ ಸೆಲೆಕ್ಟ್ ಆದ್ಮೇಲೆ ನಿನ್ನನ್ ಯಾಕೆ ಸಾಯಿಸ್ಬೇಕು ಅಂತ ಫೋನಿಗೆ ಟ್ರೈ ಮಾಡಿದೆ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ ಪ್ರಯತ್ನಿಸಿ. ಆದ್ರೆ ನೀನ್ ಸಿಗ್ಲೇ ಇಲ್ಲ. ನೀನೇ ಫೋನ್ ಮಾಡಿ ಕರೆದಾಗ ನಂಗೆ ತುಂಬಾ ಖುಷಿ ಆಯ್ತು. ಸೈನೈಡ್ ಹಚ್ಚಿದ ಹಾಳೆನ ಹರ್ದಾಕಣ ಅಂತ ಬಂತು. ಹಾಳೆನ ಹರಿಯೋ ಅಷ್ಟರಲ್ಲಿ ಯಾರು ಬಂದ್ರು ಅಂತ ಇದೇ ಬ್ಯಾಗಲ್ಲಿ ಹಾಕೊಂಡೆ. ಆಮೇಲೆ ಗೊತ್ತಾಯ್ತು ಇದ್ಯಾವ್ದು ಯೂಸ್ ಇಲ್ಲ, ನೀನ್ ಆಲ್ರೆಡಿ ಸತ್ತೋಗಿದ್ಯಾ ಅಂತ. ಐ ಆಮ್ ಸಾರಿ ಆರ್ಯ. ಪಾಪು, ಒಂದ್ ಹೆಣ್ಣಾಗಿಂತ ಕೆಲಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಕೊರಿಯಾಗ ಹೋಗ್ಬೇಕು ಅಂತ ನನ್ನ ಹತ್ರ ಹೇಳಿದಿದ್ರೆ ನಾನೇ ಬಿಟ್ಕೊಡ್ತಾ ಇದ್ದೆ. ಅದ್ರ ಬದಲು ನನ್ನನ್ನೇ ಸಾಯಿಸ್ಬಿಟ್ಟಿಯಲ್ಲೇ. ಎಲ್ರು ನಿನ್ನ ಪ್ರೀತಿಯಿಂದ ಪಾಪು ಪಾಪು ಅಂತ ಕರಿತಾ ಇದ್ವಿ. ನೀನು ಪಾಪು ಅಲ್ಲ, ಪಾಪಿ. ನನ್ ಪ್ರೀತಿನ ಸಾಯಿಸ್ಬಿಟ್ಟಿಯಲ್ಲೇ, ಕೊಂದ್ಬಿಟ್ಟಿಯಲ್ಲೇ. ಕೂಲ್ ಡೌನ್ ಫ್ರೆಂಡ್ಸ್. ಜೀವನ ಅನ್ನೋದು ಒಂದು ಜರ್ನಿ ಇದ್ದ ಹಾಗೆ. ಹ್ಯಾಪಿಯಾಗಿ ಹೋದ್ರೆ ಹ್ಯಾಪಿ ಆಗಿರುತ್ತೆ. ಈ ರಾಂಗ್ ರೂಟ್ ಅಲ್ಲಿ ಹೋದ್ರೆ ತುಂಬಾ ಡೇಂಜರಸ್ ಆಗಿರುತ್ತೆ. ಯಾವುದೇ ಅಧಿಕಾರ ಇದ್ರೂ ಸ್ವಂತ ಸಾಮರ್ಥ್ಯದಿಂದ ಪಡ್ಕೋಬೇಕು, ಮೋಸದಿಂದ ಅಲ್ಲ. ಐ ಆಮ್ ಸಾರಿ ಆರ್ಯ, ನನ್ನಿಂದಾನೇ ತಪ್ಪಾಯ್ತು. ಎಲ್ರೂ ನನ್ ಕ್ಷಮಿಸ್ಬಿಡಿ.
ಅರಿಯ ಅವಳು ಮಾಡಿದ ತಪ್ಪಿಗೆ ನಮ್ಗೇನು ಮಾಡ್ಬೇಡಪ್ಪ ಪ್ಲೀಸ್ ನಮ್ಮನ್ ಬಿಟ್ಬಿಡು. ಹೆದರ್ಕೋಬೇಡಿ, ಅವನು ಆರ್ಯ ಅಲ್ಲ, ಸೂರ್ಯ. ಸೂರ್ಯ ಸೂರ್ಯನ ಏನು? ಆರ್ಯ ಮತ್ತು ಸೂರ್ಯ ಅವಳಿ ಜವಳಿ ಟ್ವಿನ್ಸ್. ಸೂರ್ಯ ಅಮೆರಿಕದಲ್ಲಿದ್ದ, ಆರ್ಯ ಸತ್ತೋಗಿರೋದು ನಿಜ. ನನ್ನ ತಮ್ಮ ಫಸ್ಟ್ ಟೈಮ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಾಗ ಅವನಿಗೆ ಬುದ್ಧಿ ಹೇಳಬೇಕು ಅಂತ ನಾನು ಇಲ್ಲಿಗೆ ಹೊರಟೆ. ಅಷ್ಟರಲ್ಲಿ ಅವ್ನು ಸೆಕೆಂಡ್ ಅಟೆಂಪ್ಟ್ ಮಾಡಿ ಸತ್ತೋಗಿದ್ದ. ಅವನ ಡೈರಿ ಫುಲ್ ಓದ್ದೆ. ಆಗ್ಲೇ ನಿಮ್ ವಿಷಯ ಎಲ್ಲ ನನಗೆ ಗೊತ್ತಾಯ್ತು. ಯಾಕೋ ಡೌಟ್ ಬಂತು. ಆಗ ನಾನು ACPಗೆ ಫೋನ್ ಮಾಡಿದೆ. ನನ್ನ ಇನ್ವೆಸ್ಟಿಗೇಷನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸು ಎರಡೂ ಟ್ಯಾಲಿ ಆಯ್ತು. ಅವನು ಸೈನೈಡ್ ತಿಂದು ಸತ್ತ. ಏನು? ನನ್ನ ತಮ್ಮ ಸೈನೈಡ್ ತಿಂದು ಸೂಸೈಡ್ ಮಾಡ್ಕೊಳ್ಳೋಂಗಿದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಾಡಿರೋನು. ಆದ್ರೆ ಮೊದಲನೇ ಸೂಸೈಡ್ ಅಟೆಂಪ್ಟ್ ಅಲ್ಲಿ ಅವನು ಯಾಕೆ ಬಾವಿಗೆ ಬಿದ್ದ ಅನ್ನೋ ಡೌಟ್ ನನಗೆ ಬಂತು. ಆಗ ACPಗೆ ಫೋನ್ ಮಾಡಿ ವಿಷಯನ ಹೇಳಿದೆ. ನಿಮ್ಮನ್ನೆಲ್ಲ ಕರ್ಸೋದಕ್ಕೆ ನಾವೇ ಈ ಡ್ರಾಮಾ ಮಾಡಿದ್ವಿ. ಈಗ ನನ್ನ ತಮ್ಮನ್ ಕೊಂದಿದ್ ಯಾರು ಅಂತಾನು ಗೊತ್ತಾಯ್ತು. ಅವನ ಆತ್ಮಕ್ಕೂ ಶಾಂತಿ ಸಿಕ್ತು. ನೀವೆಲ್ಲ ಇನ್ನು ಹೊಡ್ಬೋದು. ನೀವ್ ಇಲ್ಲೇನ್ ಮಾಡ್ತಾ ಇದೀರಾ? ನಾನ್ ನಿಮ್ಮನ್ನ ಹುಡ್ಕೊಂಡು ಸ್ಟೇಷನ್ ಹತ್ರ ಹೋಗಿದ್ದೆ. ನೀವು ನೋಡಿದ್ರೆ ಇಲ್ಲಿದ್ದೀರಾ? ಸೂರ್ಯ ನಾನೇ. ಯಾಕೆ? ಇವರೆಲ್ಲ ಯಾರು? ನೀನ್ ಇಲ್ಲೇ ಇದ್ದೆ ಸೂರ್ಯ. ಅಲ್ಲ, ಇಲ್ಲೇ ಇದ್ದೆ. ಏನ? ಆರ್ಯನ? ಏನ್ ಮಾತಾಡ್ತಾ ಇದೀರಾ ನೀವು? ಅಪ್ಪನ್ನ ನನ್ನ ಜೊತೆ ಅಮೆರಿಕ ಕರ್ಕೊಂಡು ಹೋಗೋಣ ಅಂತ ವೀಸಾ ಮಾಡ್ಸೋದಕ್ಕೆ ಅಂತ ಹೋಗಿದ್ದೆ. ನಿಮ್ಮನ್ನ ಹುಡ್ಕೊಂಡ್ ಬಂದ್ರೆ ನೀವ್ ಇಲ್ಲಿ ನಿಂತಿದ್ದೀರಾ? ಹೌದು, ಇವರೆಲ್ಲ ಯಾರು? ಏನ್ ಹುಡುಕ್ತಾ ಇದಾರೆ? ಎಲ್ಲ ಕನ್ಫ್ಯೂಷನ್. ಇಲ್ಲೇ ಇದ್ದೆ, ನೀನು ಈಗ ಮಾತಾಡ್ತಿದ್ದೆ.